Hallelujah. ಥ್ಯಾಂಕ್ ಯು ಲಾರ್ಡ್. ಸ್ತೋತ್ರ ಸ್ತೋತ್ರ ಸ್ತೋತ್ರ. ನಾವು ಪ್ರಾರ್ಥಿಸಿಕೊಳ್ಳೋಣ ಈ ಸಮಯದಲ್ಲಿ. ದೇವರೇ, ನಾವು ಇಲ್ಲಿ ಬಂದಿದ್ದೇವೆ, ನಾಳೆಗೆ ನಾವು ಬಂದಿದ್ದೇವೆ ಕರ್ತನೆ. ನಾವಿದನ್ನು ಕೀರ್ತನೆ ನೋಡ್ಕೊಳ್ಳೋ ಪ್ರಕಾರ, ಕೀರ್ತನೆ ಕರ್ತನೆ ಸ್ವಾಮಿ 4ನೇ ನೋಡ್ಕೊಳ್ಳೋ ಪ್ರಕಾರ, ದೇವರೇ ಸ್ವಾಮಿ ನಿನ್ನ ಕೃಪೆಯನ್ನ ಕರ್ತನೆ ಹೊಂದಿದವನಾಗಿ ನಿನ್ನ ಆಲಯಕ್ಕೆ ಬರ್ತೇನೆ ಎಂಬುದಾಗಿ ದೇವರೇ ಸ್ತೋತ್ರ ಮಾಡ್ತೇವೆ ಕರ್ತನೆ. ಸ್ತೋತ್ರ ಸಲ್ಲಿಸುತ್ತೇವೆ ದೇವರೇ. ನಿನ್ನ ನಾಮವನ್ನು ಕೊಂಡಾಡ್ತೇವೆ ಸ್ವಾಮಿ ಕರ್ತನೆ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಎಷ್ಟು ಸಿದ್ಧರಾಗಿದ್ದೀರಾ ಆತನ ಆರಾಧಿಸಲಿಕ್ಕಾಗಿ? ಮತ್ತು ನಾವು ಬರ್ತೀನಿ, ನಿಮ್ಮ ಕರೆಗೆ ನೋಡಬಹುದಾ ನಾನು? ಆಮೆನ್ ಆಮೆನ್ ಆಮೆನ್. ದೇವರನ್ನು ಆರಾಧಿಸುವಾಗ ನಿಜವಾಗಿಯೂ ನಮ್ಮ ಜೀವಿತದಲ್ಲಿರುವಂತಹ ಎಲ್ಲ ಕತ್ತಲೆಗಳ ಶಕ್ತಿಗಳು ಕೆಳಗೆ ಹಾಕಲ್ಪಡ್ತವೆ ಪ್ರಿಯರೇ. ಆಮೆನ್ ಆಮೆನ್ ಆಮೆನ್. ಆತನು ಮಹಿಮೆಯ ಅರಸನಾಗಿದ್ದಾನೆ. He is King of glory.
ಮಹಿಮೆಯ ಅರಸನೇ ನಿನ್ನ ಆತ್ಮನೇ ಆರಾಧಿಸುವೆ ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ ಮಹಿಮೆಯ ಅರಸನೇ ನಿನ್ನ ಆತ್ಮನೇ ಆರಾಧಿಸುವೆ ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ ಇಕ್ಕಟ್ಟಲ್ಲಿ ಸಹಾಯಕನೇ ನಿನ್ನನ್ನೇ ಆರಾಧಿಸುವೆ ಕಷ್ಟದಲ್ಲಿ ವಿಮೋಚಕನೇ ಕಷ್ಟದಲ್ಲಿ ವಿಮೋಚಕನೇ ನಿನ್ನನ್ನು ಆರಾಧಿಸುವೆ ಆರಾಧಿಸುವೆ ಇಕ್ಕಟ್ಟಲ್ಲಿ ಸಹಾಯಕನೇ ಇಕ್ಕಟ್ಟಲ್ಲಿ ಸಹಾಯಕನೇ ನಿನ್ನನ್ನೇ ಆರಾಧಿಸುವೆ ಕಷ್ಟದಲ್ಲಿ ವಿಮೋಚಕನೇ ಕಷ್ಟದಲ್ಲಿ ವಿಮೋಚಕನೇ ನಿನ್ನನ್ನೇ ಆರಾಧಿಸುವೆ ನನ್ಪಾಲ ಬಲವು ನೀನೇ ನಿನ್ನನ್ನೇ ಆರಾಧಿಸುವೆ ನನ್ಪಾಲ ಜಲವು ಜಯವಂತ ನನ್ಪಾಲ ಜಯವು ನೀನೇ ನಿನ್ನನ್ನೇ ಆರಾಧಿಸುವೆ ನನ್ಪಾಲ ಬಲವು ನೀನೇ ನಿನ್ನನ್ನೇ ಆರಾಧಿಸುವೆ ನನ್ಪಾಲ ಬಲವು ನೀನೇ ನಿನ್ನನ್ನೇ ಆರಾಧಿಸುವೆ ಮಹಿಮೆಯ ಅರಸನೇ ನಿನ್ನ ಆತ್ಮನೇ ಆರಾಧಿಸುವೆ ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ ಮಹಿಮೆಯ ಅರಸನೇ ನಿನ್ನ ಆತ್ಮನೇ ಆರಾಧಿಸುವೆ ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ Thank you, Lord Jesus. ಮಹಿಮೆಯ ಅರಸನೇ ನಿನಗೆ ಕೋಟಿ ಕೋಟಿ ಸ್ತೋತ್ರ ಯೇಸು ಮಹಾರಾಜ ಯೇಸು ನಮ್ಮ ಯೇಸು ಮಹಾರಾಜ ಯೇಸು 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 ಮಹಾರಾಜ ಯೇಸು ನಮ್ಮ ಯೇಸು ಮಹಾರಾಜ ಯೇಸು ಹಾಲೆಲೂಯಾ 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 ಹಾಲೆಲೂಯಾ
ನೀನು ಸ್ತೋತ್ರ ಮತ್ತು ಎಣ್ಣೆ ಸಮರ್ಪಿಸ್ತಾ ಇರುವಾಗ ಎರಿಕೋ ಕೋಟೆ ಬಿದ್ದುಕೊಳ್ಳುವಂತವಾಗಿದೆ ಪ್ರಿಯರೇ. ಸುಮದ ಕಾಲ ರಬಲ ಸುಂದರೇ ಯೇಸುವೇ. ಆಮೆನ್. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. Hallelujah. ಎಷ್ಟು ನಂಬ್ತೀರಾ ಆತ ನಮಗೆ ಬಿಡುಗಡೆ ಕೊಡುವಂತ ದೇವರಾಗಿದ್ದಾನೆ. Yes, amen. ಆಮೆನ್. Amen. ನನ್ನನ್ನು ಮತ್ತು ನಿನ್ನನ್ನು ಹುಡುಕಿ ಬಂದು ನನ್ನ ಎಲ್ಲ ಪಾಪಗಳನ್ನ ಮನ್ನಿಸಿ ಹಲ್ಲೆಲೂಯಾ ನರಕದ ಬಾಗಿಲಿಂದ ನನಗೆ ದೇವರು ಬಿಡುಗಡೆ ಕೊಟ್ಟಿದ್ದಾನೆ. ಆಮೆನ್. ಬಿಡುಗಡೆ ನಾಯಕ ಜಯವನ್ನು ಕೊಡುವನು ನನ್ನಲ್ಲಿರುವನು ಎಂಥ ಆನಂದ ಬಿಡುಗಡೆ ನಾಯಕ ಜಯವನ್ನು ಕೊಡುವನು ನನ್ನಲ್ಲಿರುವನು ಎಂಥ ಆನಂದ ನಾನು ಹಾಡಿ ಹರ್ಷಿಸುವೆ ಕುಣಿದಾಡಿ ಸ್ತುತಿಸಿ ನಲಿವೆ ನಾನು ಹಾಡಿ ಹರ್ಷಿಸುವೆ ಕುಣಿದಾಡಿ
ಸ್ತೋತ್ರ. Thank you, Lord. It's my Jesus. Thank you, Lord Jesus. Thank you, Jesus, Lord God.
मेरे साथ नाचते क्यों हैं? ಆಮೆನ್. ನನ್ನ ಜೊತೆಗೆ ಎಷ್ಟು ಸಿದ್ಧರಾಗಿದ್ದಾರೆ ಈ ಸಮಯದಲ್ಲಿ? ಯೇಸು ನಾಮದಲ್ಲಿ ಜಯವು ಜಯ ನಮ್ಮದೇ. ಆಮೆನ್. ಯೇಸು ಸ್ವಾಮಿ ನಾಮದ ಜಯ ಅರ್ಥ ಗೊತ್ತಾ? ಕರ್ತನ ಮಕ್ಕಳಾಗಿರುವಂತ ನಮ್ಮದು. ಆಮೆನ್. ಯೇಸು ಯೇಸು ನಾಮದಲ್ಲಿ ಜಯವು ಜಯ ನಮಗೆ. ಯೇಸು ಯೇಸು ರಕ್ತದಲ್ಲಿ ಬಿಡುಗಡೆ ನಮಗೆ. ಯೇಸು ಯೇಸು ನಾಮದಲ್ಲಿ ಜಯವು ಜಯ ನಮಗೆ. ಯೇಸು ಯೇಸು ರಕ್ತದಲ್ಲಿ ಬಿಡುಗಡೆ ನಮಗೆ. ಯೇಸು ನಾಮ ನನ್ನ ಬಾಯಲ್ಲಿ ಹೇಳುವಾಗ ಜಯವು ಕೈಯಲ್ಲಿ. ಯೇಸು ನಾಮ ನನ್ನ ಬಾಯಲ್ಲಿ ಹೇಳುವಾಗ ಜಯವು ಕೈಯಲ್ಲಿ. ಬೋಲೋ ಜೈ 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 ಯೇಸು ನಾಮದಲ್ಲಿ. ಬೋಲೋ ಜೈ 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 ಯೇಸು ರಕ್ತದಲ್ಲಿ. ಬೋಲೋ ಜೈ 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 ಯೇಸು ನಾಮದಲ್ಲಿ. ಬೋಲೋ ಜೈ 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 ಯೇಸು ರಕ್ತದಲ್ಲಿ. Hallelujah. 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 Amen. Amen. Are you all with me? ನನಗಿದ್ದೀರಾ? ಬೋಲೋ ಜಯ ಅಂತ ಹೇಳ್ತಾ ಇರುವಾಗ ನಾವು ಸ್ವಲ್ಪ ಜಂಪ್ ಮಾಡೋಣ್ರಿ. ಆಮೆನ್. ದೇವ್ರು ನಮಗೆ ಜಯ ಕೊಡ್ತಾ ಇರುವಾಗ ಅಲ್ವಾ, ನಾವು ಸೈತಾನನ ಮೇಲೆ ಜಯ ಸಾಧಿಸ್ತಾ ಇರುವಾಗ ಹೆಂಗಿರ್ತದೆ ಆ ಸಂತೋಷ, ಸಂಭ್ರಮ. ಹಾಲೆಲೂಯಾ. Hallelujah. ಒಂದು ಕ್ರಿಕೆಟ್ ಟೀಮ್ ಮತ್ತೊಂದು ಕ್ರಿಕೆಟ್ ಟೀಮ್ ಮೇಲೆ ಗೆಲುವು ಸಾಧಿಸಿ ಹೆಂಗ್ ಮಾಡ್ತಾರೆ? ಸೆಲೆಬ್ರೇಷನ್ ಮಾಡ್ತಾರೆ. ಸುಮ್ಮನೆ ಏನು ಗೊತ್ತಿಲ್ಲದಂಗೆ ಮಾಡ್ತಾರ? ಹಾಲೆಲೂಯಾ. ಹೆಂಗ್ ಮಾಡ್ತಾರೆ ಸೆಲೆಬ್ರೇಷನ್? ಅದನ್ನ ಆ ಕಡೆ ಕಡೆ ಓಡಾಡಿ. ಹಾಲೆಲೂಯಾ. ಆಮೆನ್. ಅದಕ್ಕಾಗಿ ನಾವು ಕೂಡ ಅದಕ್ಕಿಂತಲೂ ಶ್ರೇಷ್ಠವಾದ ಒಂದು ಸೆಲೆಬ್ರೇಷನ್ ನಾವು ಮಾಡಿದ್ರೆ ಸೈತಾನ ಸೋತು ಹೋದವನಾಗಿದ್ದಾನೆ. ಆಮೆನ್. ಆಮೆನ್. Amen. ಯೇಸು ಯೇಸು ನಾಮದಲ್ಲಿ ಜಯವು ಜಯ ನಮಗೆ. ಯೇಸು ಯೇಸು ರಕ್ತದಲ್ಲಿ ಬಿಡುಗಡೆ ನಮಗೆ. ಯೇಸು ಯೇಸು ನಾಮದಲ್ಲಿ
ಸ್ತೋತ್ರ ಕರ್ತನೆ ಅಪ್ಪ ಸ್ತುತಿಸುತ್ತೇವೆ ಅಪ್ಪ ದೇವರೇ. Hallelujah. ಶಕರ ಬಲ ಹಂಡಳೂರ ಬಲ ಕಟರಾರ ಬಲ ಕರಬಲ. ಯೇಸುವೇ ನಿನಗೆ ಸ್ತೋತ್ರ ಕರ್ತನೆ. ನಿನಗೆ ಆರಾಧನೆ ಸಲ್ಲಿಸುತ್ತೇವೆ ಕರ್ತನೆ. ಪ್ರತಿಯೊಬ್ಬರು ಚಪ್ಪಾಳೆ ಕರ್ತನನ್ನು ಕೊಂಡಾಡೋಣ ಈ ಸಮಯದಲ್ಲಿ. Come on, come on, come on, come on. Stotra, 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 stotra. Thank you, Jesus. Thank you. ಬನ್ನಿ ಪ್ರಿಯ, ನಾವೆಲ್ಲ ಒಟ್ಟಾಗಿ ನಮ್ಮ ಪ್ರಾಣಾತ್ಮ ಶರೀರವನ್ನ ಕರ್ತನಿಗೆ ಒಪ್ಪಿಸಿಕೊಡುತ್ತಾ ಆತನ ಆರಾಧನೆಯನ್ನು ನಾವು ಮಾಡಿಕೊಳ್ಳೋಣ ಈ ಸಮಯದಲ್ಲಿ. ಸ್ತೋತ್ರ ಯೇಸುವೇ. ಸ್ತೋತ್ರ. Thank you, Lord. Thank you, Lord. Thank you, Lord. Thank you, Lord. Yes, my Lord.
worship you, my Jesus. We worship you, Lord. Thank you, Lord. Thank you, Lord. ಜೀವಕ್ಕಿಂತ ಶ್ರೇಷ್ಠವು ನಿನ್ನ ಪ್ರೇಮವು, ಆಕಾಶಕ್ಕಿಂತ ಉನ್ನತ ನಿನ್ನ ಕೃಪೆಯು. ಇದು ಹಾಡಿಕೊಳ್ಳಿ. ಜೀವಕ್ಕಿಂತ ಶ್ರೇಷ್ಠವು ನಿನ್ನ ಪ್ರೇಮವು, ಆಕಾಶಕ್ಕಿಂತ ಉನ್ನತ ನಿನ್ನ ಕೃಪೆಯು. ಅಲ್ಪನ ಮೇಲೆತ್ತುವುದು ನಿನ್ನ ದಯೆಯು, ಅದ್ಭುತವ ಮಾಡುವುದು ನಿನ್ನ ಕರುಣೆಯು. ಇದನ್ನು ಹಾಡಿಕೊಳ್ಳಿ. ಅಲ್ಪನ ಮೇಲೆತ್ತುವುದು ನಿನ್ನ ದಯೆಯು, ಅದ್ಭುತವ ಮಾಡುವುದು ನಿನ್ನ ಕರುಣೆಯು. ಪ್ರಸನ್ನತೆ 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 ಇನ್ನೂ ಅಧಿಕವಾಗಿ ಬೇಕು. ಪ್ರಸನ್ನತೆ 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 ಇನ್ನೂ ಅಧಿಕವಾಗಿ ಬೇಕು. ನಿನ್ನ ಪ್ರಸನ್ನತೆ ನನ್ನ ಅಡಗುತ್ತಾನ, ನೀನಿಲ್ಲದೆ ನಾ ಬಾಳಲಾರೆನು. ನಿನ್ನ ಪ್ರಸನ್ನತೆ ನನ್ನ ಅಡಗುತ್ತಾನ, ನೀನಿಲ್ಲದೆ ನಾ ಬಾಳಲಾರೆನು. ಜೀವಕ್ಕಿಂತ ಶ್ರೇಷ್ಠವು ನಿನ್ನ ಪ್ರೇಮವು, ಆಕಾಶಕ್ಕಿಂತ ಉನ್ನತ ನಿನ್ನ ಕೃಪೆಯು. ಜೀವಕ್ಕಿಂತ ಶ್ರೇಷ್ಠವು ನಿನ್ನ ಪ್ರೇಮವು, ಆಕಾಶಕ್ಕಿಂತ ಉನ್ನತ ನಿನ್ನ ಕೃಪೆಯು. ಅಲ್ಪನ ಮೇಲೆತ್ತುವುದು ನಿನ್ನ ದಯೆಯು, ಅದ್ಭುತವ ಮಾಡುವುದು ನಿನ್ನ ಕರುಣೆಯು. ಅಲ್ಪನ ಮೇಲೆತ್ತುವುದು ನಿನ್ನ ದಯೆಯು, ಅದ್ಭುತವ ಮಾಡುವುದು ನಿನ್ನ ಕರುಣೆಯು. ಪ್ರಸನ್ನತೆ 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 ಇನ್ನೂ ಅಧಿಕವಾಗಿ ಬೇಕು. ಪ್ರಸನ್ನತೆ 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 ಇನ್ನೂ ಅಧಿಕವಾಗಿ ಬೇಕು. ನಿನ್ನ ಪ್ರಸನ್ನತೆ ನನ್ನ ಅಡಗುತ್ತಾನ, ನೀನಿಲ್ಲದೆ ನಾ ಬಾಳಲಾರೆನು. ನಿನ್ನ ಪ್ರಸನ್ನತೆ ನನ್ನ ಅಡಗುತ್ತಾನ, ನೀನಿಲ್ಲದೆ ನಾ ಬಾಳಲಾರೆನು. ಪ್ರಸನ್ನತೆಯಾಗಿದೆ ಕರ್ತನೆಯಪ್ಪ. ನಿನ್ನ ನಿನಗೆ ಪ್ರಸನ್ನತೆಗಾಗಿ ಸ್ತೋತ್ರವನ್ನು ಸ್ತೋತ್ರ ಸ್ವಾಮಿ. ಸಲ್ಲಿಸುತ್ತೇವೆ. ಹಾಲೆಲೂಯಾ, ಸ್ತೋತ್ರ. ಸ್ತೋತ್ರ ಹಾಲೆಲೂಯಾ, ಸ್ತೋತ್ರಗಳನ್ನು ಸಲ್ಲಿಸ್ತೇವೆ ದೇವ. ಹಾಲೆಲೂಯಾ. ಶಿವಿಯಣಲ ಬಹಾಂತವು ವಿಯಾಂತ ವಡಲ ಬಗತ ವಡಲ ಬದ ವಡಲ ಬಗತ ವಡಲ ಬವಿಬ ಮಹಾಂತವು ವಿಯಣಲ. ತಂದೆಯಾದ ದೇವ ನಿಮಗೆ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ ದೇವ.
ನಂಬ್ತೇವೆ ದೇವರ ಆರಾಧನೆಯಲ್ಲಿ ಚಲಿಸುವುದಕ್ಕಾಗಿ ಸ್ತೋತ್ರ ಅಪ್ಪ ಯೇಸುವೆ. ಅಪ್ಪ ಬಂದಂತ ಎಲ್ಲಾ ಮಕ್ಕಳನ್ನ ಆರಾಧನೆಯಲ್ಲಿ ತಂದೆ ಆದ ದೇವರೇ ಮುಟ್ಟಿ ಅಪ್ಪ ನೀನು ಬಿಡುಗಡೆ ಮಾಡಿ ದೇವರ ಆಶೀರ್ವಾದ ಮಾಡಿ ಬಲಪಡಿಸುವುದಕ್ಕಾಗಿ ನಿನಗೆ ಸ್ತೋತ್ರಗಳನ್ನ ಸಲ್ಲಿಸ್ತೀವಪ್ಪ ಯೇಸು. ಅಪ್ಪ ಅದೇ ರೀತಿ ಮುಂದಿನ ಸಮಯವನ್ನು ದೇವರೇ ನಿಮ್ಮ ಕರಗಳಲ್ಲಿ ಒಪ್ಪಿಸಿ ಕೊಡುತ್ತಾ ಬರಬೇಕಾಗಿರುವಂತ ಯೇಸುವಿನ ನಾಮದಲ್ಲಿ ಬೇಡಿ ಬಂದೇವೆ ನಮ್ಮ ತಂದೆ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್. ಇಲ್ಲೇ ಇದ್ದೀವಿ, ಇಲ್ಲೇ ಇದ್ದೀವಿ ಅಥವಾ ಮತ್ತೆ ಬೇರೆ ಕಡೆ ಹೋಗಿದ್ದೀವಿ? ಇಲ್ಲೇ ಐತಲ್ಲ. ಹಲ್ಲೆಲೂಯಾ. ಸ್ವಲ್ಪ ಜೋರಾಗಿ ಕೇಳ್ಬೋದು ನಿಮ್ಮ ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ. ಆರಾಧನೆಯಲ್ಲಿ ದೇವರು ಚಲಿಸಿದ್ದಾನೆ ಎಂಬುದಾಗಿ ನಂಬ್ತೇವೆ. ಆಮೇನ್. ಅನುಭವ ಆಯ್ತದೆ. ಆಮೇನ್. ಏಕೆ ನಮ್ಮ ದೇವರ ಸ್ತುತಿಗಳ ಮಧ್ಯದಲ್ಲಿ ವಾಸ ಮಾಡುವಂಥ ದೇವರಾಗಿದೆ. ಆತನು ಇಷ್ಟಪಡುವಂಥದ್ದು ಏನಪ್ಪಾ ಅಂತಂದರೆ ಆರಾಧನೆಯಾಗಿದೆ. ಹಲ್ಲೆಲೂಯಾ, ಆಮೇನ್. ಮುಂದಿನ ಸಮಯ ದೇವರ ವಾಕ್ಯವನ್ನು ಕೇಳುವಂಥ ಸಮಯ. ಅದಕ್ಕಿಂತ ಮುಂಚೆ ಈ ವಾರ ನಡೆಯುವಂಥ ಸಲ್ಗ್ರೂಪ್ ಆಯಾ ಸ್ಥಳದಲ್ಲಿ ನಡೀತಾ ಇರ್ತದೆ. ದಯಮಾಡಿ ಸಮಯವಿದ್ದವರು ಆ ಸ್ಥಳಕ್ಕೆ ಬಂದು ಪ್ರಾರ್ಥನೆಯಲ್ಲಿ ಕೂಡಿಕೊಳ್ಳಬೇಕೆಂಬುದಾಗಿ ಕೇಳಿಕೊಳ್ತೇನೆ. ಹಲ್ಲೆಲೂಯಾ, ಕೇಳಿಸ್ತಾ ಇದೆಯಲ್ಲ? ಅದೇ ರೀತಿ ಶುಕ್ರವಾರ ಉಪವಾಸ ಪ್ರಾರ್ಥನೆ ಇರ್ತದೆ 10 ರಿಂದ 12 ಗಂಟೆಯವರೆಗೂ. ಸಮಯ ಇದ್ದವರು ಉಪವಾಸ ಪ್ರಾರ್ಥನೆಗೆ ಹೋಗಿ ಕೂಡಿಕೊಳ್ಳಬೇಕೆಂಬುದಾಗಿ ಕೇಳಿಕೊಳ್ತೇನೆ. ಆಮೇನ್. ಹಲ್ಲೆಲೂಯಾ. ಸಿದ್ಧರಾಗಿದೆ ಅನ್ಕೋ ದೇವರ ವಾಕ್ಯವನ್ನು ಕೇಳುವುದಕ್ಕಾಗಿ. ಆಮೇನ್, ಆಮೇನ್, ಆಮೇನ್. ಹೇಳಿ ದೇವರ ವಾಕ್ಯ ನನ್ನೊಟ್ಟಿಗೆ ಮಾತನಾಡ್ತದೆ ಎಂಬುದಾಗಿ. ಹಲ್ಲೆಲೂಯಾ. ನಂಬ್ತೀವಲ್ಲ? ನಮ್ಮೊಟ್ಟಿಗೆ ಅಲ್ಲ, ನನ್ನೊಟ್ಟಿಗೆ. ಏನು? ನನ್ನೊಟ್ಟಿಗೆ. ವೈಯಕ್ತಿಕವಾಗಿ ದೇವರು ವೈಯಕ್ತಿಕವಾಗಿ ಮಾತನಾಡ್ತಿರೋದು ಎಲ್ಲೊಟ್ಟಿಗೆ ಮಾತನಾಡೋದಿಲ್ಲ. ವೈಯಕ್ತಿಕವಾಗಿ ನಿನ್ನೊಟ್ಟಿಗೆ ದೇವರು ಮಾತನಾಡಲಿಕ್ಕಾಗಿ ಬಯಸುವನಾಗಿದ್ದಾನೆ. ನೀನು ಅದೇ ರೀತಿ ಬಯಸುವನಾಗಿದ್ದರೆ ದೇವರ ಸ್ವರವನ್ನು ಕೇಳ್ಕೊಳ್ತೀಯ. ಆಮೇನ್. ಹಲ್ಲೆಲೂಯಾ. ಹಸಿದವನಿಗೆ ಏನು ಬೇಕು? ಊಟ ಬೇಕು. ದಾಹ ಇದ್ದವನಿಗೆ, ವಾಕ್ಯದ ಹಸಿ ಇದ್ದವನಿಗೆ ದೇವರು ಮಾತನಾಡ್ತಾನೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ. ನಿಮ್ಮ ಆಶೀರ್ವಾದ ಮಾಡಿದ್ರೆ ನಾನು ಮುಂದಿನ ಸಮಯ ನಾನು ಸಭಾಪಾಲಕ ವಹಿಸಿಕೊಡ್ತೇನೆ. ಚಪ್ಪಾಳೆ ಮುಖಾಂತರವಾಗಿ ಅವನು ಮುಂದಕ್ಕೆ. ಹಲ್ಲೆಲೂಯಾ. ಎಷ್ಟು ಜನ ಸಿದ್ಧರಾಗಿದ್ದೀರಿ ಬೆಳಗಿನ ಜಾವದಲ್ಲಿ ದೇವರ ವಾಕ್ಯವನ್ನು ಆಲಿಸಲಿಕ್ಕಾಗಿ? ನಿಮ್ಮ ಕೈಗಳು ನೋಡ್ಬೋದ ನಾನು? ಹಲ್ಲೆಲೂಯಾ, ಹಲ್ಲೆಲೂಯಾ. ವ್ಯಕ್ತಿಯನ್ನು ರೂಪಿಸುವಂಥದ್ದು, ಆತನ ಮಕ್ಕಳನ್ನ ರೂಪಿಸುವಂಥದ್ದು ದೇವರ ವಾಕ್ಯ ಹೊರತುಪಡಿಸಿ ಬೇರೆ ಯಾವುದಲ್ಲ ಪ್ರಿಯರೇ. ಆಮೇನ್, ಆಮೇನ್. ಸಿದ್ಧರಿದ್ದೀರಾ? ಸೊ ನಾವು ಈ ಸಮಯದಲ್ಲಿ ದೇವರ ವಾಕ್ಯಕ್ಕೆ ನಮ್ಮ ಸಮಯವನ್ನು ಕೊಡಲು ದೇವರ ವಾಕ್ಯಕ್ಕೆ ನಮ್ಮ ಹೃದಯವನ್ನು ಅರ್ಪಿಸುತ್ತಾ ಒಂದು ಕ್ಷಣ ನಾವು ಕಣ್ಣುಗಳು ಮುಚ್ಚಿಕೊಂಡು ನಾವು ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ದೇವರ ವಾಕ್ಯಕ್ಕಾಗಿ ನಮ್ಮ ಮಧ್ಯದಲ್ಲಿರುವಂಥ ಗೋಪಾಲ್ ಮಾಮರು ಮುಂದೆ ಬಂದು ಪ್ರಾರ್ಥನೆ ಮಾಡಿಕೊಳ್ಳಬೇಕೆಂಬುದಾಗಿ ಕೇಳ್ಕೊತಾನೆ. ಥ್ಯಾಂಕ್ ಯು ಲಾರ್ಡ್. ನಾವೆಲ್ಲರೂ ಕಣ್ಣುಗಳು ಮುಚ್ಚಿಕೊಂಡು ನಾವು ಪ್ರಾರ್ಥನೆ ಮಾಡಿಕೋಣ. ಮಹಿಮೆ ರಾಜನೇ ಸತ್ತ ಸ್ವಾಮಿ ಕರ್ತನೆ. ಅಪ್ಪ ತಂದೆಯಾದ ದೇವರೇ, ಪರಲೋಕದಲ್ಲಿರುವ ನಮ್ಮ ತಂದೆ, ನಿನ್ನ ನಾಮವು ಪರಿಶುದ್ಧವೆಂದು ಏರಿಸಲ್ಪಡಲಿ ಸ್ವಾಮಿ ಕರ್ತನೆ. ಅಪ್ಪ ತಂದೆಯಾದ ದೇವರೇ, ಇಲ್ಲಿವರೆಗೆ ಸ್ವಾಮಿ ಕರ್ತನೆ ನಮ್ಮನ್ನು ಸ್ವಾಮಿ ಕರ್ತನೆ ಆರಾಧನೆಯಲ್ಲಿ ನಡೆಸಿದ್ದೀಯಾ ಸ್ವಾಮಿ ಕರ್ತನೆ. ಅಪ್ಪ ತಂದೆಯಾದ ದೇವರೇ ಸ್ವಾಮಿ ಕರ್ತನೆ, ಇಲ್ಲಿ ಬಂದಂತಹ ಎಲ್ಲ ಮಕ್ಕಳನ್ನು ಆಶೀರ್ವದಿಸು ಸ್ವಾಮಿ ಕರ್ತನೆ. ಅಪ್ಪ ತಂದೆಯಾದ ದೇವರೇ, ನಮಗೆ ಒಳ್ಳೆಯ ವಾಕ್ಯವನ್ನು ಕೊಟ್ಟು ಸ್ವಾಮಿ ಕರ್ತನೆ ನಮ್ಮನ್ನು ಆಶೀರ್ವದಿಸು ಸ್ವಾಮಿ ಕರ್ತನೆ. ಅಪ್ಪ ತಂದೆಯಾದ ದೇವರೇ, ಇಲ್ಲಿವರೆಗೆ ಸ್ವಾಮಿ ಕರ್ತನೆ ನಮ್ಮೆಲ್ಲರನ್ನು ನಡೆಸಿದ್ಯಾ ಸ್ವಾಮಿ, ಅದಕ್ಕಾಗಿ ಸ್ತೋತ್ರ 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 ಸ್ವಾಮಿ. ಆರಾಧನೆಯಲ್ಲಿ ಸ್ವಾಮಿ ಅದ್ಭುತಗಳನ್ನು ಮಾಡುವಂತಹ ದೇವರು ನೀನಾಗಿದೆಯಾ ಸ್ವಾಮಿ ಕರ್ತನೆ. ಅಪ್ಪ ತಂದೆಯಾದ ದೇವರೇ, ನಮಗೆ ಬೇಕಾದಂತಹ ಸ್ವಾಮಿ ಕರ್ತನೆ ಒಳ್ಳೆಯ ವಾಕ್ಯವನ್ನು ಕೊಟ್ಟು ಸ್ವಾಮಿ ಕರ್ತನೆ ನಮ್ಮ ಆತ್ಮಗಳನ್ನು ತೆರೆಯಪಡಿಸು ಸ್ವಾಮಿ ಕರ್ತನೆ. ಅಪ್ಪ ತಂದೆಯಾದ ದೇವರೇ,
ಇಲ್ಲಿಯವರೆಗೆ ಸ್ವಾಮಿ ಕರ್ತನೆ ನಡೆಸಿದ್ದೀಯಾ. ಇನ್ನು ಮುಂದೆ ಸ್ವಾಮಿ ವಾಕ್ಯದ ಭಾಗವನ್ನು ಮುಟ್ಟಿ ಆಶೀರ್ವದಿಸು ಸ್ವಾಮಿ ಕರ್ತನೆ. ವಾಕ್ಯಗಳನ್ನು ಕೇಳಿ ಅದರಂತೆ ನಡೆಯುವಂತೆ ನಮ್ಮೆಲ್ಲ ಮಕ್ಕಳಿಗೆ ಸಹಾಯ ಮಾಡು ಸ್ವಾಮಿ ಕರ್ತನೆ. ಅಪ್ಪ ತಂದೆಯಾದ ದೇವರೇ, ತಂದೆ ಮಗ ಪವಿತ್ರಾತ್ಮನ ಹೆಸರಿನಲ್ಲಿ ಈ ಚಿಕ್ಕ ಪ್ರಾರ್ಥನೆಯನ್ನು ಬೇಡಿ ಬಂದಿದ್ದೇನೆ ಪರಲೋಕದ ತಂದೆ. ಆಮೆನ್ 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 ಆಮೆನ್. ಪೌಸ್ ಮಾಡು, ಸ್ವಲ್ಪ ಪೌಸ್ ಮಾಡು. ಥ್ಯಾಂಕ್ ಯು ಜೀಸಸ್ ಲಾರ್ಡ್ ಗಾಡ್. ಸ್ತೋತ್ರ. ಎಷ್ಟು ಜನ ಸಿದ್ಧರಾಗಿ ಬಂದಿದ್ದು ದೇವರ ವಾಕ್ಯವನ್ನು ಆಲಿಸಲಿಕ್ಕಾಗಿ? ಆಮೆನ್. ಈ ಸಮಯದಲ್ಲಿ ನಾವು ದೇವರ ವಾಕ್ಯದ ಕಡೆಗೆ ನಮ್ಮ ಗಮನ ಹರಿಸುತ್ತಾ ನಾನೊಂದಿಗೆ ನಿಮ್ಮ ಸತ್ಯವೇದವನ್ನ ಇವತ್ತಿನ ಮುಖ್ಯ ಒಂದು ಉದ್ದೇಶ, ಮುಖ್ಯ ಒಂದು ಸಂದೇಶದ ತಲೆಬರಹ ಏನಂತಂದ್ರೆ ದರ್ಶನಗಳ ಉದ್ದೇಶವನ್ನು ನಾವು ತಿಳ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೇವೆ. ಹಲ್ಲೆಲೂಯ. ದ ಪರ್ಪಸ್ ಆಫ್ ವಿಷನ್, ದರ್ಶನಗಳ ಉದ್ದೇಶ ಇವತ್ತು ನಾವು ಕಲಿತುಕೊಳ್ಳಿಕ್ಕೆ ಹೋಗಬೇಕಾಗಿದೆ. ಹಲ್ಲೆಲೂಯ. ಎಷ್ಟು ಜನರಿಗೆ ದರ್ಶನಗಳು ಆಗ್ತವೆ? ನೀವು ಪ್ರಾರ್ಥಿಸುವಾಗ ಎಷ್ಟು ಜನ ದರ್ಶನಗಳಲ್ಲಿ ನೀವು ಕಂಡಿದ್ದೀರಿ? ಹಲ್ಲೆಲೂಯ. ಅನೇಕರಿಗೆ ದರ್ಶನದ ಮೂಲಕ ದೇವರು ಮಾತಾಡ್ತಾನೆ ಅಲ್ವಾ? ಪ್ರಾರ್ಥಿಸುವಾಗ, ನೀವು ಮಲಗಿರುವಾಗ ಕನಸಿನ ಮೂಲಕ ದೇವರು ಮಾತನಾಡ್ತಾನೆ. ಪ್ರಾರ್ಥನೆ ಮಾಡುವಾಗ ಆ ಒಂದು ವೈರಾಗ್ಯವುಳ್ಳ ಪ್ರಾರ್ಥಿಸುವಾಗ, ಆತ್ಮನೇ ತುಂಬಿಸಲ್ಪಟ್ಟವರಾಗಿ ಪ್ರಾರ್ಥಿಸುವಾಗ ದರ್ಶನಗಳ ಮೂಲಕ ದೇವರು ನಮ್ಮೊಂದಿಗೆ ಮಾತನಾಡ್ತಾರೆ. ಹಲ್ಲೆಲೂಯ. ಸಭೆಯ ಕುರಿತಾಗಬಹುದು ಅಥವಾ ನಿಮ್ಮ ಕುರಿತಾಗಬಹುದು, ಬೇರೆಯವ್ರ ಕುರಿತಾಗಿ ದೇವರು ನಿಮ್ಮ ಜೊತೆ ಮಾತಾಡಬಹುದು. ಸೊ ಆ ದರ್ಶನದ ಕುರಿತಾಗಿ ಅಷ್ಟೇ ಅಲ್ಲ, ಇವತ್ತು ದರ್ಶನ ಅಂದ್ರೆ ಏನು ಅಂತ ನಾವು ಕಲ್ತ್ಕೊಂಡು ಹೋಗ್ತಾ ಇದ್ದೇವೆ. ಹಲ್ಲೆಲೂಯ. ದರ್ಶನ ನಮ್ಮ ಜೀವನದಲ್ಲಿ ಏನೆಲ್ಲ ಮಾಡಲಿಕ್ಕೆ ಸಾಧ್ಯ? ದರ್ಶನವು ದೇವರು ದರ್ಶನ ಕೊಟ್ಟಾಗ, ಅಂದ್ರೆ ದರ್ಶನ ಅಂತಂದ್ರೆ ಪ್ರತ್ಯಕ್ಷವಾಗುವಂಥದ್ದಲ್ಲ, ಬಟ್ ದರ್ಶನ ಅಂತನ್ನುವಂಥದ್ದು ಯಾವ ರೀತಿಯಾಗಿರಬೇಕು ಮತ್ತು ಯಾವ ರೀತಿಯಾಗಿರ್ತದೆ. ಹಳೆ ಒಡಂಬಡಿಕೆಯಲ್ಲಿ ಯಾವ ರೀತಿಯಾಗಿ ದರ್ಶನ ಇತ್ತು, ಹೊಸ ಒಡಂಬಡಿಕೆಯಲ್ಲಿ ಯಾವ ರೀತಿಯಾದ ದರ್ಶನ ನಮ್ಗೆ ಇರಬೇಕೆಂಬುದಾಗಿ ನಾವು ಕಲಿತುಕೊಳ್ಳಿಕ್ಕೆ ಹೋಗ್ತಾ ಇದ್ದೇವೆ. ಹಲ್ಲೆಲೂಯ ಹಲ್ಲೆಲೂಯ. ನಿಮ್ಮೆಲ್ಲರಿಗೂ ಬಹಳ ಪ್ರಾಮುಖ್ಯವಾಗಿ, ತುಂಬಾ ಪ್ರಾಮುಖ್ಯವಾದ ವಾಕ್ಯವನ್ನ ನಾವು ತೆಗೆದುಕೊಂಡು ಆದಿಕಾಂಡದ ಪುಸ್ತಕ 15ನೇ ಅಧ್ಯಾಯ 1ನೇ ವಚನವನ್ನು ನಾನು ಓದಿಕೊಂಡೆ. ಈ ಸಂಗತಿಗಳು ನಡೆದ ಮೇಲೆ ಅಬ್ರಹಾಮನಿಗೆ ದರ್ಶನದಲ್ಲಿ ಯೆಹೋವನ ವಾಕ್ಯ ಉಂಟಾಯಿತು. ಏನೆಂದರೆ, ಅಬ್ರಹಾಮನೇ, ಭಯಪಡಬೇಡ, ನಾನು ನಿನಗೆ ಗುರಾಣಿಯಾಗಿದ್ದೇನೆ, ನಿನಗೋಸ್ಕರ ಅತ್ಯಧಿಕ ಬಹುಮಾನವು ಇಟ್ಟದೆ ಎಂಬುದೇ. ಅದಕ್ಕೆ ಅಬ್ರಹಾಮನು, ಕರ್ತನಾದ ಯೆಹೋವನೇ. 15ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ನಾವು ಅಬ್ರಹಾಮನಿಗೆ ಒಂದು ದರ್ಶನ ಉಂಟಾಗಿರುವುದನ್ನ ನಾವು ಕಾಣ್ತೇವೆ. ಹಲ್ಲೆಲೂಯ ಹಲ್ಲೆಲೂಯ. ಕಳೆದ ಕೆಲವೊಂದು ವಾರಗಳಿಂದ ಅಬ್ರಹಾಮನ ವಿಷಯವಾಗಿ ಕಲಿತಾ ಇದ್ದೇವೆ. ಅಬ್ರಹಾಮನನ್ನು ಹೇಗೆ ದೇವರು ಕರೆದನು, ಅಬ್ರಹಾಮನ ಕರೆಯ ಉದ್ದೇಶ ಏನಾಗಿತ್ತು ಎಂಬುದಾಗಿ. ಹಲ್ಲೆಲೂಯ ಹಲ್ಲೆಲೂಯ. ಆತನ ಮೊದಲ ದರ್ಶನ ಯಾವಾಗ ದೇವರು ಸಂಧಿಸಿದ ಅಂತಂದ್ರೆ ಆದಿಕಾಂಡದ ಪುಸ್ತಕದ 11-12 ಅಧ್ಯಾಯದಲ್ಲಿ ಕಾಣ್ತೇವೆ. ಆದಿಕಾಂಡದ ಪುಸ್ತಕ 12ನೇ ಅಧ್ಯಾಯದಲ್ಲಿ ಆತನು ದರ್ಶನ ಕೊಟ್ಟು ಹೇಳ್ತಾನೆ, ನಾನು ನಿನಗೆ ತೋರಿಸುವ ದೇಶಕ್ಕೆ ಒಂದು ದರ್ಶನವನ್ನ ಆತನಿಗೆ ಕೊಡ್ತಾನೆ. ಯಾವ ದರ್ಶನಕ್ಕಾಗಿ ಆತನ ಹೊರಟೋದ? ದೇವರು ಹೇಳಿದಂತ ಆ ದೇಶವನ್ನ ಸ್ವತಂತ್ರಿಸಿಕೊಳ್ಳುವುದಕ್ಕಾಗಿ ಆತನ ಹೊರಟು ಹೋದನೆಂಬುದಾಗಿ ನಾವು ನೋಡ್ತೇವೆ. ಹಲ್ಲೆಲೂಯ. ಅರ್ಥ ಆಯ್ತಾ? ಹಲ್ಲೆಲೂಯ ಹಲ್ಲೆಲೂಯ. ಅಬ್ರಹಾಮನಿಗೆ ಒಂದು ದರ್ಶನ ಆಯಿತು. ಆ ದರ್ಶನ ಏನಂತೆ ಬೇರೆ ದೇಶವನ್ನ ಸ್ವತಂತ್ರಿಸಿಕೊಳ್ಳುವುದು, ಹಾಗೆ ಜನಾಂಗಗಳನ್ನ ಆಶೀರ್ವಾದ ಮಾಡುವುದು ಆತನ ಮೂಲಕ, ಹಾಗೆ ಆತನ ನಾಮವನ್ನು ಪ್ರಖ್ಯಾತಿಗೆ ತರುವಂತ ಈ ದರ್ಶನಕ್ಕಾಗಿ ಆತನು ಕರೆಯಲ್ಪಟ್ಟ. ಹಲ್ಲೆಲೂಯ ಹಲ್ಲೆಲೂಯ. ಅದನ್ನ ಮುಂದೆ ನಾವು ಧ್ಯಾನ ಮಾಡಿಕೊಂಡ ಇಲ್ಲಿ ವಾಕ್ಯ ಇರ್ತದೆ, ದರ್ಶನ ಅನ್ನುವಂಥದ್ದು ದೇವರು ತನ್ನ ಭಕ್ತರನ್ನ ಸಂಧಿಸುವ ಹಾಗೂ ತನ್ನ ಸೇವಕರ ಕುರಿತಾಗಿ ಒಂದು ದರ್ಶನ ಉಳ್ಳವನಾಗಿದ್ದಾನೆ ಎಂಬುದಾಗಿ ಈ ವಾಕ್ಯದ ಮೂಲಕ ನಾವು ಕಲಿತುಕೊಳ್ತೇವೆ. ಎಷ್ಟು ನಂಬ್ತೀರಾ? ನಾನಾಗಲೇ ಇದೆ. ಹಲ್ಲೆಲೂಯ ಹಲ್ಲೆಲೂಯ. ದೇವರು ತನ್ನ ಭಕ್ತರ ಕುರಿತಾಗಿ, ಯಾರೆಲ್ಲ ಆತನ ಮೇಲೆ ನಂಬಿಕೆ ಇಡಿದಾರೋ, ಯಾರೆಲ್ಲ ಆತನ ಮೇಲೆ ಭಕ್ತಿಯುಳ್ಳವರಾಗಿ ಜೀವಿಸ್ತಾ ಇದ್ದಾರೋ, ಯಾರೆಲ್ಲ ಆತನ ನಾಮದ ಮಹಿಮೆಗಾಗಿ ಜೀವಿಸ್ತಾ ಇದ್ದಾರೋ, ಯಾರೆಲ್ಲ ಆತನ ನಾಮವನ್ನು ಅಂಗೀಕರಿಸಿ ಜೀವಿಸ್ತಾ ಇದ್ದಾರೋ ಅಂತ ಒಂದು ತನ್ನ ಮಕ್ಕಳ, ತನ್ನ ಸೇವಕರ ಕುರಿತಾದ ಒಂದು ದರ್ಶನ ಉಳ್ಳವನಾದಂತ ದೇವರು ನನ್ನ ಮತ್ತು ನಿಮ್ಮ ದೇವರಾಗಿದ್ದಾನೆ. ಹಲ್ಲೆಲೂಯ ಹಲ್ಲೆಲೂಯ. ನಂಬ್ತೀರಾ? ನಿಮ್ಮ ಪಕ್ಕದವರಿಗೆ ನಿನ್ನ ವಿಷಯದಲ್ಲಿ ದೇವರು ದರ್ಶನ ಉಳ್ಳವನಾಗಿದ್ದಾನೆ. ಹೇಳಿ ಇನ್ನೊಂದ್ಸರ್ತಿ, ನಿನ್ನ ವಿಷಯದಲ್ಲಿ ದೇವರು ದರ್ಶನ ಉಳ್ಳವನಾಗಿದ್ದಾನೆ. ಅದನ್ನೇನೋ ಗಂಭೀರವಾಗಿ ಹೇಳಕ್ ಹೋಗ್ಬೇಡ್ರಿ. ದರ್ಶನ ಅಂತೂ ಗಂಭೀರವಾದದಲ್ಲ. ಅದನ್ನ ನೀನ್ ಗಂಭೀರವಾಗಿ ತೆಗೆದುಕೊಂಡು ಅದನ್ನ ಹೇಳ್ಬೇಕು, ಸಂತೋಷವಾಗಿ ಹೇಳ್ಬೇಕು ಅದನ್ನ. ಹಲ್ಲೆಲೂಯ
ಹೇಳಿ ಪಕ್ಕದವರಿಗೆ, ದೇವರು ನಿನ್ನ ವಿಷಯದಲ್ಲಿ ದರ್ಶನವುಳ್ಳವನಾಗಿದ್ದಾನೆ. ಆಮೇನ್ ಆಮೇನ್. ನಿಮ್ಮ ಪಕ್ಕದಲ್ಲಿ ಯಾರು ಇಲ್ಲ ಅಂತಂದ್ರೆ ಯಾರಾದ್ರೂ ಪಕ್ಕದಲ್ಲಿ ಹೋಗಿ ಕೂತ್ಕೊಂಡು ಹೇಳಿ ಅದನ್ನ, ದೇವರು ನನ್ನ ಮತ್ತು ನಿನ್ನ ವಿಷಯದಲ್ಲಿ ದರ್ಶನವುಳ್ಳವನಾಗಿದ್ದಾನೆ. ಆಮೇನ್, ಹಲ್ಲೆಲೂಯಾ. ಯಾಕೆಂದ್ರೆ ಆತನು ದರ್ಶನಗಳನ್ನು ನೀಡುವಂತ ದೇವರಾಗಿದ್ದಾನೆ. ಆಮೇನ್. ಆತನು ತನ್ನ ಮಕ್ಕಳಿಗೆ ದರ್ಶನ ಕೊಡುವಂತ. ದರ್ಶನ ಅಂತಂದ್ರೆ ನೀವು ಅನ್ಕೋಬೇಡ, ನಾನು ನೀವು ಅನ್ಕೋತ ದರ್ಶನ ಬೇರೆ, ಇಲ್ಲಿ ದರ್ಶನ ಅಂತ ಪದದ ಅರ್ಥ ಬೇರೆ. ಹಲ್ಲೆಲೂಯಾ ಹಲ್ಲೆಲೂಯಾ. ಅದಕ್ಕಾಗಿ ಬಹಳ ತುಂಬಾ ಪ್ರಾಮುಖ್ಯವಾದ ವಾಕ್ಯವನ್ನ ನಾವು ನೋಡಿಕೊಳ್ತೇವೆ. ಏನಂತಂದ್ರೆ ಯೋವೇಲನ ಬರೆದ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯ 28ನೇ ವಾಕ್ಯವನ್ನ ನಾವು ನೋಡಿಕೊಳ್ಳುವಾಗ ಆತನು ಇಲ್ಲಿ ಆಗಲೇ ನಾವು ವಾಕ್ಯದ ನೋಡಿಕೊಂಡಿದ್ದೇವೆ. ಏನಂತಂದ್ರೆ ಯೋವೇಲನ ಬರೆದ ಪ್ರವಾದನೆ ಗ್ರಂಥ 2:28 ಹೇಳ್ತದೆ, ಕಡೇ ದಿವಸದಲ್ಲಿ ನಾನು ಎಲ್ಲಾ ಮನುಷ್ಯರ ಮೇಲೆ ಏನ್ ಮಾಡ್ತಾರೆ, ನನ್ನ ಆತ್ಮನನ್ನ ಸುರಿಸುತ್ತೇನೆ. ಹಲ್ಲೆಲೂಯಾ. ಏನದು? ಆತನ ಆತ್ಮನ ಮೇಲೆ ಸುರಿಸಲ್ಪಡುತ್ತಿರುವಾಗ ಏನಾಗ್ತವೆ ಅಂತ ನೋಡುವಾಗ ಇಲ್ಲಿ ದೇವರ ವಾಕ್ಯ, ನಿಮ್ಮಲ್ಲಿರುವ ಗಂಡಸರು ಮತ್ತು ಹೆಂಗಸರು ಪ್ರವಾದಿಸ್ತಾರೆ. ಮುಂದೆ ನಿಮ್ಮ ಯೌವನಸ್ಥರಿಗೆ ದಿವ್ಯ ದರ್ಶನಗಳಾಗ್ತವೆ. ಹಲ್ಲೆಲೂಯಾ. ದಿವ್ಯ ದರ್ಶನ ಅನ್ನುವಂಥದ್ದು ನೋಡಿ, ಇದು ಧ್ಯಾನ ಮಾಡಿಕೊಳ್ಳಿ. ದಿವ್ಯ ದರ್ಶನ. ಇವತ್ತು ದರ್ಶಕರು ಕಡಿಮೆ ಆಗಿದ್ದಾರೆ. ದರ್ಶನಗಳು ಹೇರಳವಾಗಿರ್ಬೋದು. ಹಳೆ ಒಡಂಬಡಿಕೆ ಕಾಲದಲ್ಲಿ ದೈವೋಕ್ತಿಗಳು ವಿರಳವಾಗಿದ್ವು, ಅಂದ್ರೆ ದರ್ಶನಗಳು ವಿರಳವಾಗಿದ್ವು. ಆದ್ರೆ ಈಗ ದರ್ಶನಗಳು ಹೆಚ್ಚಾದ್ರೆ ದರ್ಶಕರು ಕಡಿಮೆ ಆಗಿದ್ದಾರೆ. ಹಲ್ಲೆಲೂಯಾ. ತುಂಬಾ ಏನಂತ ದುಃಖಕರವಾದ ವಿಷಯ, ಹೊಸ ಒಡಂಬಡಿಕೆಯಲ್ಲಿ ದರ್ಶಕರೇ ಇಲ್ಲ, ದರ್ಶಕರ ಕೊರತೆ ಕಾಣ್ತಾ ಇದೆ. ಅದಕ್ಕೆ ಯೇಸು ಸ್ವಾಮಿ ಹೇಳಿದ ಮತ್ತಾಯ ಸುವಾರ್ತೆ 9ನೇ ಅಧ್ಯಾಯ 38ನೇ ವಾಕ್ಯದಲ್ಲಿ, ಬೆಲೆ ಹೆಚ್ಚಾಗಿದೆ ಆದರೆ ಸೇವಕರು ಕಡಿಮೆ ಆಗಿದ್ದಾರೆ. ಒಂದು ಅರ್ಥದಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ಒಂದು ಅರ್ಥ ಬೆಲೆ ಹೆಚ್ಚಾಗಿದೆ ಆದರೆ ದರ್ಶಕರು ಕಡಿಮೆ ಆಗಿದ್ದಾರೆ. ಹಲ್ಲೆಲೂಯಾ ಹಲ್ಲೆಲೂಯಾ. ಇವತ್ತು ನನ್ನ ಪಟ್ಟಣದ ಕುರಿತಾಗಿ ನನಗೆ ಒಂದು ದರ್ಶನ ಇರಬೇಕೆಂಬುದಾಗಿ ಆತನು ಬಯಸ್ತಾನೆ. ನಿನ್ನ ಒಂದು ಊರಿನ ಕುರಿತಾಗಿ ನನಗೆ ಒಂದು ದರ್ಶನ ಇರಬೇಕು. ನಿನ್ನ ಜೀವಿತದ ಕುರಿತಾಗಿ ಒಂದು ದರ್ಶನ ನಿನಗಿರಬೇಕು. ಹಲ್ಲೆಲೂಯಾ. ದರ್ಶನ ಅಂತದ್ದು ದೇವರು ಬಂದು ಕೆಳಗಿಳಿದು ಬರೋದಲ್ಲ ರೀ, ದೇವರು ನಿನಗೆ ಪ್ರತ್ಯಕ್ಷನಾಗಿ ನಿಲ್ಲುವಂಥದ್ದಲ್ಲ. ದರ್ಶನ ಅಂತಂದ್ರೆ ನಿನ್ನ ವಿಷಯವಾಗಿ, ನಿನ್ನ ಸಭೆಯ ವಿಷಯವಾಗಿ, ನಿನ್ನ ಸೇವೆ ಕುರಿತಾಗಿ, ನಿನ್ನ ಕುಟುಂಬದ ಕುರಿತಾಗಿ, ನಿನ್ನ ಜೀವಿತದ ಕುರಿತಾಗಿ ಒಂದು ದರ್ಶನ ನಿನಗಿರಬೇಕು. ಹಲ್ಲೆಲೂಯಾ ಹಲ್ಲೆಲೂಯಾ. ನಾವು ಕಾಲವಾದ ನೋಡ್ತೇವೆ ಅಂತಂದ್ರೆ, ದೇವರು ನಮ್ಮನ್ನ ಈ ಲೋಕದಲ್ಲಿ ಕಾವಲುಗಾರನಾಗಿ ನೇಮಿಸಿದ್ದಾನೆ ಅಲ್ವಾ? ಕಾವಲುಗಾರನ ಕೆಲಸ ಏನು? ಕಾಯೋದು. ಕಾವಲುಗಾರನ ಕೆಲಸ ಕಾಯೋದು. ಹಲ್ಲೆಲೂಯಾ. ಕಾಯೋದಂತಂದ್ರೆ ಪಟ್ಟಣಕ್ಕಾಗಿ ಕರ್ತನಿಗೆ ಮೊರೆ ಇಡುವುದು, ಪಟ್ಟಣಕ್ಕಾಗಿ ಕರ್ತನ ಪ್ರಾರ್ಥಿಸುವುದು, ಪಟ್ಟಣಕ್ಕಾಗಿ ಕರ್ತನ ಬೇಡಿಕೊಳ್ಳುವುದು ಮತ್ತು ಪಟ್ಟಣವನ್ನ ಎಚ್ಚರಿಸುವುದು ದರ್ಶಕರ ಕೆಲಸ. ಹಲ್ಲೆಲೂಯಾ. ಇವತ್ತು ದರ್ಶಕರಿಲ್ಲ, ಅದಕ್ಕಾಗಿ ಲೋಕದಲ್ಲಿ ಪಾಪ ತುಂಬಿ ಓಡಾಡ್ತಾ ಇದೆ. ದರ್ಶಕರಿರುವುದರ ನಿಮಿತ್ತವಾಗಿ ಜನರು ಪಾಪದಲ್ಲಿ ಮಿತಿಮೀರಿ ಹೋಗ್ತಾ ಇದ್ದಾರೆ. ಹಲ್ಲೆಲೂಯಾ ಹಲ್ಲೆಲೂಯಾ. ಅದಕ್ಕಾಗಿ ಜ್ಞಾನೋಕ್ತಿಗಳ ಪುಸ್ತಕ 29ನೇ ಅಧ್ಯಾಯ 18ನೇ ವಾಕ್ಯವನ್ನ ನಾವು ಧ್ಯಾನ ಮಾಡಿಕೊಳ್ಳಿ ಸಮಯದಲ್ಲಿ. ಜ್ಞಾನೋಕ್ತಿಗಳು 29:18. ದೇವದರ್ಶಕರಿಲ್ಲದಿರುವಲ್ಲಿ ಜನರು ಅಂಕೆ ಮೀರುವರು. ದೇವದರ್ಶಕರಿಲ್ಲದಿರುವಲ್ಲಿ ಜನರು ಅಂಕೆ ಮೀರುವರು. ದೇವದರ್ಶಕರಿಲ್ಲ ಅಂತಂದ್ರೆ ನೋಡ್ರಿ, ಯೋಚನೆ ಮಾಡ್ರಿ. ದರ್ಶನಗಳು ಇಲ್ಲ ಅಂತಂದ್ರಲ್ಲ, ದೇವದರ್ಶಕರಿಲ್ಲ ಅಂತಂದ್ರೆ. ಹಲ್ಲೆಲೂಯಾ ಹಲ್ಲೆಲೂಯಾ. ದರ್ಶನಗಳಿದಾವೆ, ದರ್ಶಕರಿಲ್ಲ. ದರ್ಶನಗಳಿದಾವೆ, ದರ್ಶಕರಿಲ್ಲ. ಇಲ್ಲಿ ದೇವದರ್ಶಕರ ಕೊರತೆ ಈ ಲೋಕದಲ್ಲಿದೆ. ದೇವದರ್ಶಕರ ಕೊರತೆ ಈ ಲೋಕದಲ್ಲಿರೋದ್ರಿಂದ ಪಾಪ ಹೆಚ್ಚಾಗ್ತಾ ಇದೆ, ಅನ್ಯಾಯ ಹೆಚ್ಚಾಗಿದೆ. ಹಲ್ಲೆಲೂಯಾ ಹಲ್ಲೆಲೂಯಾ. ಎಲ್ಲಿ ನೋಡ್ರಿ ಕೊಲೆ ಸುಲಿಗೆ, ಎಲ್ಲಿ ನೋಡ್ರಿ ಅನಾಚಾರ, ಎಲ್ಲಿ ನೋಡ್ರಿ ಅತ್ಯಾಚಾರ, ಎಲ್ಲಿ ನೋಡ್ರಿ ಎಲ್ಲ ಕೆಟ್ಟ ಕೆಟ್ಟ ಕಾರ್ಯಗಳು ಲೋಕದಲ್ಲಿ ನಡೀತಾ ಇರೋದನ್ನು ಗಮನಿಸ್ತೇವೆ. ಕಾರಣ ದರ್ಶಕರಿಲ್ಲ. ಹಲ್ಲೆಲೂಯಾ. ದೇವ ದರ್ಶಕರಿಲ್ಲದಿರುವಲ್ಲಿ ಜನರು ಅಂಕೆ ಮೀರುವುದನ್ನು ನಾವು ನೋಡ್ತೇವೆ. ಹಲ್ಲೆಲೂಯಾ. ಅಂದ್ರೆ ಸತ್ಯದ ಕುರಿತು ದೇವರ ಪ್ರಕಟಣೆ ಇಲ್ಲದೆ ಹೋದರೆ ಜನರು ತಮ್ಮಿಷ್ಟದಂತೆ ನಡ್ಕೊಳ್ತಾ ಇದ್ದಾರೆ. ಹಲ್ಲೆಲೂಯಾ. ಸತ್ಯದ ಕುರಿತು, ದೇವರ ಸತ್ಯದ ಕುರಿತು ಪ್ರಕಟಣೆ ಇಲ್ಲದೆ ಹೋದ್ರೆ, ಪ್ರಕಟಿಸುವನಿಲ್ಲದೆ ಹೋದ್ರೆ, ದೇವರ ಸತ್ಯದ ಕುರಿತು ಪ್ರಕಟಿಸುವನಿಲ್ಲದೆ ಹೋದ್ರೆ ಜನರು ತಮ್ಮಿಷ್ಟವನ್ನು ನಡೆಯುವಂತವರಾಗಿದ್ದಾರೆ. ಹಲ್ಲೆಲೂಯಾ. ಇದನ್ನ ಎಲ್ಲಿ ಕಾಣ್ತೀವಿ ಗೊತ್ತಾ? ಇದನ್ನ ಎಲ್ಲಿ ಕಾಣ್ತೀವಿ ಗೊತ್ತಾ ನಿಮ್ಗೆ? ಎಲ್ಲಿ ಕಾಣ್ತೀವಿ? ಹಲ್ಲೆಲೂಯಾ. ಈ ಜ್ಞಾನೋಕ್ತಿಗಳ ಪುಸ್ತಕ 29ನೇ ಅಧ್ಯಾಯ 18ನೇ ವಾಕ್ಯವನ್ನ ನಾವು ಗಮನ ಇಟ್ಟು ಓದುವುದಾದ್ರೆ ಬಹಳ ಅಲ್ಲಿ ಸೂಕ್ಷ್ಮವಾಗಿ ನಾವು ಗಮನಿಸೋಣ.
ಆಮೆನ್ ಆಮೆನ್. ಜ್ಞಾನೋಕ್ತಿಗಳ ಪುಸ್ತಕ 29:18 ಸರ್ತಿ ಓದ್ತೀರಾ? ದೇವ ದರ್ಶಕರಿಲ್ಲದಿರುವಲ್ಲಿ ಆ, ಜನರು ಅಂಕೆ ಮೀರುವರು. ಜನರು ಅಂಕೆ ಮೀರ್ತಾ ಇದ್ದಾರೆ ಅಂದ್ರೆ ಅರ್ಥ, ದೇವರ ಸತ್ಯದ ಕುರಿತಾದ ಒಂದು ಪ್ರಕಟಣೆ ಇಲ್ಲದೆ ಹೋದ್ರೆ ಅಲ್ಲಿ ಜನರು ಪಾಪದಲ್ಲಿ ಬೀಳ್ತಾರೆ, ತಮ್ಮ ಮನಸ್ಸು ಬಂದ ನಡೀತಾರೆ. ಹಲ್ಲೆಲೂಯಾ. ಎಲ್ಲಿ ಆಗ್ತಾ ಇದೆ ಈ ಸಂಗತಿ? ನ್ಯಾಯಸ್ಥಾಪಕರ ಪುಸ್ತಕ 21ನೇ ಅಧ್ಯಾಯ 25ನೇ ವಾಕ್ಯದಲ್ಲಿ ನಾವು ಇದನ್ನು ಕಾಣ್ತೇವೆ. ನ್ಯಾಯಸ್ಥಾಪಕರ ಪುಸ್ತಕ 21ನೇ ಅಧ್ಯಾಯದ 25ನೇ ವಚನ ಹೋದ್ರಿ. ನ್ಯಾಯಸ್ಥಾಪಕರು 21:25. ಆ ಕಾಲದಲ್ಲಿ ಇಸ್ರಾಯೇಲರೊಳಗೆ ಅರಸನಿರಲಿಲ್ಲ. ಆ ಕಾಲದಲ್ಲಿ ಇಸ್ರಾಯೇಲರಲ್ಲಿ ಅರಸನಿರಲಿಲ್ಲ. ಪ್ರತಿಯೊಬ್ಬನು ತನ್ನ ಮನಸ್ಸಿಗೆ ಬಂದಂತೆ ನಡೆಯುತ್ತಿದ್ದ. ಪ್ರತಿಯೊಬ್ಬನು ತನ್ನ ಮನಸ್ಸಿಗೆ ಬಂದಂತೆ. ಕಾರಣ ಏನ್ ಗೊತ್ತಾ? ಯಾರಿಲ್ಲ ಅಲ್ಲಿ? ಆಳುವಂತ ರಾಜ್ಯ ಇಲ್ಲ. ಹಲ್ಲೆಲೂಯಾ. ಅವ್ರನ್ನ ಆಳ್ಲಿಕ್ಕಾಗಿ ಯಾವ ಅರಸನಿಲ್ಲ, ಅವ್ರಿಗೆ ಆ ತಿಳುವಳಿಕೆ ಹೇಳಲಿಕ್ಕಾಗಿ ಯಾವ ಪ್ರವಾದಿ ಇಲ್ಲ, ದೇವ ದರ್ಶಕರಿಲ್ಲ. ದೇವರ ದರ್ಶನ ತೆಗೆದುಕೊಂಡು, ದೇವರಿಂದ ಕರೆ ತೆಗೆದುಕೊಂಡು, ದೇವರ ಸ್ವರ ತೆಗೆದುಕೊಂಡು ಅವರಿಗೆ ಸಾರಿ ಪ್ರಕಟಿಸುವಂತ ವ್ಯಕ್ತಿ ಇಲ್ಲ. ಅದಕ್ಕಾಗಿ ಏನಾಗ್ತಾ ಇದೆ? ನ್ಯಾಯಸ್ಥಾಪಕರ ಪುಸ್ತಕದಲ್ಲಿ ಅವರು ತಮ್ಮ ಮನಸ್ಸಿಗೆ ಬಂದಂತೆ ನಡೆಯುವುದನ್ನ ನಾವು ಗಮನಿಸ್ತೇವೆ. ಹಲ್ಲೆಲೂಯಾ. ಅಂದ್ರೆ ಇವತ್ತು ಸತ್ಯದ ಕುರಿತಾದ ಪ್ರಕಟಣೆ ಎಲ್ಲಿ ಇರುವುದಿಲ್ಲವೋ ಅಲ್ಲಿ ಏನಾಗ್ತಾ ಇದೆ? ಪಾಪ ಹೆಚ್ಚಾಗ್ತಾ ಇದೆ. ಹಲ್ಲೆಲೂಯಾ ಹಲ್ಲೆಲೂಯಾ. ದರ್ಶನಕ್ಕಾಗಿ ನಾವು ಪ್ರಾರ್ಥಿಸಬೇಕಾಗಿದೆ. ಕರ್ತನ ದರ್ಶಕರು ಹೆಚ್ಚಾಗಬೇಕು. ಅದಕ್ಕಾಗಿ ಆತನ ಹೇಳಿದ, ಬೆಳೆ ಹೆಚ್ಚಾಗಿದೆ ಆದ್ರೆ ಸೇವಕರು ಕಡಿಮೆ ಆಗಿದ್ದಾರೆ. ಹಲ್ಲೆಲೂಯಾ. ನೋಡ್ರಿ, ತನ್ನ ಮನಸ್ಸು ಬಂದಂತೆ ನಡೆಯುತ್ತಿದ್ದನಂತೆ. ಅವರು ಪ್ರತಿಯೊಬ್ಬನು ಅಲ್ಲಿ ಒಬ್ಬರದವರು ಹೊರತಾಗಿಲ್ಲ. ರಾಜನಿಲ್ಲ, ಅರಸನಿಲ್ಲ, ಪ್ರವಾದಿ ಇಲ್ಲ, ಸೇವಕನಿಲ್ಲ. ಆ ಒಂದು ಸಮಯದಲ್ಲಿ ಪ್ರತಿಯೊಬ್ಬನು ತನ್ನ ಮನಸ್ಸು ಬಂದಂತೆ ನಡೀತಾ ಇದ್ದ. ಅವರಿಗೆ ಲೌಕಿಕ ರಾಜನಿರಲಿಲ್ಲ, ಅವರಿಗೆ ರಾಜ ಇಲ್ಲ, ಮತ್ತು ಪರಲೋಕದ ರಾಜನಿಗೂ ಕೂಡ ಅವರಿಗೆ ಅಧೀನರಾಗ್ತಾ ಇಲ್ಲ. ಹಲ್ಲೆಲೂಯಾ. ಅವ್ರನ್ನ ಆಳ್ತಾ ಇರುವನು ದೇವರು, ಅವ್ರನ್ನ ಪೋಷಣೆ ಮಾಡ್ತಾ ಇರುವಂತವನು ದೇವರು, ಅವ್ರನ್ನ ಕಾಪಾಡ್ತಾ ಬಂದಿರುವವನು ದೇವರು. ಹಲ್ಲೆಲೂಯಾ. ನೋಡ್ರಿ, ಯಾವಾಗ ಅವ್ರ ಪಾಪದಲ್ಲಿ ಬೀಳ್ತಾ ಇದ್ದಾರೋ ಇಸ್ರಾಯೇಲರು, ಆಗ ಅವರನ್ನ ಬೇರೆ ದೇಶದವರಿಗೆ ಒಂದು ಏನಾಗ್ತಾ ಇದೆ? ಗುಲಾಮತ್ವಕ್ಕೆ ಅವ್ರನ್ನ ದಾಸರನ್ನಾಗಿ ಮಾಡ್ತಾ ಇದ್ದಾನೆ, ದಾಸೋದಕ್ಕೆ ಕಳಿಸ್ತಾ ಇದ್ದಾನೆ. ಮತ್ತೆ ಯಾವಾಗ ಇವ್ರು ಪಶ್ಚಾತ್ತಾಪ ಪಡ್ತಾರೋ ಅವ್ರನ್ನ ಬಿಡಿಸ್ಲಿಕ್ಕಾಗಿ ಒಬ್ಬ ನ್ಯಾಯಸ್ಥಾಪಕ ನೆಬ್ಬಿಸಿ ಅವರ ಮೂಲಕ ಅವ್ರ ರಕ್ಷಣೆ ಮಾಡಿದ್ರು ಕೂಡ ಮತ್ತೇನಾಗ್ತಾ ಇದೆ? ಈ ಪಾಪದ ಒಂದು ಚಕ್ರ ನ್ಯಾಯಸ್ಥಾಪಕರ ಪುಸ್ತಕದಲ್ಲಿ ಅದು ಹಂಗೆ ರೊಟೇಷನ್ ಆಗ್ತಾ ಇರ್ತದೆ. ಹಲ್ಲೆಲೂಯಾ. ಈ ಪಾಪದ ಚಕ್ರ ಆ ಒಂದು ದೇಶವನ್ನ, ಆ ಒಂದು ಜನರನ್ನ ಹೋಗ್ತಾ ಇದೆ. ಹಲ್ಲೆಲೂಯಾ. ಕಾರಣ ಗೊತ್ತಾ? ಅವರಿಗೆ ದೇವ ಸೇವಕರಿಲ್ಲ. ಹಲ್ಲೆಲೂಯಾ. ದರ್ಶಕರಿಲ್ಲ. ರಾಜನು, ಪರಲೋಕದ ರಾಜನ ಆಳ್ವಿಕೆಯನ್ನು ತಳ್ಳಿಬಿಟ್ರು. ಪರಲೋಕದ ದೇವನ ರಾಜನ ಒಂದು ಆಳ್ವಿಕೆಯನ್ನ ಅವ್ರಿಗೆ, ಆತನಿಗೆ ಅವರು ವಿಧೇಯರಾಗುವುದನ್ನು ಬಿಟ್ಟುಬಿಟ್ರು. ಅವನಿಗೆ ಆತನಿಗೆ ಅವಿಧೇಯರಾದ್ರು. ಹಲ್ಲೆಲೂಯಾ. ಅವರು ದೇವರ ವಾಕ್ಯವನ್ನು ತ್ಯಜಿಸಿದ್ರು. ಅದ ಅಧಿಕಾರಕ್ಕೆ ಅವರು ತಲೆಬಾಗಲೇ ಇಲ್ಲ. ಯಾರು? ಇಸ್ರಾಯೇಲ್. ಅದಕ್ಕಾಗಿ ಇದರ ಪರಿಣಾಮ ನ್ಯಾಯಸ್ಥಾಪಕರ ಪುಸ್ತಕದಲ್ಲಿ ಬರೆಯಲ್ಪಟ್ಟ ಘಟನೆಗಳು ಏನಂತಂದ್ರೆ, ಅವರು ಏನಾಗ್ತಾ ಇದೆ? ಅವರು ಮಾರಲ್ಪಡ್ತಾ ಇದ್ರಂತೆ. ಅವರು ಬೇರೆ ದೇಶಗಳಿಗೆ ಅವ್ರು ಏನಾಗ್ತಾ ಇದ್ರು? ಗುಲಾಮತ್ವದಿಂದ ಹೋಗ್ತಾ ಇದ್ರು. ಅವ್ರನ್ನ ಮೇಲೆ ದಂಡೆತ್ತಿ ಬರ್ತಾ ಇದ್ರು, ದಾಳಿ ಮಾಡಲಾಗ್ತಾ ಇತ್ತು. ಅನೇಕ ಹಿಂಸೆಗಳನ್ನ, ಅನೇಕ ಕಷ್ಟ ಅನುಭವಿಸಬೇಕಾಗಿ ಯಾರು? ಇಸ್ರಾಯೇಲರು. ಹಲ್ಲೆಲೂಯಾ. ಯಾಕೆ? ಅವರಿಗೆ ದರ್ಶಕರಿಲ್ಲದಿರುವುದರ ನಿಮಿತ್ತವಾಗಿ ಪಾಪ ಮಾಡ್ತಾ ಇದ್ರಂತೆ. ಹಲ್ಲೆಲೂಯಾ. ತನ್ನ ಮನಸ್ಸು ಬಂದಂತೆ. ಅದಕ್ಕಾಗಿ ಜ್ಞಾನೋಕ್ತಿಗಳ ಪುಸ್ತಕ ನೋಡ್ತೇವೆ ಅಂತಂದ್ರೆ, ದೇವ ದರ್ಶಕರಿಲ್ಲದಿರುವಲ್ಲಿ ಜನರು ಅಂಕೆ ಮೀರ್ತಾರೆ. ಇವತ್ತು ದರ್ಶಕರಿಗಾಗಿ ನಾವು ಪ್ರಾರ್ಥಿಸಬೇಕು. ದರ್ಶಕರನ್ನ ದೇವರು ನಡೆಸಬೇಕು. ಇವತ್ತು ದರ್ಶಕರಿಲ್ಲದೆ ಇರೋದ್ರ ನಿಮಿತ್ತವಾಗಿ ಈ ಲೋಕದಲ್ಲಿ ಕೂಡ ಪಾಪ ಹೆಚ್ಚಾಗ್ತಾ ಇದೆ ಪ್ರಿಯರೇ. ಎಲ್ಲಿ ನೋಡಿದ್ರೆ ಅಲ್ಲಿ ಕೊಲೆಗಳಾಗ್ತದೆ, ಎಲ್ಲಿ ನೋಡಿದ್ರೆ ಕಳ್ಳತನ, ಅಲ್ಲಿ ನೋಡಿದ್ರೆ ಅಲ್ಲಿ ದರೋಡೆಗಳು. ಹಲ್ಲೆಲೂಯಾ. ಎಲ್ಲಿ ನೋಡಿ ಅನಾಚಾರ, ಅತ್ಯಾಚಾರ ನೋಡ್ತಾ ಇದೆ. ಕಾರಣ ಗೊತ್ತಾ? ದರ್ಶಕರಿಲ್ಲ. ಹಲ್ಲೆಲೂಯಾ ಹಲ್ಲೆಲೂಯಾ. ಅಬ್ರಹಾಮನಿಗೆ ದೇವರು ದರ್ಶನ ಕೊಟ್ಟ. ಆ ದರ್ಶನ ಹೊಂದಿಕೊಂಡು ಆತನು ದೇವರು ಏನಂತ ಸ್ಥಳಕ್ಕೆ ಓಡಿ ಹೋದಂತವನು. ಯಾವುದು ಪ್ರಶ್ನೆ ಮಾಡಲಿಲ್ಲ. ಯಾವ ಮುಂದೆ ಆಗ್ಬೇಕಂತ ಯಾವ ಕಾರ್ಯಗಳನ್ನು ಕೊಡ್ತಾ ಅಂತ ಯೋಚಿಸಲಿಲ್ಲ. ಯೋಚಿಸದೆ ಕರ್ತನ ಮೇಲೆ ನಂಬಿಕೆ ಇಟ್ಟು ಆ ದರ್ಶನವನ್ನ ಹಿಡ್ಕೊಂಡು ಆತನು ಓಡಿ ಹೋದನ್ನು ನೋಡ್ತೇವೆ. ಹಲ್ಲೆಲೂಯಾ. ಆ ದರ್ಶನಕ್ಕಾಗಿ ಓಡಿದಂತ ಅನೇಕ ಸೇವಕರನ್ನು ನೋಡಿದ್ದೇವೆ, ಅನೇಕ ಭಕ್ತರನ್ನು ನೋಡಿದ್ದೇವೆ. ಆದರೆ ಈಗಿನ ನಮ್ಮ ಒಂದು ದುರದೃಷ್ಟಕರವಾದ ಸಂಗತಿ ಅಂತಂದ್ರೆ, ದರ್ಶಕರ ಕೊರತೆಯನ್ನು ನಾವು ಕಾಣ್ತಾ ಇದ್ದೇವೆ. ಹಲ್ಲೆಲೂಯಾ. ನಿದ್ದೆ ಮಾಡ್ತಾ ಇದ್ದೀರಾ? ನಿದ್ದೆ ಮಾಡ್ತೀರಿ? ಹಲ್ಲೆಲೂಯಾ ಹಲ್ಲೆಲೂಯಾ. ಕೆಲವ್ರು ನಿದ್ದೆ ಮಾಡ್ತಾರೆ ಅಂದ ತಕ್ಷಣ ಹೆಂಗ್ ಮಾಡ್ತಾರ? ಹೌದ್ರಿ, ನಿದ್ದೆ ಮಾಡ್ತಾರೆ. ಅರ್ಥ ಆಯ್ತಾ? ಎಚ್ಚರವಾಗಿರಿ. ದರ್ಶಕರ ಒಂದು ಕೊರತೆ ನಾವು ಎದುರಿಸ್ತಾ ಇದ್ದೇವೆ.
ನಾವು ಪ್ರಾರ್ಥಿಸಬೇಕಾಗಿದೆ. ನಿಮ್ಮ ಪ್ರಾರ್ಥನೆಯಲ್ಲಿ ಈ ಒಂದು ಪ್ರಾರ್ಥನೆಯನ್ನು ಮಾಡ್ರಿ. ದೇವರ ದರ್ಶಕರು ಎದ್ದೇಳುವಂತೆ ಆ ದರ್ಶನ ಹೊಂದಿಕೊಂಡು ಕರ್ತನಿಗಾಗಿ ನಿಂತುಕೊಳ್ಳುವಂತಹ ಮಕ್ಕಳನ್ನ ಕರ್ತನು ಹುಡುಕ್ತಾ ಇದ್ದಾನೆ. ಹಲ್ಲೆಲೂಯಾ. ಹಾಗಾದ್ರೆ ಯಾಕೆ ದರ್ಶನಗಳಿರಬೇಕು? ದರ್ಶನ ನಮಗೆ ಏನು ಮಾಡ್ತದೆ ಎಂಬುದಾಗಿ ನಾವು ಧ್ಯಾನ ಮಾಡೋಣ್ರಿ. ಹಲ್ಲೆಲೂಯಾ. ಎಷ್ಟು ಜನ ಕರೆಯಕ್ಕೆ ಇಷ್ಟಪಡ್ತೀರಾ? ದರ್ಶನಗಳ ಉದ್ದೇಶ ಏನು? ಯಾಕೆ ದೇವರು ದರ್ಶಕರನ್ನ ಇರಬೇಕೆಂಬುದಾಗಿ, ದರ್ಶನ ಇರಬೇಕೆಂಬುದಾಗಿ ಆತನ ಯಾಕೆ ಹೇಳ್ತಾನೆ? ಇವತ್ತು ನನ್ನ ಕುರಿತಾಗಿ, ನನ್ನ ಸೇವೆ ಕುರಿತಾಗಿ, ನಿನ್ನ ಪಟ್ಟಣದ ಕುರಿತಾಗಿ, ನಿನ್ನ ಹಳ್ಳಿಯ ಕುರಿತಾಗಿ ನಿನಗೆ ದರ್ಶನ ಇಲ್ಲದೆ ಹೋದ್ರೆ ಆ ಒಂದು ಹಳ್ಳಿ ಕುರಿತಾಗಿ ನನ್ನನ್ನು ದೇವರು ನ್ಯಾಯ ಕೇಳ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಓದಿಕೋಣ. ಯಾಕೆ ದರ್ಶನಗಳು ಇರಬೇಕು? ದರ್ಶನಗಳು ನಮಗೇನು ಮಾಡಲಿಕ್ಕೆ ಸಾಧ್ಯ? ಸತ್ಯವೇದದ ಪ್ರಕಾರ ದರ್ಶನದ ಉದ್ದೇಶ ಬಹುಮುಖವಾಗಿ ನಾವು ನೋಡ್ತೇವೆ. ಹಲ್ಲೆಲೂಯಾ. ಬಹಳ ವಿಷಯಗಳನ್ನು ಕಲ್ತ್ಕೊಳ್ಬಹುದು. ಅದರ ಮೊದಲನೇದಾಗಿ ದರ್ಶನ ಅನ್ನುವಂಥದ್ದು ಮಾರ್ಗದರ್ಶನ ಮತ್ತು ನಿರ್ದೇಶನ ಒದಗಿಸ್ತದೆ. ಹಲ್ಲೆಲೂಯಾ. ಮೊದಲನೇದಾಗಿ ದರ್ಶನ ಅನ್ನುವಂಥದ್ದು ಏನು ಮಾಡ್ತದೆ? ನಮಗೆ ಮಾರ್ಗದರ್ಶನ ಇರ್ತದೆ. ಏನು ಮಾರ್ಗದರ್ಶನ? ಅದು ಅದೇ ಅಧ್ಯಾಯವನ್ನು ಓದಿಕೋ ನಾವು. ಜ್ಞಾನೋಕ್ತಿಗಳ ಪುಸ್ತಕ 23:18 ಏನಂತೆ? ದೃಷ್ಟಿ. ಈ ದರ್ಶನ ಓದ್ಕೋಲಿಕ್ಕೆ ಏನ್ ಬೇಕು? ದರ್ಶಕರಿಗೆ ಏನ್ ಬೇಕು? ಎಲ್ಲರೇ ದೃಷ್ಟಿ, ದೃಷ್ಟಿ. ಅದಕ್ಕೆ ಯೇಸು ಕ್ರಿಸ್ತನು ಹೇಳಿದ್ದಾರೆ ಮತ್ತಾಯ ಸುವಾರ್ತೆಯಲ್ಲಿ, ನಿನ್ನ ಕಣ್ಣು ನೆಟ್ಟಗಿದ್ದರೆ, ನಿನ್ನ ದೃಷ್ಟಿ ನೆಟ್ಟಗಿದ್ದರೆ ನಿನ್ನ ದೇಹವೆಲ್ಲ ಬೆಳಕಾಗಿರ್ತದೆ. ಆದ್ರೆ ನಿನ್ನ ಕಣ್ಣು ನಿನ್ನ ಕಣ್ಣು ನೆಟ್ಟಗಿದ್ರೆ ನಿನ್ನ ದೇಹವೆಲ್ಲ ಬೆಳಕಾಗಿರ್ತದೆ. ಆದ್ರೆ ನಿನ್ನ ಕಣ್ಣು ನೆಟ್ಟಗಿಲ್ಲದೆ ಇದ್ರೆ ನಿನ್ನ ದೇಹವೆಲ್ಲ ಕತ್ತಲಾಗಿರುವುದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಕತ್ತಲೆಯಲ್ಲಿದೆ, ನಾನು ಮುಂದೆ ಇದೆ. ಆದ್ರೆ ನಾನು ಯಾವ್ದನ್ನ ಆಯ್ಕೆ ಮಾಡ್ಕೊತಾ ಇದ್ದೀನಿ? ನನ್ನ ಕಣ್ಣು ಸರಿಯಾಗಿದ್ರೆ ನನ್ನ ದೇಹ ಬೆಳಕಾಗಿರ್ತದೆ ಎಂಬುದಾಗಿ ಆತನ ಒತ್ತಿ ಇರ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ಜನ ಕೇಳಿಸ್ಕೊತಾ ಇದ್ದೀರಿ? ಎಷ್ಟು ಜನ ಕೇಳಿಸ್ಕೊತಾ ಇದ್ದೀರಾ? ಅದಕ್ಕಾಗಿ ಈ ದೃಷ್ಟಿ ಅನ್ನುವಂಥದ್ದನ್ನ ನಾವು ಧ್ಯಾನ ಮಾಡೋಣ್ರಿ. ದೃಷ್ಟಿ, ಈ ದರ್ಶನ ಕುರಿತಾಗಿ ಬಹಳ ಪ್ರಾಮುಖ್ಯವಾದದ್ದು ದೃಷ್ಟಿ. ಎಲ್ಲರ ದೃಷ್ಟಿ. ಎಷ್ಟು ಅನೇಕರಿಗೆ ಏನಂತ ದೃಷ್ಟಿ ಅಂದ ತಕ್ಷಣ ಬೇರೆ ಬೇರೆ ಅರ್ಥ ಮಾಡ್ಕೊಂಡ್ಬಿಡ್ತಾರೆ. ಹಲ್ಲೆಲೂಯಾ. ದರ್ಶನ ನಮಗೆ ನಿರ್ದೇಶನ ಮತ್ತು ಮಾರ್ಗದರ್ಶನ ಒದಗಿಸುತ್ತದೆ. ಹಲ್ಲೆಲೂಯಾ. ಅಂದ್ರೆ ಒದಗಿಸುವಂಥದ್ದು. ಒದಗಿಸುವುದಂತಂದ್ರೆ ನಮಗೆ ದೃಷ್ಟಿ ನಮಗೆ ಒದಗಿಸುವಂತದ್ದಾಗಿದೆ. ಹಲ್ಲೆಲೂಯಾ. ಏನೋ ಒಂದು ಕೊಡ್ತದೆ, ಏನೋ ಒಂದು ನಮಗೆ ಮಾರ್ಗದರ್ಶನ ಕೊಡ್ತದೆ, ನಮ್ಮ ಅವಶ್ಯಕತೆಯನ್ನು ಪೂರೈಸ್ತದೆ. ದರ್ಶನ ನಮಗಿರೋದಾದ್ರೆ ನನ್ನ ಅವಶ್ಯಕತೆಗಳು ಪೂರೈಸಲ್ಪಡ್ತದೆ ಅಂತ ಅರ್ಥ. ಹಲ್ಲೆಲೂಯಾ. ನಿನಗೆ ದರ್ಶನ, ಸರಿಯಾದ ದರ್ಶನ ಇರೋದಾದ್ರೆ ನಿನ್ನ ಅಗತ್ಯತೆಗಳನ್ನ ಕರ್ತನು ಪೂರೈಸ್ತಾನೆ ಅಂತ ಅರ್ಥ. ನಿನಗೆ ಸರಿಯಾದ ದರ್ಶನ ಇರೋದಾದ್ರೆ ಕರ್ತನು ನಿನ್ನನ್ನು ಯಾವ ಕೊರತೆ ನಡೆಸ್ತಾ ಇದ್ದಾನೆ ಅಂತ ಅರ್ಥ. ಹಲ್ಲೆಲೂಯಾ. ದರ್ಶನ ನನಗೆ ಒದಗಿಸುವಂತದ್ದಾಗಿದೆ. ಹಲ್ಲೆಲೂಯಾ. ಎಲ್ಲ ವಿಷಯದಲ್ಲಿ ಮಾರ್ಗದರ್ಶನ ಮಾತ್ರ ಅಲ್ಲ, ನಮಗೆ ನಿರ್ದೇಶನ ಮಾತ್ರ ಅಲ್ಲ. ಜ್ಞಾನೋಕ್ತಿಗಳ ಪುಸ್ತಕ 29:18 ವಾಕ್ಯದಲ್ಲಿ ನಾವು ಮತ್ತೆ ಸರ್ತಿ ನೋಡ್ತೀವಿ, ದೇವ ದರ್ಶಕರು ಇಲ್ಲದಿರುವಲ್ಲಿ ಜನರು ಅಂಕೆ ಮೀರ್ತಾ ಇದ್ದಾರೆ. ಇಲ್ಲಿ ಏನ್ ಹೇಳಕ್ ಬರ್ತಾ ಇದ್ದಾನೆ ಸೊಲೊಮೋನನು? ಸೊಲೊಮೋನ್ ಏನ್ ಮಾರ್ಗದರ್ಶನ ಮಾಡ್ತಾ ಇದ್ದಾನೆ ಅಂದ್ರೆ, ದರ್ಶಕರಿಲ್ಲ, ಜನರು ಅಂಕೆ ಮೀರ್ತಾ ಇದ್ದಾರೆ. ಯಾರಾದ್ರೂ ದರ್ಶಕರು ಕರ್ತನ ಮುಂದೆ ಬನ್ರಿ, ದರ್ಶನ ಇಟ್ಟುಕೊಂಡವರು ಕರ್ತನ ಮುಂದೆ ಬನ್ರಿ ಅಂತ ಆತನ ಕೂಗಿ ಹೇಳ್ತಾ ಇದ್ದಾನೆ. ದೇವ ದರ್ಶಕರಿಲ್ಲದಿರುವಲ್ಲಿ ಜನರು ಅಂಕೆ ಮೀರ್ತಾರೆ. ದರ್ಶನ ಅನ್ನುವಂಥದ್ದು ನಮಗೆ ಮಾರ್ಗದರ್ಶನ ಮತ್ತು ನಿರ್ದೇಶನ ನೀಡುವಂತದ್ದಾಗಿದೆ. ಹಲ್ಲೆಲೂಯಾ. ಇದರರ್ಥದಲ್ಲಿ ದರ್ಶನ ಮತ್ತು ಉದ್ದೇಶ ಅಂದ್ರೆ ಸಮುದಾಯದ ಕುರಿತಾಗಿ, ನನ್ನ ಜನಾಂಗದ ಕುರಿತಾಗಿ ಗಮನ ಹರಿಸಲು ನಮಗೆ ಸಹಾಯ ಮಾಡುವಂತದ್ದಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನನ್ನ ಜನರ ಕುರಿತಾಗಿ ಅಲ್ವಾ? ನಿನೆವೆಯನ್ನು ಕರ್ತನು ಕರುಣಿಸಿದ. ಆ ನಿನೆವೆಯನ್ನು ಪಟ್ಟಣ ರಕ್ಷಿಸಲಿಕ್ಕಾಗಿ ಯಾರಿಗೆ ಕರ್ತನೆಯದ? ಯೋನನಿಗೆ ಕರ್ತನೆಯದ. ಹಲ್ಲೆಲೂಯಾ. ಆದ್ರೆ ಯೋನನು ತನಗೆ ಕೊಟ್ಟಂತ ಆ ಗುರಿಯನ್ನ, ತನಗೆ ಕೊಟ್ಟಂತ ದರ್ಶನವನ್ನ ತಪ್ಪಿಸಿಕೊಂಡರು. ಹಲ್ಲೆಲೂಯಾ. ದೇವರು ಬಿಟ್ಟು ದೇವರು ಅವ್ರನ್ನ ಬಿಡ್ಲಿಲ್ಲ. ಅವನು ಹೇಗಾದ್ರೂ ಮತ್ತೆ ಮಾಡಿ ಅವನ ಸರಿಯಾದ ಟ್ರ್ಯಾಕಿಗೆ ತರಬೇಕು. ಅವನ್ನ ಹೇಗಾದ್ರೂ ಮಾಡಿ ಮತ್ತೆ ಅವನನ್ನ ಸರಿಯಾದ ಟ್ರ್ಯಾಕಿಗೆ ತರಬೇಕು ಅಂತ ಏನೆಲ್ಲ ಮಾಡಿದ ದೇವರು. ತುಫಾನ್ ತೆಗೆದುಕೊಂಡು ಸಮುದ್ರದಲ್ಲಿ. ಹಲ್ಲೆಲೂಯಾ. ಯೋನನಿಗೆ ಬೇಡಾಗಿತ್ತು, ನನಗೆ ಅದು ಬೇಡಪ್ಪ, ಆ ನಿನೆವೆ ಪಟ್ಟಣ ದರ್ಶನ ನನಗೆ ಬೇಡ, ನಿನೆವೆ ಪಟ್ಟಣ ನನಗೆ ಹೋಗೋದು ಇಷ್ಟ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ತಾರ್ಸಿಸ್ಗೆ ಹೋಗ್ತೇನೆ. ಇವತ್ತು ಅನೇಕ ದರ್ಶಕರು ದೇವರ ಮಕ್ಕಳಿದ್ದಾರೆ. ದೇವ್ರು ಹೇಳೋದು ಒಂದು ಕಾರ್ಯ, ತಾವು ಮಾಡೋದು ಒಂದು ಕಾರ್ಯ. ದೇವ್ರು ಹೇಳ್ತಾರೆ ಇದನ್ನ ಮಾಡು, ಅವ್ರು ಅದನ್ನ ಇಲ್ಲ, ನಾನು ಅದನ್ನ ಮಾಡಲ್ಲ, ಇದನ್ನ ಮಾಡ್ತೀನಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ಯಾವಾಗ ಹೇಳ್ತಾ ಇರ್ತೀನಿ, ಮನುಷ್ಯನ ಸ್ವಭಾವ ಹೆಂಗಂತಂದ್ರೆ, ದೇವರು ಏನು ಮಾಡಬೇಡ ಅಂತ ಹೇಳ್ತಾನಲ್ಲ ಅದನ್ನ ಮಾಡೋದೇ ಮನುಷ್ಯನ ಸ್ವಭಾವ. ಹಲ್ಲೆಲೂಯಾ. ಹೌದ್ರಿ? ನೋಡ್ರಿ, ಬೇಕಾದ್ರೆ ನೋಡ್ರಿ, ಸ್ವಲ್ಪ ನೋಡ್ರಿ ಹೆಂಗ್ ಟೆಂಪ್ಟೇಷನ್ ಅಂತ ಅಂದ್ರೆ, ಫಾರ್ ಎಕ್ಸಾಂಪಲ್ ಆಗಿ ತಮ್ಮ ಒಂದು ಒಳ್ಳೆ ಬಟ್ಟೆ, ಅಣ್ಣ ಒಂದು ಒಳ್ಳೆ ಬಟ್ಟೆ ತೊಗೊಂಡ್ಬರ್ತಾನೆ. ಒಳ್ಳೆ ಬಟ್ಟೆ ತಗೊಂಡು ಬಾಕ್ಸ್ ಅಲ್ಲಿ ಹಾಕಿರ್ತಾನೆ.
ಬಾಕ್ಸ್ ಹಾಕಿ ಪಾರ್ಸಲ್ ಬಂದಿರ್ತದೆ, ಅದನ್ನ ತಗೊಂಡಿಟ್ಟು ಹೋಗ್ತಾನ. ತಮ್ಮ ಕೇಳ್ತಾನ, ಅಣ್ಣ ಏನಿದು? ಇಲ್ಲ ಪಾರ್ಸಲ್ ಬರತ್ತಿ, ಅದನ್ನ ತೆಗಿಬೇಡ ಹೇಳ್ತಾನ. ನಾನು ಇಲ್ಲೇ ಸ್ವಲ್ಪ ಹೋಗಿ ಬರ್ತೀನಿ, ತೆಗಿಬೇಡ ಒಟ್ಟ. ಯಾರ ಅಣ್ಣ ಹೇಳ್ತಾನ, ಯಾರಿಗೆ? ಹಲೋ ಯಾರಿಗೆ ಹೇಳ್ತಾನ? ತಮ್ಮ ಹೇಳ್ತಾನ. ತಮ್ಮನ ಸುಮ್ಮನೆ ಬಿಡ್ತಾನ, ನೋಡ್ತಾ ಇದನ್ನ. ಏನಿರ್ಬೋದು ಅದ್ರಲ್ಲಿ? ಬಿಡು ಅಣ್ಣ ಹೇಳ್ದಾನ ಬೇಡ ಅಂತೇಳಿ ಮತ್ತೆ ಮನಸ್ಸು ಬರ್ತದೆ, ಏನಿರ್ಬೋದು ಅದ್ರಾಗ? ನಮ್ಮ ಅಣ್ಣ ತೆಗಿಬೇಡ ಅಂತಂದ್ರೆ ಏನೋ ಇರ್ತದೆ ಅದ್ರಲ್ಲಿ. ಹಲ್ಲೆಲೂಯಾ. ಅದನ್ನ ತೆರಿಬೇಡ ಅಂತಂದ್ರೆ ಏನೋ ಇರ್ತದಲ್ಲಿ ಅಂತ ಹೇಳಿ ಒಂದು 10 ನಿಮಿಷ ಸುಮ್ಮನೆ ಇರ್ಬೋದು. ಅವನು 10 ನಿಮಿಷ ಸುಮ್ಮನೆ ಇರ್ಬೋದು. ಮತ್ತೇನಾಗ್ತದೆ? ಮತ್ತೆ ಕಡೆ ಕಣ್ಣು ಹೋಗ್ತದೆ. ಏನಾದ್ರಾಗಲಿ ತರದ್ ನೋಡಿ ಬಿಡೋಣ ಅಂತ ಹೇಳಿ ಬ್ಯಾಗ್ ಬಿಚ್ಚಿ, ಹಲ್ಲೆಲೂಯಾ, ಬ್ಯಾಗ್ ಬಿಚ್ಚಿ ಅಣ್ಣ ತಗೊಂಡ್ಬಂದ ಡ್ರೆಸ್ ಅನ್ನ ಯಾರ ಕೊಡ್ತಾದ್ರೆ? ಅಂದ್ರೆ ಮನುಷ್ಯನ ಸ್ವಭಾವ ಹೇಗಂದ್ರೆ, ದೇವರು ಮಾಡಬೇಡ ಅಂತಾನೆ ಮನುಷ್ಯ ಏನ್ ಮಾಡ್ತಾನೆ? ದೇವ್ರು ಹೇಳ್ದ ಹಣ್ಣು ತಿನ್ಬೇಡ, ಮನುಷ್ಯ ಏನ್ ಮಾಡಿದ? ಅದು ಹೆಂಗೆ ಯೋಚನೆ ಮಾಡಿ ಗೊತ್ತದನ? ಹವ್ವಳ ಹೆಂಗೆ ಯೋಚನೆ ಮಾಡಿದ? ಏನಂತೆ? ನೋಟಕ್ಕೆ ರಮ್ಯವಾಗಿಯೂ ಜ್ಞಾನೋದಯಕ್ಕೆ ಅಪೇಕ್ಷಿಸತಕ್ಕದ್ದಾಗಿದೆ ಅಂತ ತಿಳ್ಕೊಂಡ್ಲಂತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವ್ರು ನೋಡ್ರಿ ಹೆಂಗೆ ಸೈತಾನ ವಂಚನೆ ಮಾಡ್ತಾರಂತ ಅಂದ್ರೆ ಇವ್ರನ್ನ, ನೀನೇ ನಂಗೂ ಸಾಯೋದಿಲ್ಲ, ದೇವ್ರಿಗೆ ಗೊತ್ತೈತಿ, ದೇವ್ರಂಗ ಆಗ್ತೀನಿ, ದೇವ್ರಿಗೆ ಗೊತ್ತು, ಅದಕ್ಕಾಗಿ ನೀ ದೇವ್ರು ಆಗಬಾರಂತ ದೇವ್ರು ಬಯಸ್ತಾನ. ನೀವು ಅದನ್ನ ತಿಂದು ದೇವ್ರು ಆಗ್ತೀರಿ. ಹಲ್ಲೆಲೂಯಾ. ಸೈತಾನ ಅನೇಕ ಆಶೆಗೆ ತೆಗೆದುಕೊಂಡ್ಬರ್ತಾನೆ ಹೃದಯದಲ್ಲಿ. ಹಲ್ಲೆಲೂಯಾ. ಅದಕ್ಕೇನಾಗ್ತದನೆ ನೋಡ್ರಿ, ಅದಕ್ಕೆ ಅವ್ರು ಏನ್ ಮಾಡಿದ್ರು ನೋಡಿದ್ರು, ಅದನ್ನ ನೋಡಿ ನೋಟಕ್ಕೆ ರಮ್ಯವಾಗಿ ಕಾಣ್ತಾ ಇದೆ, ಓ ಸುಂದರವಾಗಿ, ಅಟ್ರಾಕ್ಷನ್. ಹಲ್ಲೆಲೂಯಾ. ಸೈತಾನನ ಕೆಲಸ ಏನ್ ಗೊತ್ತನ್ರಿ? ಕಾರ್ಕೋಟಕ ಕಾರ್ಕೋಟಕದ ವಿಷದ ಬಾಟ್ಲಿ ಮೇಲೆ ಅಮೃತ ಅಂತ ಲೇಬಲ್ ಅಣಿಸಿ ಇರ್ತಾನ. ಹಲ್ಲೆಲೂಯಾ. ಸೈತಾನ ಸ್ವಭಾವ ಹಂಗೆ ಅದು. ಸೈತಾನ ಕೆಲಸ ಅಲ್ಲಿ ಒಳಗಡೆ ವಿಷ ಇರ್ತದೆ, ಅಲ್ಲಿ ಏನ್ ತೋರಿಸ್ತಾ ನಿಮಗೆ? ಅಮೃತ ಇದೆ, ಕುಡಿದ್ರೆ ಚೆನ್ನಾಗಿರ್ತದೆ. ಹಲ್ಲೆಲೂಯಾ. ಆದ್ರೆ ಯಾವುದನ್ನ ದೇವರು ಬೇಡ ಅಂತ ಹೇಳ್ತಾನೋ ಅದನ್ನ ಮಾಡೋದೇ ಮನುಷ್ಯನ ಕೆಲಸ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಅದಕ್ಕೆ ದೇವರು ಯೋನನನ್ನ ನಿನೆವೆ ಹೋಗಪ್ಪ, ಅದನ್ನ ಖಂಡಿಸು, ಅದ್ರ ಕುರಿತಾಗಿ ನನ್ನ ಒಂದು ಅನುತಾಪ ಇದೆ, ಅದ್ರ ಕುರಿತಾಗಿ ಒಂದು ದರ್ಶನ ನನಗಿದೆ, ಅದು ರಕ್ಷಿಸಲ್ಪಡಬೇಕು, ಅದು ನಾಶವಾಗಬಾರ್ದು. ಯೋನ ಹೋದ, ನಾನು ತಾರ್ಸಿಸ್ ಹೋಗ್ತೀನಿ ಸ್ವಾಮಿ, ನಾನು ಹೋಗೋದಿಲ್ಲ ಸ್ವಾಮಿ ಅಂತ ಹೇಳಿ ತಾರ್ಸಿಸ್ಗೆ ಹೋದ. ಅದು ಹೆಂಗೆ? ಬಾಡಿಗೆ ತಗೊಂಡು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವನೇನಾದ್ರೂ ನಿನೆವೆಗೆ ಹೋಗಿದ್ರೆ ಅವನ ಎಲ್ಲ ಅಗತ್ಯತೆಗಳನ್ನ ಕರ್ತನು ಸಲ್ಲಿಸ್ತಾ ಇದ್ನೋ ಇಲ್ವೋ? ಹಲ್ಲೆಲೂಯಾ. ದರ್ಶನಗಳು ನಮಗೆ ಒದಗಿಸುವಂತವುಗಳಾಗಿವೆ. ಆ ದರ್ಶನ ಹಿಡ್ಕೊಂಡು ನೀನು ಕರ್ತನ ಹಿಂದೆ ಹೋಗೋದಾದ್ರೆ, ಕರ್ತನ ದರ್ಶನ ಹಿಂದೆ ತೆಗೆದುಕೊಂಡು ಹಿಂದೆ ಹೋಗೋದಾದ್ರೆ, ಆ ದರ್ಶನ ನಿನಗೆ ಬೇಕಾದ ಕಾರ್ಯಗಳನ್ನ ಒದಗಿಸುವಂತದ್ದಾಗಿದೆ. ಹಲ್ಲೆಲೂಯಾ. ಅದಕ್ಕೆ ಯೇಸು ಕ್ರಿಸ್ತನ ಮತ್ತಾಯ ಸುವಾರ್ತೆಯಲ್ಲಿ 6ನೇ ಅಧ್ಯಾಯ 36ರಿಂದ ನೋಡ್ತೇವೆ, ಏನಂತೆ? ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳು ನೋಡ್ರಿ, ಅವು ಬಿತ್ತೋದಿಲ್ಲ, ಅವು ಕೊಯ್ಯುವುದಿಲ್ಲ, ಅವು ಕರೆದಲ್ಲಿ ತುಂಬಿಟ್ಟುಕೊಳ್ಳೋದಿಲ್ಲ, ಆದರೂ ಪರಲೋಕದಲ್ಲಿ ನಮ್ಮ ತಂದೆಯು ಅವುಗಳನ್ನು ಸಾಕಿ ಸಲಹುತ್ತಾನೆ. ಹಲ್ಲೆಲೂಯಾ. ಅವುಗಳಿಗಿಂತಲೇ ಹೆಚ್ಚಿನವರಲ್ವಾ? ಅದಕ್ಕೆ ನೀನೇನ್ ಮಾಡ್ಬೇಕು? ಆ ದರ್ಶನ ಹಿಡ್ಕೊಂಡು ಹೋಗು. ಏನು? ಮೊದಲು ದೇವರ ರಾಜ್ಯದ ದರ್ಶನ ಹುಡ್ಕೋ. ಹಲ್ಲೆಲೂಯಾ. ಅದ್ರ ನೀತಿಯ ದರ್ಶನ ಹಿಡ್ಕೋ. ಅದಕ್ಕೆ ಅದ್ರ ಹಿಂದೆ ನಿನಗೆ ಬೇಕಾದವುಗಳೆಲ್ಲವೂ ಒದಗಿಸಲ್ಪಡ್ತವೆ. ದರ್ಶನ ನಮಗೆ ಒದಗಿಸುವಂತದ್ದಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನನಗೆ ಏನು ಬೇಕು? ನನಗೆ ಸರಿಯಾದ ಸಮಯದಲ್ಲಿ ತಕ್ಕ ಸಮಯ ಏನು ತಿದ್ದಿ ಸರಿಪಡಿಸ್ಬೇಕು? ನನ್ನ ಯಾವ ಮಾರ್ಗದರ್ಶನ ಬೇಕು, ಯಾವ ರೀತಿಯಾಗಿ ಹೋಗಬೇಕು, ಎಲ್ಲವನ್ನ ದೇವರು ನನಗೆ ತಿಳಿಸುವಂತವನಾಗಿದ್ದಾನೆ. ದರ್ಶನ ನಮಗೆ ಮಾರ್ಗದರ್ಶನ ಮತ್ತು ಒದಗಿಸುವಂತದ್ದಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹೋದ್ರಿ ಎರಡನೇದಾಗಿ ದರ್ಶನವು ಆತ್ಮಿಕ ಒಳನೋಟ ಮತ್ತು ಬಹಿರಂಗ ಪಡಿಸುವಿಕೆಯಾಗಿದೆ. ಅಂದ್ರೆ ದರ್ಶನ ಅನ್ನುವಂಥದ್ದು ಸುಗಮಗೊಳಿಸುತ್ತದೆ. ಹಲ್ಲೆಲೂಯಾ. ಏನು? ದರ್ಶನ ಅನ್ನುವಂಥದ್ದು ಮೊದಲದಾಗಿ ಏನ್ ಮಾಡ್ತದೆ? ದರ್ಶನ. ಹಲೋ, ದರ್ಶನ ಏನಾಗ್ತದೆ? ಮೊದಲದಾಗಿ ಏನ್ ಮಾಡ್ತದೆ? ದರ್ಶನ. ಮಾತಾಡ್ರಿ ಇಲ್ಲಿ ಬರ್ಕೋಬೇಕು. ನಾ ಹೇಳೋದನ್ನ ಬರ್ಕೋರಿ. ಎಲ್ಲ ಮನಸ್ಸಲ್ಲಿ ಇಟ್ಕೋಕ್ಕಾಗಲ್ಲ. ನಾವೆಲ್ಲರೂ ಕಂಪ್ಯೂಟರ್ ಯುಗದಲ್ಲಿ ಕಂಪ್ಯೂಟರ್ ಜನರಲ್ಲ. ನಾವೆಲ್ಲ ರೋಬೋಗಳಲ್ಲ, ಎಲ್ಲ ತಲೆಗೆ ಇಟ್ಕೊಳ್ಳಿಕ್ಕೆ. ಹಲ್ಲೆಲೂಯಾ. ನಿಮ್ಗೊಂದು ಚಿಪ್ ಮೆಮ್ರಿ ಒಳಗೆ ಚಿಪ್ ತಲೆಯಾಗ ಒಂದು ಮೆಮ್ರಿ ಹಾಕಿ ಎಲ್ಲ ತಗೊಂಡು ಫಿಲ್ ಮಾಡಕ ನೀವೆಲ್ಲ ರೋಬೋಗಳಲ್ಲ. ವಿ ಆರ್ ಏನು ಮನುಷ್ಯರಾಗಿದ್ದೇವೆ. ನಾವೆಲ್ಲ ಮನುಷ್ಯರಾಗಿದ್ದೀವ್ರಿ. ನಾವು ಅಷ್ಟು ಎಲ್ಲ ಇಟ್ಕೋಕ್ಕಾಗಲ್ಲ ನಮಗೆ. ಸೊ ಅದಕ್ಕಾಗಿ ಇದನ್ನು ಬರ್ಕೋರಿ. ಏನಿದೆ ಅದು ಬರ್ಕೊಂಡ್ರೆ ನಿಮಗೆ ಮುಂದಿನ ಸಾರಿ ಅದು ನಿಮಗೆ ಉಪಯೋಗ ಆಗ್ತದೆ. ಹಲ್ಲೆಲೂಯಾ. ನೀವು ಅದನ್ನು ಧ್ಯಾನ ಮಾಡ್ಬೋದ್ರಿ.
ನೋಡ್ರಿ, ದರ್ಶನ ಮೊದಲನೇದಾಗಿ ನಮಗೆ ಏನ್ ಮಾಡ್ತದೆ, ಅಂದ್ರೆ ಮಾರ್ಗದರ್ಶನ ಒದಗಿಸುವಂತದ್ದಾಗಿದೆ. ಎರಡನೇದಾಗಿ ದರ್ಶನ ಅನ್ನುವಂಥದ್ದು ನಮಗೆ ಏನಿದೆ, ಸುಗಮಗೊಳಿಸುವಂತದ್ದಾಗಿದೆ. ಏನು ಸುಗಮ? ಆತ್ಮಿಕ ಒಳನೋಟ ಮತ್ತು ಬಹಿರಂಗಪಡಿಸುವಿಕೆಯನ್ನ. ಹಲ್ಲೆಲೂಯ. ಏನದು? ಅರಣ್ಯಕಾಂಡದ ಪುಸ್ತಕ 12ನೇ ಅಧ್ಯಾಯ 6ನೇ ವಚನ. ಅರಣ್ಯಕಾಂಡ 12:6. ಓದ್ರಿ ಬೇಗ, ಓದ್ರಿ ಸಿಸ್ಟರ್. ಮಾತನ್ನು ಕೇಳಿರಿ, ನನ್ನ ಮಾತನ್ನು ಕೇಳಿರಿ. ನಿಮ್ಮಲ್ಲಿ ಪ್ರವಾದಿ ಇದ್ದರೆ ನಾನು ಅವನಿಗೆ ಜ್ಞಾನ ದೃಷ್ಟಿಯಲ್ಲಿ ಕಾಣಿಸಿಕೊಳ್ಳುವೆನು. ನಿಮ್ಮಲ್ಲಿ ಪ್ರವಾದಿ ಇದ್ದರೆ ಅವನಿಗೆ ಜ್ಞಾನ ದೃಷ್ಟಿಯಲ್ಲಿ ಕಾಣಿಸ್ತೇನೆ. ಇಲ್ಲವೇ ಸ್ವಪ್ನದಲ್ಲಿ ಅವನ ಸಂಗಡ ಮಾತನಾಡುವೆನು, ಕನಸಿನಲ್ಲಿ ಅವನ ಸಂಗಡ ಮಾತಾಡ್ತಾನೆ. ನನ್ನ ಸೇವಕನಾದ ಮೋಶೆ ಅಂತವನಲ್ಲ, ಅವನು ನನ್ನ ಮನೆಯಲ್ಲೆಲ್ಲ ನಂಬಿಗಸ್ತನು. ನಂಬಿಗಸ್ತನಾಗಿದ್ದಾನೆ. ಅವನ ಸಂಗಡ ನಾನು ಗೂಢಾರ್ಥವಾಗಿ ಅಲ್ಲ, ಪ್ರತ್ಯಕ್ಷದಲ್ಲಿ ಸ್ಪಷ್ಟವಾಗಿ ಸ್ಪಷ್ಟವಾಗಿ ಮಾತಾಡ್ತಾನೆ. ಹಲ್ಲೆಲೂಯ. ದೇವರ ಸ್ವರವನ್ನ ಪ್ರತ್ಯಕ್ಷವಾಗಿ ಸ್ಪಷ್ಟವಾಗಿ ಕೇಳಿದಂತ ಸೇವಕ ಯಾರಾದಿದ್ರೆ ಅದು ಮೋಶೆ. ಹಲ್ಲೆಲೂಯ. ಆತನು ಹೇಳ್ತಾನೆ, ನಿಮ್ಮಲ್ಲಿ ಪ್ರವಾದಿ ಇದ್ದರೆ ಅವನಿಗೆ ನಾನು ಜ್ಞಾನ ದೃಷ್ಟಿಯಲ್ಲಿ ಕಾಣಿಸ್ತೇನೆ. ಇಲ್ಲ, ನಾನು ಅವನಿಗೆ ಸ್ವಪ್ನದಲ್ಲಿ ಕಾಣಿಸ್ಕೊಳ್ತೇನೆ. ಆದರೆ ನನ್ನ ದಾಸನಾದ ಮೋಶೆ ಅಂತವನಲ್ಲ, ಆತನು ನನ್ನ ಮನೆಯಲ್ಲೆಲ್ಲ ನಂಬಿಗಸ್ತನು. ಅದಕ್ಕಾಗಿ ನಾನು ಅವನಿಗೆ ಗೂಢವಾಗಿ ಅಲ್ಲ, ಅಂದ್ರೆ ಒಳಗಡೆ ರಹಸ್ಯವಾಗಿ ಮಾತಾಡೋದಿಲ್ಲ. ನಾ ಯಾರು ಇಲ್ದಾಗ ಅವನಿಗೆ ರಹಸ್ಯವಾಗಿ ಮಾತಾಡೋದಿಲ್ಲ, ಪ್ರತ್ಯಕ್ಷವಾಗಿ ಅಂದ್ರೆ ಬಹಿರಂಗವಾಗಿಯೇ ಮಾತಾಡ್ತೇನೆ ಅವನೊಂದಿಗೆ. ಹಲ್ಲೆಲೂಯ. ಜೋರಾಗಿ ಹಲ್ಲೆಲೂಯ. ಅಂದ್ರೆ ದರ್ಶಕರ ಜೀವನ, ನೀನು ಸರಿಯಾದ ದರ್ಶನ ನೀನು ಹೊಂದಿಕೊಂಡಿದ್ದಾದ್ರೆ, ದೇವರ ದರ್ಶನ ಸರಿಯಾದ ದರ್ಶನ ಹೊತ್ತುಕೊಂಡು ಹೋಗ್ತಾ ಇರುವುದಾದ್ರೆ, ನಿನಗೆ ದೇವರು ಎಲ್ಲ ಕಾರ್ಯಗಳನ್ನ ಬಹಿರಂಗಪಡಿಸ್ತಾನೆ. ಹಲ್ಲೆಲೂಯ. ದೇವರ ವಾಕ್ಯ ಇರ್ತದೆ, ಹೊರಪಡದ ರಹಸ್ಯ ಯಾವುದೂ ಇಲ್ಲ ಅಂತೆ. ಹೊರಪಡದ ರಹಸ್ಯ ಯಾವುದೂ ಇಲ್ಲ. ಅಬ್ರಹಾಮನಿಗೆ ಸೊದೊಮ್ ಪಟ್ಟಣದ ಕುರಿತಾಗಿ ದೇವರು ಅಂತಾನೆ, ನನ್ನ ಸೇವಕನಾದ ಅಬ್ರಹಾಮನಿಗೆ ರಹಸ್ಯವಾಗಿ ಕೆಲಸ ಹೆಂಗ್ ಮಾಡಿ, ನಾನು ಅವನಿಂದ ದೊಡ್ಡ ಜನಾಂಗ ಉಂಟಾಗಬೇಕಲ್ಲ, ಇದನ್ನ ನಾನು ಹೆಂಗ್ ಬಿಡ್ಲಿ ಅಂತ ಹೇಳ್ತಾನೆ. ಹಲ್ಲೆಲೂಯ. ಜಕರೀಯನ ಗ್ರಂಥ ನೋಡಿದ ದೇವರು ತನ್ನ ಸೇವಕರಿಗೆ ಅವರಿಗೆ ತಿಳಿಸದೆ ದೇವರು ಏನು ಮಾಡೋದಿಲ್ಲ. ಹಲ್ಲೆಲೂಯ. ಆ ದರ್ಶನ ನಿನಗೆ ಸರಿಯಾದ ದರ್ಶನ ನಿನಗಿರುವುದಾದ್ರೆ, ದೇವರ ಕುರಿತಾದ, ದೇವರ ರಾಜ್ಯದ ಕುರಿತಾದ ಸರಿಯಾದ ದರ್ಶನ ನಿನಗೆ ಮತ್ತು ನನಗಿರುವುದಾದ್ರೆ, ನಿನಗೆ ದೇವರು ಪ್ರಕಟಿಸುವಂತವನಾಗಿದ್ದಾನೆ, ಬಹಿರಂಗಪಡಿಸುವಂತವನಾಗಿದ್ದಾನೆ. ಹಲ್ಲೆಲೂಯ. ದರ್ಶನ ನಮಗೆ ಸೇವೆಗಾಗಿ ದಾರಿಯನ್ನ ಸುಗಮಗೊಳಿಸುವಂತದಾಗಿದೆ. ಹಲ್ಲೆಲೂಯ. ಇವತ್ತು ಆ ದರ್ಶಕರಿಗಾಗಿ ಕರ್ತನು ಬಯಸ್ತಾ ಇದ್ದಾನೆ, ಆ ಒಂದು ದರ್ಶಕರಿಗಾಗಿ ಕರ್ತನು ಹುಡುಕ್ತಾ ಇದ್ದಾನೆ. ದರ್ಶನ ನಮಗೆ ಸುಗಮಗೊಳಿಸುವಂತದಾಗಿದೆ. ಹಲ್ಲೆಲೂಯ. ಎಷ್ಟು ಜನ ಕೇಳಿಸ್ಕೊತಾ ಇದ್ದೀರಾ? ಇವತ್ತು ದರ್ಶನಕ್ಕಾಗಿ ನಾವು ಕರ್ತನಿಗೆ ಬೇಡಬೇಕು. ಇಂಥ ಒಂದು ದರ್ಶಕರ ಕೊರತೆ ಬಹಳ ಇದೆ. ದರ್ಶಕರ ಕೊರತೆ ಇರೋದಾದ್ರೆ ಬಹಳ ಸೂಚನೀಯ ವಿಷಯದಲ್ಲಿರ್ತದೆ. ದರ್ಶನದ ಕೊರತೆ ಇರೋದಾದ್ರೆ, ನಮಗೆ ದರ್ಶನದ ಕೊರತೆ ಇರೋದಾದ್ರೆ, ಆ ದೇವರ ದರ್ಶನ ನಮಗಿಲ್ಲ ಅಂತಂದ್ರೆ, ಅಲ್ಲಿ ನಿನ್ನ ಪಟ್ಟಣದಲ್ಲಿ, ನಿನ್ನ ಪ್ರಾಂತದಲ್ಲಿ ಪಾಪ ಮಿತಿ ಮೀರ್ತಾ ಇದೆ ಅಂತ ಅರ್ಥ. ಹಲ್ಲೆಲೂಯ. ನಾವು ಕರ್ತನಿಗೆ ಬೇಡೋಣ, ದೇವರೇ ನನಗೆ ಆ ದರ್ಶನ ಬೇಕು, ಹೇರಿ ನನಗೆ ಆ ದರ್ಶನ ಬೇಕು, ನನಗೆ ಆ ದರ್ಶನ ಬೇಕು ಸ್ವಾಮಿ. ಹಲ್ಲೆಲೂಯ. ದರ್ಶನ ಅನ್ನುವಂಥದ್ದು ದೇವರ ಚಿತ್ತವನ್ನು ಅರ್ಥ ಮಾಡಿಕೊಳ್ಳಿಕ್ಕಾಗಿ ನಮಗೆ ಸಹಾಯ ಮಾಡ್ತದೆ ಮತ್ತು ಅಧಿಕಾರ ನೀಡ್ತದೆ. ಹಲ್ಲೆಲೂಯ. ಸರಿಯಾದ ದರ್ಶನ ನಮಗಿರೋದಾದ್ರೆ, ಸರಿಯಾದ ದರ್ಶನ ನಮಗೆ ದೇವರ ಚಿತ್ತವನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ಅಧಿಕಾರವನ್ನು ನೀಡುವಂತದ್ದಾಗಿದೆ. ಹಲ್ಲೆಲೂಯ. ತನ್ನ ಶಿಷ್ಟರಿಗೆ ಏನಂತೆ, ಸ್ವಾಮಿ ಯಾಕೆ ನೀನು ಜನರ ಮುಂದೆ ಮಾತಾಡ್ತಾ ಇರುವಾಗ ನೀನು ಗುಡಾರ್ಥವಾಗಿ ಯಾಕೆ ಮಾತಾಡ್ತೀಯ, ಸಾಮ್ಯ ರೂಪವಾಗಿ ಯಾಕೆ ಮಾತಾಡ್ತೀಯ? ಯೇಸು ಸ್ವಾಮಿ ಅವ್ರಿಗೆ ಏನದ, ಅವರಿಗೆ ಕಣ್ಣಿದ್ದರೂ ತಿಳಿಯದಂತೆ, ಕಿವಿ ಇದ್ದರೂ ಕೇಳಾರಂತೆ. ಯಾಕೆ ಅವರ ಮನಸ್ಸು ಕಲ್ಲಾಗಿರುವುದರಿಂದ, ಅವರ ಮನಸ್ಸು ದೇವರ ಮುಂದೆ ಕಲ್ಲಾಗಿರುವುದರಿಂದ ಅವರಿಗೆ ಸಾಮ್ಯ ರೂಪವಾಗಿ ಮಾತಾಡಲಾಗ್ತದೆ. ಆದ್ರೆ ಪರಲೋಕ ರಾಜ್ಯದ ಗುಟ್ಟುಗಳು ತಿಳಿಯಪಡಿಸುವಂತ ವರವು ನಿಮಗೆ ಕೊಡಲ್ಪಟ್ಟಿದೆ. ಹಲ್ಲೆಲೂಯ. ಅವರಿಗೆ ಕೊಡಲ್ಪಟ್ಟಿಲ್ಲ, ಆದ್ರೆ ಪರಲೋಕ ರಾಜ್ಯದ ಗುಟ್ಟುಗಳು ಅರ್ಥ ಮಾಡಿಕೊಳ್ಳುವಂತ ಗುಟ್ಟು ಯಾರಿಗೆ, ವರ ಯಾರು ಕೊಡಲ್ಪಟ್ಟಿದೆ? ಆತನ ಮಕ್ಕಳಾದ ನನಗೆ ಬದಲಿಗೆ ಕೊಡಲ್ಪಟ್ಟಿದೆ. ಹಲ್ಲೆಲೂಯ. ಸೊ ಅದಕ್ಕಾಗಿ ಆತನು ತನ್ನ ಮಕ್ಕಳಿಗೆ ಅದನ್ನು ತಿಳಿಸ್ಲಿಕ್ಕಾಗಿ ಆತನ ಬಯಸ್ತಾನೆ. ಹಲ್ಲೆಲೂಯ. ಯಾವುದೇ ಕನಸು ಅಥವಾ ದರ್ಶನದಲ್ಲಿ ಆತನು ಸತ್ಯವೇದದಲ್ಲಿ ಕೊಟ್ಟಿರುವಂತ
ಕೊಡುವಂತ ಸಿದ್ಧಾಂತಗಳ ಪ್ರಕಟಣೆಯನ್ನ ತಿರಸ್ಕರಿಸುವುದಿಲ್ಲ. ಹಲ್ಲೆಲೂಯ. ಅಂದ್ರೆ ಆತನ ಪ್ರಕಟಣೆ, ಆತನ ಒಂದು ದರ್ಶನದಲ್ಲಿ ನಮಗೆ ಕೊಡಲ್ಪಡುವಂತ ಒಂದು ಪ್ರಕಟಣೆ ಯಾವುದೇ ಇದ್ರೂ ಕೂಡ ಸತ್ಯವೇದದ ಸಿದ್ಧಾಂತದ ವಿರೋಧವಾಗಿ ಇರೋದಿಲ್ಲ. ಹಲ್ಲೆಲೂಯ. ಯಾವುದು ಸರಿಯಾದ ದರ್ಶನ, ಸರಿಯಾದ ದರ್ಶನ. ಯೇಸು ಕ್ರಿಸ್ತನು ಹೇಳಿದ ಯಹೂದ್ಯರಿಗೆ, ಓ ನಾನು ಅಬ್ರಾಹ್ಮಣ ನಮಗೆ ಮೂಲ ಪುರುಷನು, ನಮ್ಮ ತಂದೆ ಅಬ್ರಾಹ್ಮಣ ಅಂತ ಹೇಳಿದ. ಯೇಸು ಹೇಳಿದ, ಅಬ್ರಹಾಮನು ನನ್ನ ದಿನ ನೋಡ್ಬೇಕೆಂಬುದಾಗ ಬಯಸಿದ, ಕಾಣಲಿಲ್ಲ. ಹಲ್ಲೆಲೂಯ. ಹಲ್ಲೆಲೂಯ. ಅರ್ಥ ಆಯ್ತಾ? ಅಬ್ರಹಾಮ ನನ್ನ ದಿನ ನೋಡ್ಬೇಕಂತ ಬಯಸಿದ, ಬಟ್ ಅದು ಆತನ ಕಾಣಲಿಲ್ಲ. ಅದನ್ನ ಇವತ್ತು ನೀವು ನನ್ನ ಕಾಣ್ತಾ ಇದ್ದೀರಿ, ಬಟ್ ಆದ್ರೆ ನಿಮ್ಮ ಕಣ್ಣುಗಳು ಏನಾಗಿದೆ, ಮೊಬ್ಬಾಗಿದೆ. ಅದು ಅರ್ಥ ಮಾಡ್ಕೊಳಕ್ ಆಗ್ತಾ ಇಲ್ಲ. ಕಾರಣ ಸರಿಯಾದ ದರ್ಶನದಲ್ಲಿ ಅವ್ರು ನಡೀತಾ ಇಲ್ಲ ಅಂತ ಅರ್ಥ. ಹಲ್ಲೆಲೂಯ. ಇವತ್ತು ಕ್ರಿಸ್ತನ ಕುರಿತಾದ ಒಂದು ಪ್ರಕಟಣೆ ಇದ್ದರೂ ಆದ್ರೆ ಅವ್ರು ಅರ್ಥ ಮಾಡ್ಕೊತಾ ಇಲ್ಲ ಅಂತಂದ್ರೆ, ಈ ಲೋಕ ಯೇಸುವನ್ನು ಅರ್ಥ ಮಾಡ್ಕೊತಾ ಇಲ್ಲ ಅಂತಂದ್ರೆ ಅವರ ಹೃದಯ ಕಲ್ಲಾಗಿದೆ, ಅವರ ಮನಸ್ಸು ಕಲ್ಲಾಗಿದೆ. ಹಲ್ಲೆಲೂಯ. ಹಲ್ಲೆಲೂಯ. ಅದಕ್ಕಾಗಿ ಪರಲೋಕ ರಾಜ್ಯದ ಗುಟ್ಟುವನ್ನು ತಿಳಿಯಪಡಿಸುವಂತ ವರವು ಅವರಿಗೆ ಕೊಡಲ್ಪಡದೆ ನಮಗೆ ನಿನಗೆ ಕೊಡಲ್ಪಟ್ಟಿದೆ. ಆಮೆನ್. ಆಮೆನ್. ನಂಬ್ತೀರಾ? ಅದಕ್ಕಾಗಿ ದರ್ಶನ ನಮಗೆ ಸುಗಮಗೊಳಿಸುವಂತದ್ದಾಗಿದೆ. ಆಮೆನ್. ಆಮೆನ್. ಮೂರನೇದಾಗಿ ದರ್ಶನವು ಭರವಸೆ ನೀಡುತ್ತದೆ. ಏನು? ದರ್ಶನ ನಮಗೆ ಭರವಸೆ ಮತ್ತು ಪ್ರೋತ್ಸಾಹವನ್ನ ನೀಡುವಂತದ್ದಾಗಿದೆ. ಹಲ್ಲೆಲೂಯ. ಅಂದ್ರೆ ಏನು ಭರವಸೆ ನೀಡ್ತಾ ಇದೆ? ದೇವರ ಯೋಜನೆಗಳ ಕುರಿತಾಗಿ ಒಂದು ಭರವಸೆ ಕೊಡ್ತಾ ಇದ್ದಾನೆ ದೇವರು. ಹಲ್ಲೆಲೂಯ. ಆತನ ಯೋಜನೆಗಳೆಲ್ಲ ಏನಾಗಿದ್ದಾವೆ, ಅವು ನಮಗೆ ಏನಾಗ್ಲಿಕ್ಕಾಗಿ ಕೊಡಲ್ಪಟ್ಟಿವೆ. ಯೆರೆಮೀಯನ ಬರೆದ ಗ್ರಂಥ 29ನೇ ಅಧ್ಯಾಯ 11ನೇ ವಾಕ್ಯವನ್ನು ಓದಿಕೋಣ. ಯೆರೆಮೀಯ 29:11. ನಾನೇ ಬಲ್ಲೆನು. ಅವು ಅಹಿತದ ಯೋಚನೆಗಳಲ್ಲ, ಹಿತದ ಯೋಚನೆಗಳೇ. ಹಲ್ಲೆಲೂಯ. ಹಲ್ಲೆಲೂಯ. ಕರ್ತನು ನಮ್ಮ ಕುರಿತಾಗಿ ಒಂದು ಉತ್ತಮ ಯೋಚನೆ ಉಳ್ಳವನಾಗಿದ್ದಾನೆ. ಈ ವಾಕ್ಯ ಭಾಗ ಏನ್ ಹೇಳ್ತಾ ಇದೆ ಅಂತಂದ್ರೆ, ದೇವರು ನಮ್ಮನ್ನ ನಮ್ಮ ಕುರಿತಾಗಿ, ನಮ್ಮ ಕುಟುಂಬದ ಕುರಿತಾಗಿ, ನನ್ನ ಜೀವಿತದ ಕುರಿತಾಗಿ, ನನ್ನ ಭವಿಷ್ಯದ ಕುರಿತಾಗಿ ಒಂದು ಉತ್ತಮ ಆಲೋಚನೆ ಉಳ್ಳವನಾಗಿದ್ದಾನೆ. ಹಲ್ಲೆಲೂಯ. ಹಲ್ಲೆಲೂಯ. ಅದು ಅಹಿತದ ಯೋಚನೆಗಳಲ್ಲ. ನಿನ್ನ ಕುರಿತಾದ ಯೋಚನೆಗಳು ನಿನಗೆ ಅಹಿತವನ್ನುಂಟು ಮಾಡ್ಲಿಕ್ಕಾಗಿ ಅಲ್ಲ ಮಗನೇ, ನಿನಗೆ ಒಳ್ಳೆಯದನ್ನು ಮಾಡುವಂತ ಯೋಚನೆಗಳಿದ್ದಾವೆ. ಹಲ್ಲೆಲೂಯ. ಯಾವುದು ನನಗೆ ಪ್ರೋತ್ಸಾಹ ಕೊಡ್ತಾ ಇದೆ? ಈ ವಾಕ್ಯ ಭಾಗದಲ್ಲಿ ಏನು ಪ್ರೋತ್ಸಾಹ ಕೊಡ್ತಾ ಇದೆ? ದೇವರು ನಮಗಾಗಿ ಇಟ್ಟಿರುವಂತ ಕಾರ್ಯಗಳ ಕುರಿತಾದ ಪ್ರೋತ್ಸಾಹ. ಹಲ್ಲೆಲೂಯ. ಯಾವುದು ಪ್ರೋತ್ಸಾಹ? ಎಫೆಸದವರ ಬರೆದ ಪತ್ರಿಕೆ. ಅದಕ್ಕಾಗಿ ಅದು ನೋಡ್ಬೇಕು ಅಂತಂದ್ರೆ ಎಫೆಸದವರ ಪತ್ರಿಕೆ 1ನೇ ಅಧ್ಯಾಯ 18ನೇ ವಾಕ್ಯ ನೋಡುತ್ತೇವೆ. ಏನು? ದೇವರು ನನ್ನ ವಿಷಯದಲ್ಲಿ ಇರಲ್ಪಟ್ಟಂತ ಆ ಹಿತದ ಯೋಚನೆಗಳನ್ನ ತಿಳ್ಕೊಳ್ಳಿಕ್ಕೆ ನಮಗೆ ಏನ್ ಬೇಕಾಗಿದೆ? ದೃಷ್ಟಿ ಬೇಕಾಗಿದೆ. ಯಾವ ದೃಷ್ಟಿ? ಹಲೋ 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 ಯಾವ ದೃಷ್ಟಿ ಬೇಕಾಗಿದೆ ರೀ? ಹೋದ್ರೆ 18ನೇ ವಚನ. ಆತನು ನಿಮ್ಮ ಮನೋನೇತ್ರಗಳನ್ನು ಬೆಳಗಿಸಿ, ಆತನು ನಿಮ್ಮ ಮನೋನೇತ್ರಗಳನ್ನ ಬೆಳಗಿಸಿ, ಆತನಿಂದ ಕರೆಸಿಕೊಂಡವರು ನಿರೀಕ್ಷಿಸುವ ಪದವಿ ಎಂತದ್ದೆಂಬುದನ್ನು ದೇವ ಜನರೆಂಬ ಆತನ ಸ್ವಾಸ್ಥ್ಯದ ಮಹಿಮಾತಿಶಯವು ಎಂತದ್ದೆಂಬುದನ್ನು ನಂಬುವವರಾದ ನಮ್ಮಲ್ಲಿ ಆತನು ಸಾಧಿಸುವ ಪರಾಕ್ರಮವು ಎಷ್ಟು ಅತಿಶಯವಾದದ್ದೆಂಬುದನ್ನು ನೀನು ನಾನು ಇದೇ ತಟ್ಕೊಂಡು ಹೇಳಿ, ನಾನು ತಿಳಿದುಕೊಳ್ಳುವಂತೆ ಅನುಗ್ರಹಿಸಲಿ. ಹಲ್ಲೆಲೂಯ. ಯಾರು
ದೇವರಿಗೆ ಆತನು ಪ್ರಾರ್ಥಿಸ್ತಾ ಇದ್ದಾನೆ, ಸಭೆ ಕುರಿತಾಗಿ ಆತನು ಪ್ರಾರ್ಥಿಸ್ತಾ ಇದ್ದಾನೆ ಅಂತಂದ್ರೆ ಅಪೊಸ್ತಲನಾದ ಪೌಲನ ಪ್ರಾರ್ಥನೆ ಅಂತಂದ್ರೆ ಆತನು ನಮ್ಮ ಮನೋನೇತ್ರಗಳನ್ನ ಬೆಳಗಿಸಬೇಕು. ಯಾಕೆ ಬೆಳಗಿಸಬೇಕು? ದೇವರು ನಮ್ಮ ವಿಷಯದಲ್ಲಿದ್ದಂತ ಆ ಮಹಿಮಾತಿಶಯವಾದ ಪದವಿ, ಆ ಒಂದು ಶ್ರೇಷ್ಠತೆ, ಆ ಶ್ರೇಷ್ಠ ನಿರೀಕ್ಷೆ, ಆ ಶ್ರೇಷ್ಠ ಭಾಗ್ಯ, ಆ ಶ್ರೇಷ್ಠವಾದ ಜೀವಿತವನ್ನ ಯಾವ ರೀತಿಯಾಗಿ ಇಟ್ಟಿದ್ದಾನೆ ಎಂಬುದಾಗಿ ತಿಳ್ಕೊಳ್ಳಿಕ್ಕಾಗುವಂತೆ ಆತನು ನನ್ನ ಮತ್ತು ನಿನ್ನ ಕಣ್ಣುಗಳು ತೆರೆ ಮಾಡಬೇಕೆಂಬುದಾಗಿ ಅಪೊಸ್ತಲನಾದ ಪೌಲನು ಪ್ರಾರ್ಥನೆ ಮಾಡುವಂತವನಾಗಿದ್ದಾನೆ. ಜೋರಾಗಿ ಹಾಲೆಲೂಯ, ಹಾಲೆಲೂಯ. ಅರ್ಥ ಆಯ್ತಾ? ಕೊಟ್ರೆ ಸರಿಯಾಗಿ ಕೊಡ್ಬೇಕು, ಬಿಟ್ಟು ಬಿಡ್ಬಿಡ್ಬೇಕಂತ. ಹಾಲೆಲೂಯ ಅಲ್ವಾ? ಏನಾದ್ರು ಕೊಟ್ರೆ ದೇವರಿಗೆ ಸರಿಯಾದನ್ನು ಕೊಡ್ಬೇಕು, ತಟ್ಟಿದ್ರೆ ಸರಿಯಾಗಿ ತಟ್ಟಬೇಕು ಅಲ್ವಾ? ಓಕೆ. ಸೊ ಅದಕ್ಕಾಗಿ ದೇವರು ನಿನ್ನ ಕುರಿತಾದ ಒಂದು ನಿರೀಕ್ಷೆಯನ್ನ ಹುಟ್ಟಿಸ್ತಾ ಇದ್ದಾನೆ, ಆ ಒಂದು ಭರವಸೆಯನ್ನು ಕೊಡ್ತಾ ಇದ್ದಾನೆ. ನೀನು ಸಾಧಾರಣವಾದ ವ್ಯಕ್ತಿಯಲ್ಲ, ನಿನಗೆ ಕೊಡಲ್ಪಟ್ಟಂತ ಅವನ ಅಧಿಕಾರ ಸಾಧಾರಣವಾದ ಅಧಿಕಾರ ಅಲ್ಲ. ಹಾಲೆಲೂಯ, ಹಾಲೆಲೂಯ. ಇಲ್ಲಿ ನಾವೇನೋ ಅಕಸ್ಮಾತ್ ಆಗಿ ಇಲ್ಲಿ ಅನ್ನೋ ಯಾರು ಬಂದು ಕೂತ್ಕೊಂಡಿಲ್ಲ. ಇಲ್ಲಿ ದೇವರ ಉದ್ದೇಶದ ಮೇರೆಗೆ, ದೇವರ ಯೋಜನೆ ಮೇರೆಗೆ ಕೂತ್ಕೊಂಡಿದ್ದೇವೆ ಬಂದು. ಆಮೆನ್, ಹಾಲೆಲೂಯ. ಆ ಭರವಸೆಯನ್ನ ಕರ್ತನು ಕೊಡ್ತಾ ಇದ್ದಾನೆ, ಆ ಒಂದು ಪ್ರೋತ್ಸಾಹವನ್ನು ಕರ್ತನು ಕೊಡ್ತಾ ಇದ್ದಾನೆ. ದರ್ಶನ ನಮಗೆ ಭರವಸೆಯನ್ನ ಮತ್ತು ಪ್ರೋತ್ಸಾಹವನ್ನು ಒದಗಿಸುವಂತದ್ದಾಗಿದೆ. ಹಾಲೆಲೂಯ, ಹಾಲೆಲೂಯ. ಇವತ್ತು ಸೋತು ಅಂತ ಹೋಗ್ತಾ ಇರುವವನಿಗೆ ಏನ್ ಬೇಕು? ಒಂದು ಪ್ರೋತ್ಸಾಹ. ಬಿದ್ದು ಹೋಗ್ತಾ ಇರುವಂತವನಿಗೆ ಏನ್ ಬೇಕು? ಪ್ರೋತ್ಸಾಹದ ಮಾತುಗಳು. ಹಾಲೆಲೂಯ. ಒಬ್ಬ ವ್ಯಕ್ತಿ ಬಿಸ್ನೆಸ್ ಅಲ್ಲಿ ಲಾಸ್ ಆಗ್ತಾ ಇದ್ದಾನೆ, ಸೋತು ಹೋಗ್ತಾ ಇದ್ದಾನೆ. ಅವನಿಗೆ ಹೋಗಿ ನಿನಗೆ ಹಿಂಗಾಗಬೇಕು ಅಂತ ಇನ್ನೂ ಕೆಳಗಡೆ ಬಿದ್ದು ಬಿಡ್ತಾನೆ. ಆದ್ರೆ ಅವನು ನಾನು ಎತ್ಕೊಂಡು ಭುಜ ತಟ್ಟಿ, ಏನಾಗಲ್ಲ ಬ್ರದರ್, ದೇವ್ರ ನಿಮ್ ಜೊತೆಗಿದ್ದಾನೆ, ದೇವ್ರ ನಿಮ್ ನಡೆಸ್ತಾನೆ, ಭಯ ಪಡಬೇಡ್ರಿ, ಕರ್ತ ನಿಮ್ ಜೊತೆಗಿದ್ದಾನೆ, ಕರ್ತನ ಆಶೀರ್ವಾದ ಮಾಡ್ತಾ ಅಂತ ಹೇಳಿದ್ರೆ ಎಷ್ಟು ಧೈರ್ಯ ಆಗ್ತದೆ ಗೊತ್ತಾ ಅವನಿಗೆ? ಹಾಲೆಲೂಯ. ಆ ಭರವಸೆಗಿಂತಲೂ ಮಿಗಿಲಾದ ಭರವಸೆಯನ್ನು ಕರ್ತ ನಮಗೆ ಕೊಡ್ತಾನೆ. ಅಂತಂದ್ರೆ ಆ ಮಹಿಮೆ ಸಾಧಾರಣವಾದ ಮಹಿಮೆ ಅಲ್ಲ, ಆ ಒಂದು ಪದವಿ ಸಾಧಾರಣವಾದ ಪದವಿ ಅಲ್ಲ. ಅದಕ್ಕಾಗಿ ಇದನ್ನ ಅರ್ಥ ಮಾಡಿಕೊಳ್ಬೇಕಂತಂದ್ರೆ ಇವತ್ತು ನಮಗೆ ನಿಮಗೆ ದೃಷ್ಟಿ ಬೆಳಗಬೇಕಾಗಿದೆ. ಹಾಲೆಲೂಯ. ಅಂದ್ರೆ ದರ್ಶನ ನಮಗೆ ಬೆಳಗಿಸ್ತದೆ. ಆಮೆನ್. ಒಂದ್ಸರ್ತಿ ಅರಾಮ್ಯದ ಅರಸನು ಎಲಿಷನ ಮನೆಯನ್ನ ಮುತ್ತಿಗೆ ಹಾಕಿಬಿಟ್ಟ. ಯಾಕಂದ್ರೆ ಅರಾಮ್ಯದ ರಾಜನು ಎಲ್ಲೆಲ್ಲಿ ಮುತ್ತಿಗೆ ಹಾಕ್ಲಿಕ್ಕಾಗಿ ಬಾಳೆ ಮಾಡ್ಕೊಂಡು ಕೂತ್ಕೊಳ್ತಾನಲ್ಲ, ಹೊಂಚಾಕೊಂಡು ಕೂತ್ಕೊಳ್ತಾನ, ಎಲ್ಲವನ್ನು ಎಲಿಷನು ಇಸ್ರಾಯೇಲನಿಗೆ ರಾಜನಿಗೆ ತಿಳಿಸ್ತಾ ಇದ್ದ, ಅರಸನಿಗೆ ತಿಳಿಸ್ತಾ ಇದ್ದ. ಸೊ ಅದಕ್ಕಾಗಿ ಏನಾಯ್ತು? ತಲೆ ಕೆಟ್ಬಿಡ್ತು. ಏನಾಯ್ತು? ಏನ್ ಮಾಡ್ಬೇಕು, ಹೆಂಗ್ ಸ್ಟ್ರಾಟಜಿ ಮಾಡ್ಬೇಕು, ಅವನಿಗೆ ವಿರುದ್ಧವಾಗಿ ಹೆಂಗೆ ಸಂಚು ರೂಪಿಸ್ಬೇಕು ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದಾನೆ. ಯಾವುದು ಕೂಡ ಅವನಿಗೆ ಸಕ್ಸಸ್ ಆಗ್ತಾ ಇಲ್ಲ. ಆಗ ಅವನ ಸೇವಕರೊಬ್ಬರು ಬಂದಿರ್ತಿಲ್ಲ, ಸ್ವಾಮಿ ಅಲ್ಲಿ ಇಸ್ರಾಯೇಲ್ ದೇಶದಲ್ಲಿ ಒಬ್ಬ ಪ್ರವಾದಿ ಇದ್ದಾನೆ. ಹಾಲೆಲೂಯ. ಅವನು ಪ್ರವಾದಿ ಇದ್ದಾನೆ, ಎಲಿಷನೆಂಬ ಪ್ರವಾದಿ ಇದ್ದಾನೆ, ದಿವ್ಯ ದರ್ಶಿ ಇದ್ದಾನೆ, ದೇವ ದರ್ಶಕ ಇದ್ದಾನೆ. ಅವನು ನೀನ್ ಎಲ್ಲಿ ಮಲ್ಕೋತಿ, ನೀನ್ ಎಲ್ಲಿ ಊಟ ಮಾಡ್ತಿ, ನೀನ್ ಎಲ್ಲಿ ಏನ್ ಮಾಡ್ತಿ, ಆಲೋಚನೆ ಮಾಡ್ತಿ, ಎಲ್ಲ ಅವನಿಗೆ ಗೊತ್ತು. ಅದನ್ನ ಹೋಗಿ ಏನ್ ಮಾಡ್ತಾನೆ? ಇಸ್ರಾಯೇಲ್ ರಾಜನ ತಿಳಿಸ್ತಾನೆ. ಹಾಲೆಲೂಯ. ಈ ಕಾರಣಕ್ಕಾಗಿ ನಿನ್ನ ಯಾವ ಪ್ಲಾನ್ಗಳು ಸಕ್ಸಸ್ ಆಗ್ತಾ ಇಲ್ಲ. ಹಾಲೆಲೂಯ. ಈಗ ಏನ್ ಮಾಡ್ದೆ ಗೊತ್ತಾ? ಸೊ ಹಂಗಾರೆ ಒಂದ್ ಕೆಲಸ ಮಾಡೋಣ, ಆ ದರ್ಶಕನನ್ನೇ ನಾವು ಫಿನಿಶ್ ಮಾಡ್ಬಿಡ. ಸೊ ಅದಕ್ಕಾಗಿ ದೊಡ್ಡ ರಥಾಶ್ವಗಳು, ಸಾವಿರಾರು ಜನ ಸೈನಿಕರು ಬಂದು ಎಲಿಷನ ಮನೆಯನ್ನ, ಗುಡಿಸಲನ್ನ ಆಕ್ರಮಿಸಿಕೊಂಡು ರಾತ್ರಿ ಅಲ್ಲ, ಎಲಿಷ ಬೆಳಿಗ್ಗೆ ಒಳಗಡೆದಾನೆ, ಗೆಗಜಿ ಹೊರಗಡೆ ಬರ್ತಾ ಇದ್ದಾನೆ. ಹೊರಗಡೆ ಬಂದು ಅದೇನೋ ಕಾರ್ಯ ಮಾಡ್ತಾ ಇರುವಾಗ ಸಾವಿರಾರು ಲಕ್ಷಾಂತರ ಜನ ಸೈನಿಕರು ಬಂದು ಮುತ್ತಿಗೆ ಹಾಕ್ತಾ ಇದಾರೆ. ಗೆಗಜಿ ಹೋಗ್ಬಿಟ್ರೆ, ಓ ಆಯ್ತು ತಮ್ಮ ಕಥಾ ಕಲಾಸ್ ಕೇಸ್ ಕಲಾಸ್ ಕೇಳ್ಕತಮ್ ನಾಟಕ ಬಂದು ನಮ್ ಮುಗಿತೀನಿ. ಅಪ್ಪ ಸ್ವಾಮಿ ಎಲಿಷನೇ ನೋಡಪ್ಪ ಎಷ್ಟು ಜನ ಬಂದಿದ್ದಾರೆ, ಇವತ್ತು ಮುಗಿತು, ಲಾಸ್ಟ್ ಡೇ ನಮ್ದು ಇವತ್ತು. ಹಾಲೆಲೂಯ, ಹಾಲೆಲೂಯ. ಏನದ ಎಲಿಷ? ಗೆಗಜಿ ಭಯ ಪಡಬೇಡ, ಅವರ ಕಡೆಯವರಿಗಿಂತ ನಮ್ಮ ಕಡೆಯವರು ಹೆಚ್ಚಾಗಿದ್ದಾರೆ. ಹಾಲೆಲೂಯ. ಅವರ ಕಡೆಯವರಿಗಿಂತ ನಮ್ಮ ಕಡೆಯವರು ಹೆಚ್ಚಾಗಿದ್ದಾರೆ. ಯೋಹಾನ ಮೊದಲ ಪತ್ರಿಕೆಯಲ್ಲಿ ಯೋಹಾನ ಹೇಳ್ತಾನೆ, ಲೋಕದಲ್ಲಿರುವವನಿಗಿಂತಲೂ ನಿಮ್ಮಲ್ಲಿರುವವನು ದೊಡ್ಡವನಾಗಿದ್ದಾನೆ. ಹಾಲೆಲೂಯ, ಹಾಲೆಲೂಯ. ಆತನ ಮುಂದೆ ಪ್ರಾರ್ಥಿಸಿದ, ಸ್ವಾಮಿ ನಿನ್ನ ಈ ಶಿಷ್ಯನ ನೋಡುವಂಗೆ, ಈ ಮಗನ ಕಾಣುವಂಗೆ ಇವನ್ನ ಕಣ್ಣುಗಳನ್ನು ತೆರೆಯಪ್ಪ. ಹಾಲೆಲೂಯ. ಅವನಿಗೆ ಶಾರೀರಿಕ ಕಣ್ಣು ತೆರೆದಿದ್ರು, ಆತ್ಮಿಕ ಕಣ್ಣು ತೆರೆದಿರಲಿಲ್ಲ. ಅದನ್ನು ಪ್ರಾರ್ಥಿಸಿದ ತಕ್ಷಣ ಯೆಹೋವನು ಗೆಹಜಿಯ ಕಣ್ಣು ತೆರೆದೆಂಬುದಾಗಿ ನೋಡ್ತೇವೆ. ಹಾಲೆಲೂಯ. ಆಗೇನಾಯ್ತ್ರಿ? ಎಲಿಷನ ರಕ್ಷಣೆಗಾಗಿ ಸಾವಿರಾರು ದೇವದೂತರು ಬಂದು
ಗನ್ ಮಷಿನ್ ಕೊಂಡು ಎತ್ಕೊಂಡ್ಬಿಟ್ಟಾರ ಅವ್ರ ಹಿಂದೆ. ಹಲ್ಲೆಲೂಯಾ. ಯಾರ ಹಿಂದೆ? ಅರಾಮ್ ರಾಜನ ಹಿಂದೆ, ಅವರ ಸೈನ್ಯದ ಹಿಂದೆ ದೊಡ್ಡ ದೊಡ್ಡ ಗನ್ ಮಷಿನ್ ಕೊಂಡು ಎತ್ಕೊಂಡ್ಬಿಟ್ಟಾರ. ಯಾರು ಕಂಡದನ? ಗೆಹಜಿ ಕಂಡ. ಹಲ್ಲೆಲೂಯಾ, ಹಲ್ಲೆಲೂಯಾ. ದರ್ಶನ ನಿನಗೆ ದರ್ಶನ ನಿನಗೆ ಏನ್ ಮಾಡ್ತದೆ? ನಿನಗೆ ಪ್ರೋತ್ಸಾಹ ಪಡಿಸುವಂತದ್ದಾಗಿದೆ. ಅವರಿಗೆ ಗೊತ್ತಾಯ್ತು ನಾವು ಸಾಧಾರಣವಾದ ವ್ಯಕ್ತಿಗಳಲ್ಲ, ಅವರ ಕಡೆಯವರಿಗಿಂತಲೂ ನಮ್ಮ ಕಡೆಯವರು ಹೆಚ್ಚಿನವರಾಗಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಜಿಯಾಗಿ ಅವರು ಯುದ್ಧವನ್ನು ಗೆಲ್ತಾರೆ. ಆಮೆನ್. ದರ್ಶನ ನಮಗೆ ಏನ್ ಮಾಡ್ತದೆ? ಸುಗಮಗೊಳಿಸುವಂತದ್ದಾಗಿದೆ. ದರ್ಶನ ನಮಗೆ ಪ್ರೋತ್ಸಾಹವನ್ನು ಕೊಡುವಂತದ್ದಾಗಿದೆ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. 1 ಥೆಸಲೋನಿಕದ ಬರೆದ ಪತ್ರಿಕೆ 4ನೇ ಅಧ್ಯಾಯ 16ರಿಂದ 18ನೇ ವಚನ. ಪ್ರಧಾನ ದೂತನ ಶಬ್ದದೊಡನೆಯೂ ಅಂದ್ರೆ ಯಾವ ಪದವಿಯನ್ನು ನಾವು ನಿರೀಕ್ಷಿಸಬೇಕೆಂಬುದಾಗಿ ಯಾವ ರೀತಿಯಾಗಿ ದೇವರು ಪ್ರೋತ್ಸಾಹ ಮಾಡ್ತಾ ಇದೆ ನೋಡ್ರಿ. ಇಲ್ಲಿ ನಮ್ಮ ಪದವಿ ಏನು, ನಮ್ಮ ನಿರೀಕ್ಷೆ ಏನು? ಅಲ್ಲಿ ವಾಕ್ಯ ಹೇಳ್ತದೆ, ಪ್ರಧಾನ ದೂತನ ಶಬ್ದದೊಡನೆಯೂ ಕರ್ತನು ತಾನೇ ಆಜ್ಞಾಘೋಷದೊಡನೆಯೂ ಪ್ರಧಾನ ದೂತನ ಶಬ್ದದೊಡನೆಯೂ ದೇವರ ತುತ್ತೂರಿ ಧ್ವನಿಯೊಡನೆಯೂ ಆಕಾಶದಿಂದ ಇಳಿದು ಬರುವನು. ಆಗ ಕ್ರಿಸ್ತನಲ್ಲಿರುವ ಸತ್ತವರು. ಅಂದ್ರೆ ಏನು? ಯಾವ ಪ್ರೋತ್ಸಾಹ ಮಾಡ್ತಾ ಇದೆ ದರ್ಶನ? ಅಲ್ಲಿ ನಾವು ಎತ್ತಲ್ಪಡಲಿಕ್ಕೆ ಕರೆಯಲ್ಪಟ್ಟಿದ್ದೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಸೋತೋಗ್ಲಿಕ್ಕಾಗಿ ಅಲ್ಲ, ನಾವು ಬಿಡಲ್ಪಡ್ಲಿಕ್ಕಾಗಿ ಅಲ್ಲ, ನಾವು ಎತ್ತಲ್ಪಡ್ಲಿಕ್ಕಾಗಿ ಕರೆಯಲ್ಪಟ್ಟಿದ್ದೇವೆ. ಅಂತಂದ್ರೆ ಆತನ ದೂತನು, ಪ್ರಧಾನ ದೂತನ ಶಬ್ದದೊಡನೆಯೂ ಮತ್ತು ಆತನು ಬರುವಾಗ ನಾವು ಎದ್ದು ಹೋಗ್ತೇವೆ ಅಂತ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ನಿರೀಕ್ಷೆಯನ್ನ ದರ್ಶನ ಕೊಡ್ತದೆ. ಆ ಪ್ರೋತ್ಸಾಹವನ್ನು ನಮಗೆ ದರ್ಶನ ಒದಗಿಸುತ್ತದೆ. ಆಗ ಕ್ರಿಸ್ತನಲ್ಲಿರುವ ಸತ್ತವರು ಮೊದಲು ಎದ್ದು ಬರುವರು. ಆಮೇಲೆ ಜೀವದಿಂದಿಳಿದಿರುವ ನಾವು ಅಂತರಿಕ್ಷದಲ್ಲಿ ಕರ್ತನನ್ನು ಎದುರುಗೊಳ್ಳುವುದಕ್ಕಾಗಿ ಅವರ ಸಂಗಡಲೇ ಮೇಘವಾಹನರಾಗಿ ಪಕ್ಕನೆ ಒಯ್ಯಲ್ಪಡುವೆವು. ಹೀಗಾಗಿ ನಾವು ಸದಾಕಾಲವು ಕರ್ತನ ಜೊತೆಯಲ್ಲಿರ್ತೇವೆ. ಆದ ಕಾರಣ ಈ ಮಾತುಗಳಿಂದ ಒಬ್ಬರನ್ನೊಬ್ಬರು ಸಂತೈಸಿರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಂದ್ರೆ ನಮಗೆ ದೇವರ ಭರವಸೆ, ದರ್ಶನ ನಮಗೆ ಪ್ರೋತ್ಸಾಹವನ್ನು ಒದಗಿಸುವಂತದ್ದಾಗಿದೆ. ನಾವು ಸಾಧಾರಣವಾದ ಕಾರ್ಯಗಳನ್ನು ಮಾಡಲಿಕ್ಕೆ ಕರೆಯಲ್ಪಟ್ಟವರಲ್ಲ, ನಾವು ಸಾಧಾರಣವಾದ ಜೀವಿತವನ್ನು ಅನುಭವಿಸಲಿಕ್ಕೆ ಕರೆಯಲ್ಪಟ್ಟವರಲ್ಲ, ನಿತ್ಯ ಜೀವಕ್ಕಾಗಿ ನೇಮಿಸಲ್ಪಟ್ಟವರಾಗಿದ್ದೇವೆ. ಆಮೆನ್. ದರ್ಶನ ಇವತ್ತು ದರ್ಶನಗಳ ಕೊರತೆಗಿಂತ ದರ್ಶಕರ ಕೊರತೆ ಹೆಚ್ಚಾಗ್ತಾ ಇದೆ. ಹಲ್ಲೆಲೂಯಾ. ನಾಲ್ಕನೇದಾಗಿ ಅಂದ್ರೆ ದರ್ಶನ ಏನ್ ಮಾಡ್ತದೆ? ಸಬಲೀಕರಣ ಮತ್ತು ಪ್ರೇರಣೆ ಕೊಡುತ್ತದೆ. ಹಲ್ಲೆಲೂಯಾ. ಅಂದ್ರೆ ದರ್ಶನವು ವಿಧೇಯತೆಯನ್ನ ಪ್ರೇರೇಪಿಸುತ್ತದೆ ಅಂತ ಅರ್ಥ. ದರ್ಶನವು ವಿಧೇಯತೆಯನ್ನ ಪ್ರೇರೇಪಿಸುವಂತದ್ದಾಗಿದೆ. ಹಲ್ಲೆಲೂಯಾ. ಅಪೊಸ್ತಲರ ಕೃತ್ಯಗಳು 26ನೇ ಅಧ್ಯಾಯ 19ನೇ ವಚನ. ಮುಗಿಸ್ಬಿಡೋಣ. ಅಪೊಸ್ತಲರ ಕೃತ್ಯ 26ನೇ ಅಧ್ಯಾಯ 19ನೇ ವಚನ. ಕೇಳಿಸ್ಕೊತಾ ಇದ್ದೀರಿ? ಹಲೋ, ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ, ಕೇಳಿಸ್ಕೊತಾ ಇದ್ದೀರಾ? ಹಲೋ, ಹೋದ್ರ ವಾಕ್ಯವನ್ನ. ಆದ ಕಾರಣ ಅಗ್ರಿಪ್ಪರಾಜನೇ ಪರಲೋಕದಿಂದ ನನಗೆ ಉಂಟಾದ. ಇಲ್ಲಿ ಅಪೊಸ್ತಲನಾದ ಪೌಲನು ಅಗ್ರಿಪ್ಪರಾಜನ ಮುಂದೆ ನಿಂತುಕೊಂಡ ನ್ಯಾಯ ವಿಚಾರಣೆಗಾಗಿ, ಅಗ್ರಿಪ್ಪರಾಜನೇ ಪರಲೋಕದಿಂದ ನನಗೆ ಉಂಟಾದ ಆ ದರ್ಶನಕ್ಕೆ ನಾನು ಅವಿಧೇಯನಾಗದೆ ಮೊದಲು ದಮಸ್ಕದವರಿಗೆ ಆಮೇಲೆ ಯೆರೂಸಲೇಮಿನಲ್ಲಿಯೂ ಯೂದಾಯದ ಎಲ್ಲ ಸೀಮೆಯಲ್ಲಿಯೂ ಇರುವವರಿಗೆ ಮತ್ತು ಅನ್ಯ ಜನರಿಗೆ ಸಹ ನೀವು ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂತಲೂ ಮಾನಸಾಂತರಕ್ಕಾಗಿ ಯೋಗ್ಯವಾದ ಕೃತ್ಯಗಳನ್ನು ಮಾಡಬೇಕೆಂತಲೂ ಸಾರಿದೆನು. ಹಲ್ಲೆಲೂಯಾ. ಅಂದ್ರೆ
ಯಾಕಂದ್ರೆ ದರ್ಶನವು ನಮಗೆ ವಿಧೇಯತೆಯನ್ನ ಪ್ರೇರೇಪಿಸ್ತದೆ. ದರ್ಶನಕ್ಕೆ ನಾವು ವಿಧೇಯರಾಗದೆ ಹೋದ್ರೆ, ಹಲ್ಲೆಲೂಯ ಹಲ್ಲೆಲೂಯ. ಇವತ್ತು ಹಳೆ ಮಕ್ಕಳಲ್ಲಿ ದೇವರೇನೆಲ್ಲ ಅವರಿಗೆ ಮಾತಾಡಿದನು ದರ್ಶನದ ಮೂಲಕ, ಅವರಿಗೆ ದರ್ಶನ ಕೊಟ್ಟು ಅವ್ರಿಗೇನು ಕರ್ತನು ದರ್ಶನ ಹೊಂದಿಕೊಂಡು ಆ ದರ್ಶನ ಹಿಡ್ಕೊಂಡು ಅವರು ವಿಧೇಯರಾಗಿ ಹೋದ್ರು. ಆಮೇನ್ ಆಮೇನ್. ದರ್ಶನಕ್ಕೆ ಅವಿಧೇಯರಾಗಲಿಲ್ಲ. ಇವತ್ತು ನಾವು ಅನೇಕರು ನೋಡ್ತೇವೆ ದರ್ಶನಕ್ಕೆ ಅವಿಧೇಯತೆಯನ್ನು ಕಾಣ್ತಾ ಇದ್ದೇವೆ. ನಮ್ಮಲ್ಲಿರುವಂತ ಅವಿಧೇಯತೆಯನ್ನು ದೇವರು ಮೆಚ್ಚೋದಿಲ್ಲ ಪ್ರಿಯರೇ. ಹಲ್ಲೆಲೂಯ ಹಲ್ಲೆಲೂಯ. ಕೇಳಿಸ್ಕೊತಾ ಇದ್ದೀರಾ? ಯಜ್ಞ ಹೋಮಗಳನ್ನ ಸಮರ್ಪಿಸುವುದಕ್ಕಿಂತ ಮಾತು ಕೇಳುವುದು ಉತ್ತಮವಾಗಿದೆ. ಆಮೆನ್ ಹಲ್ಲೆಲೂಯ. ಒಂದು ಸಮಯದ ಪುಸ್ತಕದಲ್ಲಿ, ಒಂದು ಸಮಯದ ಪುಸ್ತಕ 15ನೇ ಅಧ್ಯಾಯ 28ನೇ ವಚನ ಓದ್ರಿ, ಬೇಗ ಓದ್ಬೇಕು. ಅದಕ್ಕೆ ಸಮುವೇಲನು ಯೆಹೋವನು ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುತ್ತಾನೋ. ಅಂದ್ರೆ ನಮ್ಮಲ್ಲಿರುವಂತ ಆ ಯಜ್ಞಗಳಿಗಿಂತ, ನಾವು ಕೊಡುವಂತ ದಾನ ಧರ್ಮಗಳಿಗಿಂತ, ನಾವು ಮಾಡುವಂತ ಎಲ್ಲ ಕಾರ್ಯಗಳಿಗೆ, ಒಂದು ಉತ್ತಮವಾದ ಕಾರ್ಯಗಳಿಗಿಂತ ಏನು ಶ್ರೇಷ್ಠವಾದ ಕಾರ್ಯ ಆಗಿದೆ? ಮಾತು ಕೇಳುವುದು ಶ್ರೇಷ್ಠವಾದ ಕಾರ್ಯ ಆಗಿದೆ. ದರ್ಶನಕ್ಕೆ ವಿಧೇಯನಾಗುವುದು ಶ್ರೇಷ್ಠವಾದ ಕಾರ್ಯ ಆಗಿದೆ. ಎಷ್ಟು ಜನ ನಾವು ಇವತ್ತು ನಮ್ಮನ್ನ ಪರೀಕ್ಷಿಸಿಕೊಳ್ಳೋಣ. ಇವತ್ತು ನಾವು ಎಷ್ಟು ಜನ ದರ್ಶನಕ್ಕೆ ವಿಧೇಯರಾಗಿದ್ದೇವೆ? ಹಲ್ಲೆಲೂಯ. ಎಷ್ಟು ಜನ ದರ್ಶನಕ್ಕೆ ವಿಧೇಯರಾಗಿದ್ದೇವೆ? ಒಂದು ಕ್ಷಣ ನಾವು ಪರೀಕ್ಷೆ ಮಾಡಿಕೊಂಡ. ದರ್ಶನ ವಿಧೇಯತೆಯನ್ನು ಪ್ರೇರೇಪಿಸುವಂತಾಗಿದೆ. ಓದ ಮುಂದೆ ವಾಕ್ಯವನ್ನು. ಯಜ್ಞವನ್ನು ಅರ್ಪಿಸುವುದಕ್ಕಿಂತ ಮಾತು ಕೇಳುವುದು ಉತ್ತಮವಾಗಿದೆ. ಯಜ್ಞವನ್ನು ಅರ್ಪಿಸುವುದಕ್ಕಿಂತ ಮಾತು ಕೇಳುವುದು ಉತ್ತಮವಾಗಿದೆ. ಇವತ್ತು ಮಾತು ಕೇಳುವುದು ಶ್ರೇಷ್ಠವಾದ ಕಾರ್ಯ. ವಿಧೇಯತೆ ಶ್ರೇಷ್ಠವಾದ ಕಾರ್ಯವನ್ನು ಸಾಧಿಸುತ್ತದೆ. ಹಲ್ಲೆಲೂಯ ಹಲ್ಲೆಲೂಯ. ಆತನು ಫಿಲಿಪ್ಪರ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ, ಯೇಸು ಕ್ರಿಸ್ತನು ದೇವರಾಗಿದ್ದರು, ದೇವರಿಗೆ ಸರಿಸಮಾನನಾಗಿದೆ ಎಂಬುದ ಪದವಿ ಬಿಡಲು ಎಂದೆನಿಸದೆ ದಾಸನ ರೂಪವನ್ನು ಧರಿಸಿಕೊಂಡು, ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪ ಧರಿಸಿಕೊಂಡು ನಮಗೆ ಪ್ರತ್ಯಕ್ಷನಾದಂತೆ. ಹಲ್ಲೆಲೂಯ. ಆತನು ಎಷ್ಟು ವಿಧೇಯನಾದಂತಂದ್ರೆ, ಶಿಲುಬೆಯ ಮರಣವನ್ನಾದರೂ ಹೊಂದುವಷ್ಟು ಆತನು ವಿಧೇಯನಾದನು. ಆದ ಕಾರಣ ಅದರ ಫಲಿತಾಂಶ ಏನು ಗೊತ್ತಾ? ಯೇಸು ಸ್ವಾಮಿ ಆದಂತಹ ಒಂದು ವಿಧೇಯತೆ ಫಲಿತಾಂಶ ಆತನ ಅತ್ಯುನ್ನತ ಸ್ಥಾನಕ್ಕೆ ಏರಿಸ್ತಾ ಇದೆ. ಹಲ್ಲೆಲೂಯ. ಸ್ವರ್ಗ ಮೃತ್ಯ ಪಾತಾಳದಲ್ಲಿರುವಂತಹ ಎಲ್ಲ ಜನರು, ಎಲ್ಲ ನಾಮಗಳು ಯೇಸು ಸ್ವಾಮಿ ನಾಮದಲ್ಲಿ ಅಡ್ಡ ಬಿದ್ದು ಆತನನ್ನೇ ಕರ್ತನ್ನು ಪ್ರತಿಜ್ಞೆ ಮಾಡಿ ಆತನಿಗೆ ಘನವನ್ನು ಸಲ್ಲಿಸ್ತಾರೆ. ಹಲ್ಲೆಲೂಯ. ವಿಧೇಯತೆಯ ಶ್ರೇಷ್ಠವಾದ ಆಶೀರ್ವಾದ. ದರ್ಶನ ಅನ್ನುವಂಥದ್ದು ನಮಗೆ ವಿಧೇಯತೆಯನ್ನು ಕಲಿಸಿಕೊಡ್ತದೆ. ಹಲ್ಲೆಲೂಯ ಹಲ್ಲೆಲೂಯ. ಅಂದ್ರೆ ಸಬಲೀಕರಣ ಅಂತಂದ್ರೆ ಸಮಾನತೆ ಅಥವಾ ಪ್ರೇರೇಪಿಸುವಂಥದ್ದು. ಅದಕ್ಕಾಗಿ ಇಲ್ಲಿ ಗಲಾತ್ಯರ ಪತ್ರಿಕೆ 1ನೇ ಅಧ್ಯಾಯ 11-12ನೇ ವಾಕ್ಯ ಇರುತ್ತದೆ. ಇಡೀ ಕ್ರಿಸ್ತಿಯ ಜೀವಿತವು ಪ್ರಕಟಣೆಗೆ ವಿಧೇಯತೆ ಉಳ್ಳದಾಗಿದೆ. ಹಲ್ಲೆಲೂಯ. ಒಂದು ಕ್ರಿಸ್ತಿಯ ಜೀವನ ದೇವರ ಪ್ರಕಟಣೆಗೆ ವಿಧೇಯತೆಯ ಜೀವಿತ ಆಗಿದೆ. ಓದಿನ ವಾಕ್ಯವನ್ನು ಗಲಾತ್ಯ 1ನೇ ಅಧ್ಯಾಯ 11-12. ಸಹೋದರರೇ, ನಾನು ಸಾರಿದ ಸುವಾರ್ತೆಯಂತೂ ಮನುಷ್ಯನ ಕಲ್ಪನೆಯಲ್ಲವೆಂದು ನಿಮಗೆ ತಿಳಿಯಪಡಿಸುತ್ತೇನೆ. ನಾನು ಅದನ್ನು ಮನುಷ್ಯನಿಂದ ಹೊಂದಲಿಲ್ಲ. ಇಲ್ಲಿ ಅಗ್ರಿಪ್ಪರಾಜನ ಮುಂದೆ ಪೌಲ ಹೇಳ್ತಾನೆ ಅಂತೆ. ಏನಾದವನು ಅಗ್ರಿಪ್ಪರಾಜನ ಮುಂದೆ? ನಾನು ನನಗಾದ ದರ್ಶನಕ್ಕೆ ಅವಿಧೇಯನಾಗದೆ ನಾನು ಏನಂತೆ ಯೂದಾಯದಲ್ಲಿಯೂ ಸಮಾಜದಲ್ಲಿಯೂ ನಾನು ಸಾರಿದನಂತ ಹೇಳ್ತಾ ಇದ್ದಾನೆ. ಇಲ್ಲಿ ವಾಕ್ಯ ಇರ್ತದೆ, ನಾನು ಸಾರಿದ ಆ ಒಂದು ಸುವಾರ್ತೆ ಮನುಷ್ಯರಿಂದ ಹೊಂದಲಿಲ್ಲ. ಹಲ್ಲೆಲೂಯ. ಆತನು ಸ್ಪಷ್ಟೀಕರಿಸ್ತಾ ಇದ್ದಾನೆ, ಆತನು ಸ್ಪಷ್ಟತೆಯನ್ನು ಕೊಡ್ತಾ ಇದ್ದಾನೆ. ಈ ಒಂದು ಸುವಾರ್ತೆಯ ವಾಕ್ಯ, ಈ ಸುವಾರ್ತೆ ಸೇವೆ, ಈ ಸುವಾರ್ತೆಯ ದರ್ಶನ ಹೊಂದಿಕೊಂಡಿದ್ದು ನನಗೆ ಮನುಷ್ಯರಿಂದ ಬಂದ ದರ್ಶನ ಅಲ್ಲ, ಅದು ದೇವರಿಂದ ಬಂದ ದರ್ಶನ ಆಗಿದೆ. ಆಮೆನ್. ಯಾಕೆಂದ್ರೆ ರೋಮಾಪುರದ ಪತ್ರಿಕೆಯಲ್ಲಿ ಅದೇ ಪೌಲ ಹೇಳ್ತಾ ಇದ್ದಾನೆ ಅಂತಂದ್ರೆ, ಸುವಾರ್ತೆಯು ದೇವರ ಬಲ ಸ್ವರೂಪವಾಗಿದೆ. ಈ ಸುವಾರ್ತೆಯ ದರ್ಶನ ಹೊತ್ತುಕೊಂಡು ಬಂದಿದ್ದು ನಾನು ಮನುಷ್ಯರಿಂದ ಅಲ್ಲ ಪ್ರಿಯರೇ, ಅದು ದೇವರಿಂದ ಬಂದ ದರ್ಶನ ಆಗಿದೆ. ಆ ದರ್ಶನಕ್ಕೆ ನಾನು ಅವಿಧೇಯನಾಗಲಿಲ್ಲ, ನಾನು ಅವಿಧೇಯತೆ ತೋರಿಸಲಿಲ್ಲ, ನಾನು ಆ ದರ್ಶನಕ್ಕೆ ನಾನು ಆಗೋದಿಲ್ಲ ಅಂತ ಹೇಳಿಲ್ಲ, ನಾನು ಅದನ್ನು ಮಾಡಿ ತೀರಿಸ್ತಾ ಇದ್ದೇನೆ. ಹಲ್ಲೆಲೂಯ ಹಲ್ಲೆಲೂಯ. ದರ್ಶನ ನಿನಗೆ ವಿಧೇಯತೆಯನ್ನು ಕಲಿಸಿಕೊಡ್ತದೆ. ಆ ದರ್ಶನ ನಮಗೆ ಬೇಕಾ? ದರ್ಶನ ಬೇಕಾ? ಆ ದರ್ಶನಕ್ಕಾಗಿ, ಆ ದೇವರ ದರ್ಶಕರಕ್ಕಾಗಿ ಆ ಲೋಕದಲ್ಲಿ ಇವತ್ತು ದರ್ಶನಗಳಿದ್ದರು, ದರ್ಶಕರು ಸಿಗ್ತಾ ಇಲ್ಲ. ಹಲ್ಲೆಲೂಯ.
ಹಲ್ಲೆಲೂಯ. ದರ್ಶನ ಹೊಂದಿಕೊಳ್ಳಬೇಕು. ಈ ದರ್ಶನವನ್ನ ಹಿಡ್ಕೊಳ್ಬೇಕು. ದೇವ ದರ್ಶಕರಿಲ್ಲದಿರುವಲ್ಲಿ ಜನರು ಅಂಕೆ ಮೀರ್ತಾ ಇದ್ದಾರೆ. ಇವತ್ತು ನೀನಿಲ್ಲದೆ ಹೋದ್ರೆ, ನೀನಿಲ್ಲದೆ ಹೋದ್ರೆ ದೇವರು ಏನು ಮಾಡಕ್ಕಾಗಲ್ಲ. ಆದ್ರೆ ಏನಾದ್ರು ಮಾಡ್ಬೋದು, ಆದ್ರೆ ನಮ್ಮನ್ನು ಬಿಟ್ಟು ಏನು ಮಾತ್ರ ಮಾಡಕ್ ಬಯಸೋದಿಲ್ಲ. ಹಲ್ಲೆಲೂಯ, ಹಲ್ಲೆಲೂಯ. ಸೊ ಅದಕ್ಕಾಗಿ ಇವತ್ತು ದರ್ಶನ ಹಿಡ್ಕೊಂಡು ಹೋಗಬೇಕಾಗಿದೆ. ದರ್ಶನ ನಮ್ಮನ್ನು ಪ್ರೇರೇಪಿಸುವಂತದ್ದಾಗಿದೆ. ಆಮೆನ್. ಅದಕ್ಕಾಗಿ ಇಡೀ ಕ್ರಿಸ್ತಿಯ ಜೀವಿತ ಅದನ್ನ ಹೇಳ್ತಾ ಇದ್ದಾನೆ, ಆ ಪ್ರಕಟಣೆಗೆ ವಿಧೇಯತೆ ಉಳ್ಳದಾಗಿತ್ತಂತೆ. ಆಮೆನ್. ಫೈನಲಿ ಕೊನೆಯದಾಗಿ ನಾನು ಮುಗಿಸ್ತೇನೆ. ಕೊನೆಯದಾಗಿ ದರ್ಶನ ನಮಗೆ ಸಾಕ್ಷೀಕರಿಸುತ್ತದೆ. ದರ್ಶನ ನಮಗೆ ಅಂದ್ರೆ ಸಾಕ್ಷಿಯಾಗಿ ನಮ್ಮ ಜೀವಿತ ಕಾರ್ಯನಿರ್ವಹಿಸುವಂತದ್ದಾಗಿದೆ. ಆಮೆನ್. ಅಂದ್ರೆ ದರ್ಶನ ದೃಷ್ಟಿ ಸಾಕ್ಷೀಕರಿಸುವಂತದ್ದಾಗಿದೆ. ಹಲ್ಲೆಲೂಯ. ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 43ನೇ ಅಧ್ಯಾಯ 10ನೇ ವಚನ ಓದ್ರಿ. ಯೆಹೋವನ ಮಾತೇನೆಂದರೆ, ನೀವು ನನ್ನ ಸಾಕ್ಷಿ, ನಾನು ಆರಿಸಿಕೊಂಡಿರುವ ಸೇವಕನು. ನೀವು ನೋಡಿ, ನೀವು ನನ್ನ ಸಾಕ್ಷಿ. ನಾವು ಯಾರು ಸಾಕ್ಷಿಯಾಗಿದ್ದೇವೆ? ದೇವರ ಸಾಕ್ಷಿ. ಹಲೋ, ಯಾರು ಸಾಕ್ಷಿಯಾಗಿದ್ದೇವೆ? ಯಾರು ಸಾಕ್ಷಿಯಾಗಿದ್ದೇವೆ? ಕರ್ತನ ಸಾಕ್ಷಿ ನಾವು. ಹಲ್ಲೆಲೂಯ, ಹಲ್ಲೆಲೂಯ. ಅದಕ್ಕಾಗಿ ಅಪೊಸ್ತಲರ ಕೃತ್ಯ 1:8 ಪವಿತ್ರ ಆತ್ಮನ ಬಲ ನಿಮ್ಮ ಮೇಲೆ ಬರಲು ನೀವೇನ್ ಮಾಡ್ಬೇಕು? ಬಲವ ಹೊಂದಿಕೊಂಡು ಯೂದಾಯ ಸಮಾರ್ಯ ಸೀಮೆಗಳಲ್ಲಿ ಲೋಕದ ಕಡೆವರೆಗೂ ನೀವು ನನಗೇನಾಗಿರ್ಬೇಕು? ಆ ಸಾಕ್ಷಿಯಾಗಿರ್ಬೇಕಂತ. ಸಾಕ್ಷಿಯಾಗಿರೋದ್ರಿಂದ ಏನು? ಸಾಕ್ಷಿಯಾಗಿರೋದ್ರಿಂದ ಏನ್ರಿ? ಹಲೋ, ಹಲ್ಲೆಲೂಯ. ನಾನು ಅದನ್ನ ಶಿಷ್ಯತ್ವ ತರಬೇತಿಯಲ್ಲಿ ಕಲಿಸ್ಕೊಡ್ತೀನಿ. ಏನು ಸಾಕ್ಷಿಯಾಗಿರೋದನ್ನ ನಾನು ಟ್ರೈನಿಂಗ್ ಅಲ್ಲಿ ಹೇಳ್ತೀನಿ. ಓಕೆ, ಹಲ್ಲೆಲೂಯ. ಸಾಕ್ಷಿಯಾಗಿರೋದಂದ್ರೆ ಏನು ಗೊತ್ತಾ? ಅದ್ರ ಮೀನಿಂಗೇ ಬೇರೆ ಇದೆ. ಹಲ್ಲೆಲೂಯ. ಸಾಕ್ಷಿಯಾಗಿರೋದ್ರೆ ಕೆಲವರು ಹೇಳ್ತಾರೆ, ಸಾಕ್ಷಿ ಹೇಳುದ್ರಿ, ನಮ್ ಸಾಕ್ಷಿ ಹೇಳೋದು. ಮತ್ತೆ ಸಾಕ್ಷಿ ಅಂತಂದ್ರೆ ಕೆಲವರು ಹೇಳ್ತಾರೆ, ಇಲ್ಲ, ಅದು ಬೇರೆ ಬೇರೆ ವಿಧಾನಗಳಿದಾವೆ. ಬಟ್ ಸಾಕ್ಷಿ, ಈ ವಾಕ್ಯದ ಅರ್ಥ ಸಾಕ್ಷಿಯಾಗಿರ್ಬೇಕಂತಂದ್ರೆ ನಾವು ಬೇರೆ ಕಾರಣಕ್ಕಾಗಿ ಇದನ್ನ ಹೇಳಿಲ್ಲ. ಅದನ್ನ ಶಿಷ್ಯತ್ವದ ತರಬೇತಿ ನಾನು ನಿಮ್ಗೆ ಕಲಿಸಿಕೊಡ್ತೀನಿ. ಹಲ್ಲೆಲೂಯ, ಹಲ್ಲೆಲೂಯ. ವಾಟ್ ಇಸ್ ದ ಮೀನಿಂಗ್ ಆಫ್ ಟೆಸ್ಟಿಮೋನಿ? ಸಾಕ್ಷಿ. ದರ್ಶನ ನಮಗೆ ಸಾಕ್ಷೀಕರಿಸುತ್ತದೆ. ಹಲ್ಲೆಲೂಯ. ನೀವು ನನಗೆ ಅದು ವಾಕ್ಯ ಅಂತದೆ. ಓದ ವಾಕ್ಯವನ್ನು ಮಾಡೋಣ. ನೀವು ನನ್ನ ಸಾಕ್ಷಿ, ನಾನು ಆರಿಸಿಕೊಂಡಿರುವ ಸೇವಕನು. ನೀವು ನನ್ನನ್ನು ತಿಳಿದು ನಂಬಿ ನನ್ನನ್ನೇ ಪರಮಾತ್ಮನು ಎಂದು ಗ್ರಹಿಸಿಕೊಳ್ಳುವಂತೆ ಇದನ್ನು ನಡೆಸಿದೆನು. ಹಲ್ಲೆಲೂಯ. ಏನು ಸಾಕ್ಷಿಯಲ್ಲಿ ನಾನು ಏನು ಸಾಕ್ಷಿ ಹೇಳಬೇಕಾಗಿದೆ? ನಾನು ಸಾಕ್ಷಿಯಾಗಿರ್ಬೇಕಾಗಿದೆ ಏನದು? ಕರ್ತನೊಬ್ಬನೇ ಪರಮಾತ್ಮನೆಂಬುದಾಗಿ ನಾನು ಅರ್ಥ ಮಾಡಿಕೊಳ್ಬೇಕಾಗಿದೆ. ಹಲ್ಲೆಲೂಯ. ಕರ್ತನೊಬ್ಬನೇ ನನಗೆ ದೇವರಾಗಿದ್ದಾನೆ. ನಿನ್ನ ದೇವರಾದ ಕರ್ತನೇ ಒಬ್ಬ ನಿನಗೆ ದೇವರಾಗಿದ್ದಾನೆ. ಹಲ್ಲೆಲೂಯ. ನಿನ್ನ ದೇವರಾದ ಕರ್ತನನ್ನ ಪೂರ್ಣ ಶಕ್ತಿಯಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕೆಂಬುದಾಗಿ ವಾಕ್ಯ ಅಂತದಲ್ವಾ? ಹಲ್ಲೆಲೂಯ. ನೀನು ನನಗೆ ಸಾಕ್ಷಿಯಾಗಿದ್ದೀಯಾ? ಏನು ಸಾಕ್ಷಿ ಅಂತಂದ್ರೆ ನಾನೇ ಪರಮಾತ್ಮನಾಗಿದ್ದೇನೆ. ಓದ ವಾಕ್ಯವನ್ನ ಇನ್ನೊಂದ್ಸರ್ತಿ ಅದನ್ನ. ನನಗಿಂತ ಮುಂಚೆ ಯಾವ ದೇವರು ಇರಲಿಲ್ಲ. 43:10ನೇ ವಚನ ಓದಪ್ಪ. ನೀವು ನನ್ನ ಸಾಕ್ಷಿ, ನಾನು ಆರಿಸಿಕೊಂಡಿರುವ ಸೇವಕನು. ನೀವು ನನ್ನನ್ನು ತಿಳಿದು ನಂಬಿ. ಈ ವಾಕ್ಯ ಅರ್ಥ ಮಾಡ್ಕೊಂಡು, ನೀವು ನನ್ನನ್ನು ತಿಳಿದು ನಂಬಿ ನನ್ನನ್ನೇ ಪರಮಾತ್ಮನೆಂದು ತಿಳ್ಕೊಳ್ಳುವಂತೆ ಇದನ್ನು ನಡೆಸಿದೆ ನಾನು. ಹಲ್ಲೆಲೂಯ. ಏನು ನಡೆಸಿದ ದೇವರು? ಇಸ್ರಾಯೇಲ್ ಜೀವಿತದಲ್ಲಿ ಏನೇ ನಡೆಸಿದ? ಇಸ್ರಾಯೇಲ್ ಜೀವನದಲ್ಲಿ ಏನೇ ನಡೆಸಿದ? ಅವ್ರು ಗುಲಾಮರಾಗಿ ಬಿದ್ದಿದ್ರು, ಬಿಟ್ಟು ಕೆಲಸ ಮಾಡಿ ಜೀವಿಸ್ತಾ ಇದ್ರು. ಅವ್ರಿಗೆ ಸರಿಯಾದ ಆಹಾರ ಇಲ್ಲ, ಸರಿಯಾದ ಊಟ ಇಲ್ಲ. ದೇವರು ತನ್ನ ಭುಜ ಬಲವನ್ನ ಉಪಯೋಗಿಸಿ, ದೇವರು ತನ್ನ ಶಕ್ತಿಯನ್ನು ಉಪಯೋಗಿಸಿ ಅವರನ್ನ ಅಲ್ಲಿ ಬಿಡುಗಡೆ ಮಾಡಿ ತೆಗೆದುಕೊಂಡು ಬಂದ. 40 ವರ್ಷಗಳ ತನಕ ಅವ್ರನ್ನ ಪೋಷಿಸಿದ. 40 ವರ್ಷದ ತರುವಾಯ ಕೂಡ ಇಸ್ರಾಯೇಲ್ ದೇಶವನ್ನು ಸ್ವತಂತ್ರ ಮಾಡಿಕೊಟ್ಟ. ಹಲ್ಲೆಲೂಯ. ಇಸ್ರಾಯೇಲ್ ದೇಶದಲ್ಲಿ ಅವ್ರು ಏನೆಲ್ಲ ಬೇಕು ಅಂದ್ರೆ ಒದಗಿಸಿಕೊಟ್ಟ. ರಾಜರು ಬೇಕಂತಂದ್ರು, ರಾಜರನ್ನ ಕೊಟ್ಟ, ರಾಜರು ತೆಗೆದ. ಎಲ್ಲ ಮಾಡಿದ ಏನಕ್ಕೋಸ್ಕರ? ನಾನೇ ಪರಮಾತ್ಮನನ್ನು ತಿಳ್ಕೊಳ್ಳುವಂತೆ ಇದನ್ನೆಲ್ಲ ಮಾಡಿದ್ದೇನೆ. ಹಲ್ಲೆಲೂಯ. ಅದಕ್ಕಾಗಿ ನೀನು ನನಗೆ ಸಾಕ್ಷಿಯಾಗಿದ್ದೀಯಾ. ಆಮೆನ್, ಆಮೆನ್. ಎಷ್ಟು ನಂಬ್ತೀರಾ? ಹಲ್ಲೆಲೂಯ, ಹಲ್ಲೆಲೂಯ. ಸೊ ಆರಾಧನೆ ನಾವು ಕರ್ತನಿಗೆ ಮಾತ್ರ ಸಲ್ಲಿಸಬೇಕು. ಅವರ್ ವರ್ಷಿಪ್ ಬಿಫೋರ್ ಗಾಡ್, ಅವರ್ ವರ್ಷಿಪ್ ಓನ್ಲಿ ಅವರ್ ಗಾಡ್. ನಮ್ಮ ದೇವರಿಗೆ ಮಾತ್ರ ಆರಾಧನೆ ಸಲ್ಲಿಸಬೇಕು. ಇದನ್ನ
ಆತನನ್ನು ಬಯಸ್ತಾ ಇದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಸೊ ಅದಕ್ಕಾಗಿ ಅಪೊಸ್ತಲರ ಕೃತ್ಯ 4ನೇ ಅಧ್ಯಾಯ 12ನೇ ವಾಕ್ಯ ಓದ್ರಿ. ಬರಬೇಕಾದ ರಕ್ಷಣೆಯು ಇನ್ನಾರಲ್ಲಿಯೂ ಸಿಕ್ಕುವುದಿಲ್ಲ. ಅದರ ಅರ್ಥ ಯೆಶಾಯನ ಬರೆದ ಪ್ರವಾದದಲ್ಲಿ ಏನಂತಂದ್ರೆ, ನಾನೇ ಪರಮಾತ್ಮನನ್ನು ತಿಳ್ಕೊಳ್ಳುವುದಿಲ್ಲ ನಾಡಿಸಿದ್ದೇನೆ, ಅದಕ್ಕಾಗಿ ಬರಬೇಕಾದ ರಕ್ಷಣೆ ಇನ್ನಾರಲ್ಲಿ ಸಿಕ್ಕುವುದಿಲ್ಲ. ಹಲ್ಲೆಲೂಯ, ಹಲ್ಲೆಲೂಯಾ. ಅರ್ಥ ಮಾಡ್ಕೊತಾ ಇದ್ದೀರಾ? ದರ್ಶನ ಏನ್ ಮಾಡ್ತಾ ಇದೆ? ನಮಗೆ ಸಾಕ್ಷೀಕರಿಸ್ತಾ ಇದೆ, ನಾನು ಪರಮಾತ್ಮನನ್ನು ತಿಳ್ಕೊಳ್ಳುವಂತೆ ಇಷ್ಟೆಲ್ಲ ಕಾರ್ಯವನ್ನು ಮಾಡಿದ್ದೇನೆ, ಈ ಕಾರಣಕ್ಕಾಗಿ ಬರಬೇಕಾದ ರಕ್ಷಣೆ ಇನ್ನಾರಲ್ಲಿ ಸಿಕ್ಕೋದಿಲ್ಲ. ಆ ಹೆಸರಿನಿಂದಲೇ, ಹಲ್ಲೆಲೂಯ, ಹಲ್ಲೆಲೂಯಾ. ಆ ಹೆಸರಿನಿಂದಲೇ ಹೊರತು ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರುವ ಬೇರೆ ಯಾವ ಹೆಸರಿಂದಲೂ ನನಗೆ ನಿಮಗೆ ರಕ್ಷಣೆ ಇಲ್ಲ. ಹಲ್ಲೆಲೂಯ, ಹಲ್ಲೆಲೂಯಾ. ದರ್ಶನ ನಮಗೆ ಸಾಕ್ಷೀಕರಿಸ್ತದೆ. ಆಮೆನ್. ದರ್ಶನ, ಅದಕ್ಕಾಗಿ ಆ ಒಂದು ದರ್ಶಕರನ್ನ ಕರ್ತನು ಹುಡುಕ್ತಾ ಇದ್ದಾನೆ. ಆಮೆನ್. ಆ ಒಂದು ದರ್ಶಕರ ಕೊರತೆನ ನಾವು ನೋಡ್ತಾ ಇದ್ದೇವೆ. ಆತನ ರಾಜ್ಯದಲ್ಲಿ ಪ್ರಕಟಣೆ ಪುಸ್ತಕ 1ನೇ ಅಧ್ಯಾಯ 1ರಿಂದ ವಾಕ್ಯ ಓದ್ರಿ, 2ನೇ ವಾಕ್ಯ ಓದ್ರಿ. ಪ್ರಕಟಣೆ ಪುಸ್ತಕ 1ನೇ ಅಧ್ಯಾಯ 1ರಿಂದ 2ನೇ ವಚನ. ಯೇಸು ಕ್ರಿಸ್ತನ ಪ್ರಕಟಣೆಯು ಆತನು ಬೇಗನೆ ಸಂಭವಿಸಬೇಕಾಗಿರುವ ಸಂಗತಿಗಳನ್ನು ತನ್ನ ದಾಸರಿಗೆ ತೋರಿಸುವುದಕ್ಕಾಗಿ, ಯಾರಿಗೆ ತೋರಿಸುವುದಕ್ಕಾಗಿ? ಯಾರಿಗೆ ತೋರಿಸುವುದಕ್ಕಾಗಿ? ತನ್ನ ದಾಸರಿಗೆ ತೋರಿಸುವುದಕ್ಕಾಗಿ ದೇವರಿಂದ ಈ ಪ್ರಕಟಣೆಯನ್ನು ಹೊಂದಿದನು. ಇದಲ್ಲದೆ ಆತನು ತನ್ನ ದೂತನನ್ನು ಕಳುಹಿಸಿ ಅವನ ಮೂಲಕ ಆ ಸಂಗತಿಗಳನ್ನು ತನ್ನ ದಾಸನಾದ ಯೋಹಾನನಿಗೆ ಸೂಚಿಸಿದನು. ಯೋಹಾನನು ತಾನು ಕಂಡದ್ದನ್ನೆಲ್ಲ ತಿಳಿಸುವವನಾಗಿ ದೇವರ ವಾಕ್ಯದ ವಿಷಯವಾಗಿಯೂ ಯೇಸು ಕ್ರಿಸ್ತನು ಹೇಳಿದ ಸಾಕ್ಷಿಯ ವಿಷಯವಾಗಿಯೂ. ಯಾರು ಹೇಳಿದ ಸಾಕ್ಷಿ ವಿಷಯವಾಗಿಯೂ? ಯೇಸು ಕ್ರಿಸ್ತನು ಹೇಳಿದ ಸಾಕ್ಷಿಯ ವಿಷಯವಾಗಿಯೂ ಸಾಕ್ಷಿ ಕೊಟ್ಟನು. ಹಲ್ಲೆಲೂಯ, ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆ ನಿಮಗೆ? ಅರ್ಥ ಆಗ್ತಾ ಇದೆಯಾ? ದೇವರ ದರ್ಶನ ನಮಗೆ ಸಾಕ್ಷಿ ಕೊರಿಸ್ತದೆ, ನಮಗೆ ಪುರಾವೆ ಕೊರಿಸ್ತದೆ. ಏನಂತಂದ್ರೆ, He is only God. ಆತನೊಬ್ಬನೇ ದೇವರಾಗಿದ್ದಾನೆ. ಆತನಲ್ಲದೆ ಬೇರೆ ಯಾವ ರಕ್ಷಣೆ ನಮಗೆ ಸಿಗೋದಿಲ್ಲ. ಆತನಲ್ಲದೆ. ಹಲ್ಲೆಲೂಯ. ದರ್ಶಕರು ಬೇಕಾಗಿದ್ದಷ್ಟೇ. ಆಮೆನ್. ದರ್ಶಕರನ್ನ ಕರ್ತನು ನೋಡ್ತಾ ಇದ್ದಾನೆ. ಅದಕ್ಕೆ ಈ ಸಮಯದ ಬೆಳೆ ಹೆಚ್ಚಾಗಿದೆ, ಆದ್ರೆ ದರ್ಶಕರು ಕಡಿಮೆ ಆಗಿದ್ದಾರೆ. ಬೆಳೆ ಹೆಚ್ಚಾಗಿದೆ, ದರ್ಶಕರು ಕಡಿಮೆ ಆಗಿದ್ದಾರೆ. ಇವತ್ತು ಲೋಕದಲ್ಲೆಲ್ಲ ನೋಡ್ತಾ ಇದ್ವಿ ನಾವು ದರ್ಶಕರನ್ನ, ಆದ್ರೆ ಹೊಂದಿಕೊಳ್ಳುವರಿಲ್ಲ. ಇವತ್ತು ದರ್ಶಕರು ನಾನು ಮತ್ತು ನೀವು ಆಗಬೇಕೆಂಬುದಾಗಿ ಆತನು ಬಯಸ್ತಾ ಇದ್ದಾನೆ. ಹಲ್ಲೆಲೂಯ. ಆ ದರ್ಶಕರು ನಾನು ಮತ್ತು ನೀನು ಆಗಬೇಕೆಂಬುದಾಗಿ ಆತನು ಇಷ್ಟಪಡ್ತಾ ಇದ್ದಾನೆ. ನಾವು ಹೇಳಲಿಕ್ಕೆ ಸಾಧ್ಯನಾ? ಸ್ವಾಮಿ ನಾನಿಲ್ಲಿದ್ದೇನೆ ಸ್ವಾಮಿ, ಹೇಗೆ ಯಾವ ರೀತಿಯಾಗಿ ಯೆಶಾಯನ ಹೇಳಿದನು. ಯೆಶಾಯನಿಗೆ ದೇವರು ಕೂಗ್ತಾ ಇದ್ದಾನೆ, ಯಾರನ್ನ ಕಳಿಸ್ಲಿ ನಾನು? ಯಾರು ಹೋಗ್ತಾರೆ? ಹಲ್ಲೆಲೂಯ, ಹಲ್ಲೆಲೂಯ. ಕೇಳ್ಕೊತಾ ಇದ್ದೀರಾ? ಯಾರು ಹೋಗ್ತಾರೆ? ಯೆಶಾಯನ ಹೇಳಿದ, ನಾನು ಹೋಗ್ತೀನಿ ಸ್ವಾಮಿ. ಎಲ್ಲಿ ಹೋಗ್ತೀನಿ ಅಂತಂದ, ದೇವರ ದರ್ಶನ ಹೊತ್ತುಕೊಂಡು ನಾನು ಹೋಗ್ತೀನಿ ಅಂತ ಹೇಳಿದ ಆತನಿಗೆ. ಆಮೆನ್, ಹಲ್ಲೆಲೂಯ. ಆ ದರ್ಶನ ಹೊತ್ತುಕೊಂಡು ನಾನು ಹೋಗ್ಬೇಕೆಂಬುದಾಗಿ, ನೀನು ಹೋಗಬೇಕೆಂಬುದಾಗಿ ಆತನು ಬಯಸ್ತಾನೆ. ನಾವೆಲ್ಲರೂ ಆತನ ಮುಂದೆ ನಾವು ಆತನ ಮುಂದೆ ಕರ್ತನಿಗೆ ಹೇಳೋಣ, ದೇವರೇ ನಾನು ಇಲ್ಲಿದ್ದೇನೆ ಸ್ವಾಮಿ. ನಾವೆಲ್ಲ ಎದ್ದೆತ್ತುಕೊಂಡು ಥ್ಯಾಂಕ್ ಯು ಜೀಸಸ್. ನೋಡಿ, ಸ್ತೋತ್ರ ಸ್ತೋತ್ರ ಸ್ತೋತ್ರ. ನಾವೆಲ್ಲರೂ ಕಣ್ಣನ್ನು ಮುಚ್ಚಿಕೊಂಡು ಪ್ರತಿಯೊಬ್ಬರು ಎದ್ದೆತ್ತುಕೊಂಡು ಆ ದರ್ಶನಕ್ಕೆ ನಾವು ಕಿವಿಗೊಡೋಣ ಪ್ರಿಯರೇ. ಆ ದರ್ಶನಕ್ಕೆ ನಾವು ವಿಧೇಯರಾಗೋಣ. ದರ್ಶನ ನಮಗೆ ಒದಗಿಸ್ತದೆ, ದರ್ಶನ ನಮಗೆ ಪ್ರೇರೇಪಿಸುತ್ತದೆ, ದರ್ಶನ ನಮಗೆ ಬಹಿರಂಗಪಡಿಸುತ್ತದೆ, ದರ್ಶನ ನಮಗೆ ಪ್ರೋತ್ಸಾಹಪಡಿಸುತ್ತದೆ, ದರ್ಶನ ನಮಗೆ ವಿಧೇಯತೆಯನ್ನು ಕಲಿಸುತ್ತದೆ ಮತ್ತು ದರ್ಶನ ನಮಗೆ ಸಾಕ್ಷೀಕರಿಸುತ್ತದೆ. ಆ ದರ್ಶನ ನಾವು ಹೊಂದಿಕೊಳ್ಳಬೇಕಾಗಿದೆ. ಸ್ತೋತ್ರ ಸ್ತೋತ್ರ ಮಾಡ್ತೇವೆ. ಥ್ಯಾಂಕ್ ಯು ಜೀಸಸ್. ನಿನ್ನನ್ನು ಆರಾಧಿಸ್ತೇವೆ ಕರ್ತನೇ. ನಾವು ಆತನನ್ನು ಮಾತ್ರವೇ ನಾವು ಬಯಸೋಣವೇ. ನಾವೆಲ್ಲರೂ ಕಣ್ಣನ್ನು ಮುಚ್ಚಿಕೊಂಡು ನಮ್ಮ ಕರಗಳ ಪರಲೋಕದ ಕಡೆಗೆ ಚಾಚಿ
ದರ್ಶನಕ್ಕಾಗಿ ನಾ ದರ್ಶನ ಹೊಂದಿಕೊಳ್ಳಬೇಕೆಂಬುದಾಗಿ ಸ್ತೋತ್ರ. ಹೌದು, ಆ ದರ್ಶನಕ್ಕೆ ಬೇಕು ಸ್ವಾಮಿ. ಆ ದರ್ಶನಕ್ಕೆ ನಾನು ವಿಧೇಯನಾಗ್ತೇನೆ ಅನ್ನುವಂಥವ್ರು ನೀವು ಮುಂದೆ ಬರೋದಾದ್ರೆ ನಾನು ನಿಮಗೋಸ್ಕರ ಪ್ರಾರ್ಥಿಸುವಂತವ್ರು. ಆ ದರ್ಶನಕ್ಕಾಗಿ ನಾನು ನಿಂತ್ಕೊಳ್ತೇನೆ ಸ್ವಾಮಿ, ನಿನ್ನ ದರ್ಶನ ಹೊತ್ತುಕೊಂಡು ಹೋಗ್ತೇನೆ ಎಂಬುದಾಗಿ ಅನ್ನುವಂಥವ್ರು. ಆ ದರ್ಶನಕ್ಕಾಗಿ ನಾನು ವಿಧೇಯನಾಗ್ತೇನೆ ಅನ್ನುವಂಥವ್ರು ನೀವು ಮುಂದೆ ಬರೋದಾದ್ರೆ ನಾವು ನಿನಗಾಗಿ ಪ್ರಾರ್ಥಿಸಲಿಕ್ಕೆ ಬಯಸ್ತೇವೆ. ಸಹೋದರ ಸಹೋದರಿ, ನನಗೆ ಆ ದರ್ಶನ ಬೇಕನ್ನುವಂಥವ್ರು ನೀವು ಮುಂದೆ ಬರುವುದಾದ್ರೆ ಆ ದರ್ಶನಕ್ಕೆ ನಾನು ವಿಧೇಯನಾಗ್ತೇನೆ. ಆ ದರ್ಶನಕ್ಕೆ ನಾನು ವಿಧೇಯನಾಗಿ ಆತನ ಒಂದು ದರ್ಶನದಲ್ಲಿ ಹೊಂದ್ಕೊಂಡು ಹೋಗ್ತೇನೆ ಅನ್ನುವಂಥವ್ರು ನಿಮಗೆ ಬಯಕೆ ಮುಂದೆ ಬರುವುದಾದ್ರೆ ನಿಮಗೋಸ್ಕರ ಪ್ರಾರ್ಥಿಸಲಿಕ್ಕೆ ಬಯಸ್ತಾ ಇದ್ದೇವೆ. Yes, my Lord. ಆರಾಧನೆಯ ಕೊನೆ ಹಂತಕ್ಕೆ ನಾವು ಬಂದಿದ್ದೇವೆ. ನಮ್ಮ ಕಾಣಿಕೆ ಮತ್ತು ದಶಮಭಾಗವನ್ನು ದೇವರಿಗೆ ಸಮರ್ಪಿಸುವಂತ ಸಮಯ. ಸೊ ಕರ್ತನಿಗೆ ನಾವು ಬಿತ್ತುವಾಗ ಕರ್ತನಿಗೆ ನಾನು ಆಗಲೇ ಇದೆ ಏನಾದರೂ ಕೊಟ್ಟರೆ ಅದು ಉತ್ತಮವಾದದನ್ನು ಕರ್ತನಿಗೆ ಸಮರ್ಪಿಸಬೇಕೆಂಬುದಾಗಿ. ಆಮೇನ್ ಆಮೇನ್ ಹಲ್ಲೆಲೂಯಾ. ಈ ಸಮಯದಲ್ಲಿ ನಮ್ಮ ಕಾಣಿಕೆ ಮತ್ತು ದಶಮಭಾಗವನ್ನು ದೇವರಿಗೆ ಸಮರ್ಪಿಸೋಣ. ಸಹೋದರ ಮಾಂತೇಶ್ ಅವರು ರಾಗವನ್ನು ಹಾಡ್ತಾ ಇರುವಾಗ ನಮ್ಮ ಕಾಣಿಕೆ ಮತ್ತು ದಶಮಭಾಗ ದೇವರಿಗೆ ಒಪ್ಪಿಸಿಕೊಡ್ತಾ ನಾವು ಕೊನೆಯದಾಗಿ ಮುಕ್ತಾಯ ಮಾಡಿಕೊಳ್ಳೋಣ.
ಕಾಣಿಕೆ ಕೊಟ್ಟಂತ ಪ್ರತಿಯೊಂದು ಕರೆಗಳನ್ನ ದೇವರು ಆಶೀರ್ವಾದ ಮಾಡಿ ಅಭಿವೃದ್ಧಿ ಪಡಿಸಬೇಕೆಂಬುದಾಗಿ, ಪ್ರತಿಯೊಂದು ಕುಟುಂಬವನ್ನು ಕರ್ತನು ಆಶೀರ್ವಾದ ಮಾಡಬೇಕೆಂಬುದಾಗಿ ನಮ್ಮದಂತ ಸಹೋದರ ಕುಮಾರ್ ಅವರು ಕೊನೆಯ ಪ್ರಾರ್ಥನೆಯನ್ನು ಮಾಡಿ ಮುಕ್ತಾಯಗೊಳಿಸಬೇಕೆಂಬುದಾಗಿ ಕೇಳಿಕೊಳ್ಳುತ್ತೇನೆ. ಸರ್ವಸತ್ತನಾದ ದೇವರೇ, ಪರಿಶುದ್ಧನೇ, ನಿನಗೆ ಸ್ತೋತ್ರಗಳು ಸಹಿಸ್ತೇನೆ ತಂದೆ ಸ್ವಾಮಿ. ದೇವರೇ ಅಪ್ಪ, ಇದುವರೆಗೆ ನನ್ನ ಕಾದನ್ನು ಕೊರ್ಪೆ ಸ್ವಾಮಿ. ಅಪ್ಪ ದೇವರೇ, ಆರಾಧನೆ ಮಾಡುವಾಗ ನಿನ್ನ ಮಹಿಮಂದ್ರಿಕಾಗಿ ಸ್ತೋತ್ರ ತಂದೆ ಸ್ವಾಮಿ. ಅಪ್ಪ ದೇವರೇ, ಹೌದು ಸ್ವಾಮಿ. ಅಪ್ಪ ದೇವರೇ, ಬೆಲೆ ಹೆಚ್ಚಾಗಿದೆ ತಂದೆ ಸ್ವಾಮಿ, ಕೆಲಸದವರು ಕಮ್ಮಿ ಆಗಿದ್ದಾರೆ ಸ್ವಾಮಿ. ಅಪ್ಪ ಹೌದು ಸ್ವಾಮಿ, ಎಲ್ಲ ಸಭೆ ಮಕ್ಕಳಿಗೋಸ್ಕರ ಪ್ರಾರ್ಥಿಸ್ತೇವೆ ತಂದೆ ಸ್ವಾಮಿ. ಅಪ್ಪ ಎಲ್ಲರ ಕೆಲಸ ಮಾಡುವಂತ ಕೃಪೆಯನ್ನು ಕೊರತೆ ಸ್ವಾಮಿ. ಅಪ್ಪ ಹೌದು ಸ್ವಾಮಿ, ಸ್ತೋತ್ರಪ್ಪ. ನಮ್ಮ ಸೇವೆ ಮಾಡುವಂತ ಕೃಪೆಯನ್ನು ಕೊರೆ ತಂದೆ ಸ್ವಾಮಿ. ಹೌದು ಸ್ವಾಮಿ ದೇವರಪ್ಪ. ದೇವರೇ ಹೌದು ಸ್ವಾಮಿ, ನೀನಿಲ್ದರೆ ಎಲ್ಲ ಸ್ವಾಮಿ. ಅಪ್ಪ ದೇವರಪ್ಪ ಹೌದು ಸ್ವಾಮಿ ದೇವರೇ, ನಿನ್ನ ಕೃಪೆಯಿಂದಲೇ ನಾವು ಇದ್ದೇವೆ ಸ್ವಾಮಿ. ಅಪ್ಪ ನಿನ್ನ ಕೃಪೆ ಇಲ್ಲದೆ ಏನಿಲ್ಲ ಸ್ವಾಮಿ. ಅಪ್ಪ ದೇವರಪ್ಪ ದೇವರೇ, ಹೌದು ಸ್ವಾಮಿ, ನಿನ್ನ ಕೃಪೆಯಿಂದಲೇ ಎಲ್ಲ ನಡೆಸಿದ ದೇವರನ್ನಾಗಿದೆ ಸ್ವಾಮಿ. ಅಪ್ಪ ದೇವರಪ್ಪ, ನಿನ್ನ ಅಗ್ನಿ ಸ್ವರೂಪನಾಗಿದೆ ಸ್ವಾಮಿ, ಭಯಂಕರನಾಗಿದೆ ತಂದೆ ಸ್ವಾಮಿ. ಅಪ್ಪ ಹೌದು ಸ್ವಾಮಿ. ಅಪ್ಪ ಹೌದು, ಕಾಣಿಕೆ ಕೊಟ್ಟಂತ ಕೈಗಳನ್ನು ಆಶೀರ್ವದಿಸ್ತೇವೆ ತಂದೆ ಸ್ವಾಮಿ. ಅಪ್ಪ ಹೌದು ಸ್ವಾಮಿ, ಹೆಚ್ಚಾಗಿ ಕೊಡುವಂತ ಕಾಣಿಕೆ ಆಶೀರ್ವದಿಸ್ತೇವೆ. ಬೆಲೆ ಹೌದು ಸ್ವಾಮಿ. ಅಪ್ಪ ಹೌದು ಸ್ವಾಮಿ, ಅವರು ಕಾಣಿಕೆ ಕೊಡುವಾಗ ತಂದೆ ಸ್ವಾಮಿ. ಅಪ್ಪ ದೇವರಪ್ಪ ಹೌದು ಸ್ವಾಮಿ, ಅವ್ರ ಮನೆಯಲ್ಲಿ ಕೊಂದು ಕೊರತೆ ಇಲ್ಲದೆ ತಂದೆ ಸ್ವಾಮಿ. ಹೌದು, ಎಲ್ಲವನ್ನು ನೀಗಿಸುವಂತ ತಂದೆ ಆಗಿದೆ ಸ್ವಾಮಿ. ಹೌದು ಸ್ವಾಮಿ, ಅವರ ಕೆಲಸ ಕಾರ್ಯಗಳನ್ನ ಆಶೀರ್ವದಿಸ್ತೇವೆ ತಂದೆ ಸ್ವಾಮಿ. ಅಪ್ಪ ಹೌದು ಸ್ವಾಮಿ, ಕೆಲಸ ಹೋಗುವಾಗಪ್ಪ ಅವ್ರ ಬೆಲೆಯನ್ನು ಹೆಚ್ಚಿಸಿರಿ ತಂದೆ ಸ್ವಾಮಿ. ಅಪ್ಪ ಹೌದು ಸ್ವಾಮಿ, ನೀವು ಕೊಡಿರಿ, ನಿಮ್ಗೆ ಕೊಡಲು ಬರುವುದು ಅಂತ ಹೇಳಿದ ಸ್ವಾಮಿ. ಅಪ್ಪ ದೇವರಪ್ಪ ದೇವರೇ, ನಾವು ಕೊಡುವಾಗ ತಂದೆ ಸ್ವಾಮಿ. ಅಪ್ಪ ನಮ್ಗೆ ಹೆಚ್ಚಾಗಿ ಅಪ್ಪ ಪರಲೋಕ ದಾರಗಳು ತೆರೆದು ಸ್ವಾಮಿ, ನೀನು ಕೊಡುವಾತನಾಗಿದೆ ತಂದೆ ಸ್ವಾಮಿ. ಅಪ್ಪ ಹೌದು ಸ್ವಾಮಿ, ನೀನು ಕೊಡುವವರಿಗೆ ಎಂದಿಗೂ ಕೈ ಬಿಡಂತ ದೇವರಾಗಿದೆ ಸ್ವಾಮಿ. ಅಪ್ಪ ಹೌದು, ನೀನು ಕೊಡುವವನಿಗೆ ನಾನು ಇದ್ದೆ ಅಂತ ಹೇಳಿದೆ ಸ್ವಾಮಿ. ಅಪ್ಪ ಹೌದು ಸ್ವಾಮಿ, ಬಿತ್ತುವಾಗ ತಂದೆ ಸ್ವಾಮಿ. ಅಪ್ಪ ನಮಗೂ ಕೂಡಪ್ಪ ನೀನು ಬಿತ್ತುವಾತನಾಗಿದೆ ತಂದೆ ಸ್ವಾಮಿ. ಅಪ್ಪ ಹೌದು ಸ್ವಾಮಿ. ಅಪ್ಪ ಕೊತ್ತಿರಂತ ಕೈಗಳನ್ನ ಆಶೀರ್ವದಿಸ್ತೇವೆ ತಂದೆ ಸ್ವಾಮಿ. ಅಪ್ಪ ಅಪ್ಪ ಕಾಣಿಕರು ಕೊಡುವಂತ ಎಲ್ಲ ಮಕ್ಕಳುಗಳು ಆಶೀರ್ವದಿಸ್ತಂದೆ ಸ್ವಾಮಿ. ಅಪ್ಪ ಹೋಗುವಾಗ ಪದೇರಪ್ಪ ಅವ್ರಿಗೆ ಮನೆಗೆ ಹೋಗುವಾಗ ನಿನ್ನ ಕೃಪೆಯು ಶುಭಾಯು ಹಿಂಬಾಲಿಸಲಿ ತಂದೆ ಸ್ವಾಮಿ. ಅಪ್ಪ ದೇವಪ್ಪ ಅವ್ರಿಗೆ ಮನೆಯಲ್ಲಿ ಯಾವ್ದು ಕೊಂದೆ ಕೊರತೆ ಇಲ್ಲ ತಂದೆ ಸ್ವಾಮಿ. ಅಪ್ಪ ಯಾವ ನರೋಗಿ ಇಲ್ಲದಂತೆ ಸ್ವಾಮಿ. ಅಪ್ಪ ಅಪ್ಪ ಯಾವ್ದು ಭಯ ಇರದಂತೆ ಸ್ವಾಮಿ. ಅಪ್ಪ ಯಾವ ಕಷ್ಟ ರೋಗ ಇರದಂತೆ ಸ್ವಾಮಿ. ಎಲ್ಲವೂ ನಿನ್ನ ಪರಲೋಕದ ದಾರಗಳು ತೆರೆದು ಸ್ವಾಮಿ. ಅಪ್ಪ ನೀನು ಸುರಿಸುವಂತ ತಂದೆ ನೀನು ಆಗಿದೆ ತಂದೆ ಸ್ವಾಮಿ. ಯಾಕೆಂದಿರಪ್ಪ ನೀನೊಬ್ಬ ಭಯಂಕರನಾಗಿದೆ ತಂದೆ ಸ್ವಾಮಿ. ಅಪ್ಪ ನೀನು ನಡೆಸುವಂತ ತಂದೆ ನೀನು ಆಗಿದೆ ಸ್ವಾಮಿ. ಅಪ್ಪ ಅಪ್ಪ ನೀನು ಒಳ್ಳೆಯವರು ತಂದೆ ಸ್ವಾಮಿ. ಅಪ್ಪ ನಮ್ಮ ಆಲೋಚನೆ ನೀನು ಹಿತದೆ ಆಲೋಚನೆ ಯೋಚನೆ ದೇವರು ನೀನು ಆಗಿದೆ ತಂದೆ ಸ್ವಾಮಿ. ಅಪ್ಪ ದೇವರೇ, ನಮಗೋಸ್ಕರಪ್ಪ ನಿನ್ನ ಹಲವಾರು ಸೆಲೆ ಮೇಲೆ ನಮಗೋಸ್ಕರ ಬಲಿ ಕೊಟ್ಟ ದೇವರಾಗಿದೆ ಸ್ವಾಮಿ. ಅಪ್ಪ ಯೋಹಾನ 10:11 ನೋಡ್ಕೊಟ್ಟೆ ಸ್ವಾಮಿ. ಅಪ್ಪ ನಾನೇ ಒಳ್ಳೆ ಕುರುಬನು, ಒಳ್ಳೆ ಕುರುಬನು ತನ್ನ ಕುರಿಗಳಿಗೋಸ್ಕರ ತನ್ನ ಪ್ರಾಣನ ಕೊರತೆ ಹೇಳಿ ಸ್ವಾಮಿ. ನೀನೇ ಒಳ್ಳೆ ಕುರುಬನಾಗಿದೆ ಸ್ವಾಮಿ. ನೀನೇ ನನ್ನ ನಡೆಸುವಂತ ಕುರುಬನಾಗಿದೆ ಸ್ವಾಮಿ. ಅಪ್ಪ ನೀನೇ ನನ್ನ ನಡೆಸುವಂತ ಒಳ್ಳೆ ಕುರುಬನಾಗಿದೆ ಸ್ವಾಮಿ. ನಿನ್ನ ಹೊರತ ದೇವರು ಇಲ್ಲ ಸ್ವಾಮಿ. ಅಪ್ಪ ನೀನೇ ನನ್ನ ರಕ್ಷಕನಾಗಿದೆ ಸ್ವಾಮಿ. ನೀನೇ ನನ್ನ ಒಡೆಯನಾಗಿದೆ ತಂದೆ ಸ್ವಾಮಿ. ಅಪ್ಪ ಇಲ್ಲಿ ಬಂದಿರುವಂತ ಎಲ್ಲ ಮಕ್ಕಳು ಪ್ರಾರ್ಥಿಸ್ತೇವೆ ತಂದೆ ಸ್ವಾಮಿ. ಅಪ್ಪ ಅಪ್ಪ ಯಾವ ದಿನ ಅಪ್ಪ ಯಾವ ನೋವು ಬಂದಿದ್ದಾರೆ ಸ್ವಾಮಿ. ಅಪ್ಪ ಯಾವ ದುಃಖದಿಂದ ಬಂದಿದ್ದಾರೆ ಸ್ವಾಮಿ. ಅಪ್ಪ ಅವರ ದುಃಖಗಳು ಸಂಧಿಸುವಂತ ತಂದೆ ನೀನು ಆಗಿದೆ ತಂದೆ ಸ್ವಾಮಿ. ಅಪ್ಪ ತಾಯಿ ನಿನ್ನೆ ಒದಗಿಸಿದ ಹಾಗೆ ಅಪ್ಪ ತಂದೆ ತಾಯಿ ಒದಗಿಸಿದ ಹಾಗೆ ನೀನು ನಮ್ಮನ್ನು ಎದೆಯಲ್ಲಿ ಒದಗಿಸಿದ ದೇವರಾಗಿದೆ ಸ್ವಾಮಿ. ಅಪ್ಪ ನೀನು ಮಹಿಮೆಯುಳ್ಳ ತಂದೆ ಆಗಿದೆ ಸ್ವಾಮಿ. ಮಹಿಮೆಯುಳ್ಳ ದೇವರಾಗಿದೆ ಸ್ವಾಮಿ. ಅಪ್ಪ ನೀನು ಭಯಂಕರನಾಗಿದೆ, ನನ್ನ ಮಧ್ಯದಲ್ಲಿರುವಂತ ದೇವರಾಗಿದೆ ಸ್ವಾಮಿ. ದೇವರಪ್ಪ ಹೌದು, ಯಾವ ನರೋಗಿ ಇದ್ದಾರೆ ಸ್ವಾಮಿ. ಅಪ್ಪ ಯಾವ ಕೊಂದು ಕೊರತೆ ಇದ್ದಾರೆ ಸ್ವಾಮಿ. ಅಪ್ಪ ದೇವಪ್ಪ ನೀನು ಅವರಿಗೆ ಅಪ್ಪ ದಯ ತೋರಿಸುವಂತ ದೇವರಾಗಿದೆ ಸ್ವಾಮಿ. ಅಪ್ಪ ಹೌದು ಸ್ವಾಮಿ. ಯೆಹೋವನ ಧರ್ಮಶಾಸ್ತ್ರ ಎಷ್ಟೋ ಬಾಯಿಲು ಎಷ್ಟೋ ತಂದಿರಂತೆ ಹೇಳಿದೆ ಸ್ವಾಮಿ. ಅಪ್ಪ ನಾವು ನಿನ್ನನ್ನು ನಿಲ್ಲಿಸ್ತಾ ಇದ್ದೇವೆ ಸ್ವಾಮಿ. ನಿನ್ನನ್ನು ಕೊಂದಾರುತ್ತೇವೆ, ನಿನ್ನನ್ನು ಪೂಜಿಸ್ತೇವೆ, ನಿನ್ನನ್ನು ಆರಾಧಿಸ್ತೇವೆ ತಂದೆ ಸ್ವಾಮಿ. ನೀನಿಲ್ಲದೆ ನಮ್ಮ ಜೀವಿತಗಳಿಲ್ಲ ಸ್ವಾಮಿ. ಅಪ್ಪ ದೇವರೇ, ಎಲ್ಲ ನಿನ್ನ ಮಕ್ಕಳಪ್ಪ ಪವಿತ್ರ ಬಲವಾಗಿ ಪವಿತ್ರ ಆತ್ಮ ಸುಲ್ಸಲ್ಪಡ್ಬೇಕು ತಂದೆ ಸ್ವಾಮಿ. ಅಪ್ಪ ಎದ್ದು ಹೋಗಿ ಅವ್ರ ಸೇವೆ ಮಾಡಿದ ಕೃಪೆಯನ್ನು ಕೊಲಿಕ ಸ್ತೋತ್ರ. ಯೇಸುವೆ, ನಮ್ಮ ಪ್ರಾರ್ಥನೆ ಕೇಳಕ ಸ್ತೋತ್ರಪ್ಪ. ಉತ್ತರ ಕೊತ್ರಿಕಾಗ ಸ್ತೋತ್ರ. ಹೌದು ಸ್ವಾಮಿ, ಎಲ್ಲ ಘನ ಮಹಿಮ ಒಬ್ಬನಿಗೆ ಸಲ್ಲಿಸುತ್ತಾ ಬರಲಿಕ್ಕಿದೆ ಯೇಸು ನಾಮದಲ್ಲಿ ಅತಿ ನಂಬಿಕೆ
ಪ್ರೀತಿಯಲ್ಲಿ ಬೇರೆ ಹೊಂದಿದೆ ಪರಲೋಕದ ನನ್ನ ತಂದೆ. ಆಮೆನ್ ಆಮೆನ್ ಆಮೆನ್. ಚಪ್ಪಾಳೆ ತಟ್ತಾ ದೇವರಿಗೆ ವಂದನೆ ಸಲ್ಲಿಸೋಣ ಈ ಸಮಯದಲ್ಲಿ. ಹಲ್ಲೆಲೂಯಾ. ಎಷ್ಟನಿಗೆ ಆಶೀರ್ವಾದ ಆಯ್ತು ಇವತ್ತಿನ ಆರಾಧನೆಯಲ್ಲಿ. ಆಮೆನ್. ನಾವೆಲ್ಲರೂ ಈ ಸಮಯದಲ್ಲಿ ಕೈಗತ್ತಿ ಅಂತ್ಯಾಶೀರ್ವಾದ ಹೊಂದಿಕೋಣ. ನಮ್ಮ ಲೋಕದ ರಕ್ಷಕನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರಾತ್ಮನ ಅನುತ್ಯ ಸಹವಾಸಗಳು ನಮ್ಮ ಸಂಗಡ, ನಮ್ಮ ಸಭೆಯವರ ಸಂಗಡ, ಜಗತ್ನಾದ್ಯಂತ ಎಲ್ಲ ದೇವರ ಮಕ್ಕಳ ಸಂಗಡ ನಿತ್ಯ ನಿರಂತರಕ್ಕೂ ನೆಲೆಯಾಗಿರಲಿ ತಂದೆ. ಆಮೆನ್. ಹಲ್ಲೆಲೂಯಾ. ಗಾಡ್ ಬ್ಲೆಸ್ ಯು. ಒಬ್ರಿಗೊಬ್ಬರು ಭೇಟಿಯಾಗಿ ಒಬ್ರಿಗೊಬ್ಬರು ಹೊಂದಿಸ್ರಿ. ನಾವು ಮತ್ತೆ ಮುಂದಿನ ವಾರ ಒಟ್ಟಾಗಿ ಸೇರಿಕೊಳ್ಳೋಣ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು.